आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् सस्यस्त्वशेषसताम् अखिलसन्मङ्गलानि भवन्तु। ಎಲ್ಲ ಭಗವದ್ಭಕ್ತರಿಗೆ ಅಭಿನಂದಿಸಿ, ವಿಶೇಷವಾಗಿ ಚೈತ್ರ ಮಾಸ ನಮಗೆಲ್ಲ ವರ್ಷ ಪ್ರಾರಂಭ ಆಗುವಂತಹ ಮಾಸ. ಈ ಮಾಸದಲ್ಲಿ ದೇವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳಿದಾಗ ದೇವರು ಇಡೀ ವರ್ಷವನ್ನು ಚೆನ್ನಾಗಿ ಇಡಲಿ ಅನ್ನೋದು ತಾತ್ಪರ್ಯ. ವಿಶೇಷವಾಗಿ ಈ ಸಲ ಮೇಡಮ್ ಹೇಳಿದ್ರು, ಸಬ್ಜೆಕ್ಟು ಅಂತಂದರೆ ದೇವರನ್ನು ನಾವು ಯಾವ ರೀತಿಯಲ್ಲಿ ನಂಬಬೇಕು, ದೇವರನ್ನು ನಾವು ಹೊಂದಬೇಕಾದರೆ ಅಥವಾ ದೇವರು ನಮ್ಮನ್ನು ಕರುಣೆಯಿಂದ ನೋಡಬೇಕಾದ್ರೆ, ಅವನು ನೋಡ್ತಾನೆ ಇರ್ತಾನೆ, ಅವನು ನೋಡೋದಿಲ್ಲ ಅಂತಲ್ಲ, ಕರುಣಾದೃಷ್ಟಿಯಿಂದ ಅವನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳಬೇಕಾದರೆ ನಾವು ಹೇಗೆ ಉಪಾಸನೆ ಮಾಡಬೇಕು ಅದು ನಮಗೆ ಸಾಧ್ಯವ ಅಂತ ಸಿಲೆಬಸ್ಸು ತುಂಬ ಗಟ್ಟಿಯಾದದ್ದು ಕೊಟ್ಟರೆ ಸಾಧ್ಯ ಇಲ್ಲ. ಎಲ್ಲ ಹಿಮಾಲಯಕ್ಕೆ ಹೋಗಿ 3 ದಿನ ಪರ್ವತ ಹತ್ತಿ ವಾಪಸ್ ಬಂದರೆ ದೇವರು ಒಲಿತಾನೆ ಅಂದರೆ ವಾಪಸ್ ಬರೋದೇ ಇಲ್ಲ, ಅಲ್ಲೇ ದೇವರ ಹತ್ರ ಹೊರಟೋಗಿರ್ತೀವಿ. ಯಾವುದು ಸಾಧ್ಯವೋ ಅದನ್ನು ಸಿಲೆಬಸ್ ಆಗಿ ಹೇಳಿದರೆ ನಾವು ಫಾಲೋ ಮಾಡಬಹುದಾ, ಅಥವಾ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಅವರು ಹೇಳಿದ್ದು ಶಾಸ್ತ್ರದಲ್ಲಿ ಅದನ್ನು ವಿಮರ್ಶೆ ಮಾಡಿದ್ದಾರೆ. ನಾನು ದೇವರಿಗೆ ಹತ್ತಿರದವನು ಆಗಬೇಕಾದರೆ ಕ್ರೈಟೀರಿಯಾ ಯಾವುದು? ಇವತ್ತು ಔಟ್ಲುಕ್ಕಲ್ಲಿ ನಾವು ನೋಡಿದಾಗ ಪ್ರಾಯಃ ನಮಗೆ ಹೀಗೆ ಅನಿಸುತ್ತೆ, ದೇವರು ಶ್ರೀಮಂತರ ಪಾಲಿಗೆ ಮಾತ್ರ ಸಿಗ್ತಾನ. ದರ್ಶನಾದಿಗಳು ಅದನ್ನು ದೊಡ್ಡ ದೇವಸ್ಥಾನದಲ್ಲಿ ತುಂಬ ರಶ್ ಇದೆ ಅಂತಂದರೆ ಆಮ್ ಆದ್ಮಿಗೆ ದೇವರು ಸಿಗೋದು ಸ್ವಲ್ಪ ಕಷ್ಟವೇ. ಅವನು ಕ್ಯೂನಲ್ಲಿ ಕಷ್ಟಪಟ್ಟು ಹೋಗಬೇಕಾಗತ್ತೆ. ಸ್ವಲ್ಪ ಅವನು VIP ಆಗಿದ್ದು, MLA MP ಇವ್ರದ್ದೆಲ್ಲ ಪರಿಚಯ ಇದ್ದು, ಏನೋ 108 ಇದೆ ಅದಕ್ಕೆ. ಆ ಟೆಕ್ನಿಕ್ ಇದ್ದವನಿಗೆ ದೇವರ ದರ್ಶನ ಆಗತ್ತೆ. ಹಾಗಾದರೆ ದೇವರು ಏನಾದರೂ ಸಂಪತ್ತಿಗೆ ಈಸ್ ಆದ್ನ, ಕರಗದ್ನ, ನನ್ನಂಥವನು ದೇವರ ಹತ್ತಿರ ಹೋಗ್ಬೋದಂದ್ರೆ ನರಸಿಂಹದೇವರ ಎದುರಿಗೆ ಪ್ರಹ್ಲಾದರಾಜರಂತಾರೆ, ಇವತ್ತು ನನಗೊಂದು ತೀರ್ಮಾನ ಆಯಿತು ನರಸಿಂಹ, ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಕ್ರೈಟೀರಿಯಾಸ್ ಯಾವುದು? ಮನ್ನೇ ಧನಾಭಿಜನರೂಪ ತಪಶ್ರಿತೌಜ ತೇಜ ಪ್ರಭಾವ ಬಲಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ತುಂಬ ಒಳ್ಳೆ ಮಾತಿದು. ಮನ್ನೇ ಧನ, ನಾನು ತಿಳಿತೇನೆ ಅಂತ. ಏನನ್ನ ತಿಳಿತಿ? ಒಳ್ಳೆ ಧನವಂತರಿಗೆ ದೇವರು ಅನುಗ್ರಹ ಮಾಡ್ತಾನ? ಅಲ್ಲ ಅಂದರು. ಧನ ಅನ್ನೋದು ನಿನ್ನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಕಾರಣ ಅಲ್ಲ. ಅಂದರೆ ಧನವಂತರಾಗಬಾರ್ದು ಅನ್ನೋ ತಾತ್ಪರ್ಯ ಅಲ್ಲ. ನನ್ನಲ್ಲಿ ಹಣ ಇದೆ, ನನಗೇನು ದೇವರು ಸಿಗ್ತಾನೆ? ದೇವರಂತಾನೆ, ನೀನು ಮುಖ, ನಿನಗೆ ಹಣ ಬಂದದ್ದೇ ನನ್ನ ಹೆಂಡತಿ ಚೂರು ನಿನ್ನ ನೋಡಿದ್ಲು ಅಂತ. ಆ ಲಕ್ಷ್ಮೀದೇವಿಯನ್ನು ನಾನು ನೋಡೋದ್ರಿಂದಲೇ ಅವಳು ನಿನ್ನನ್ನು ನೋಡೋ ಯೋಗ್ಯತೆ ಪಡೆದದ್ದು. ಅವಳು ಏನಾದರೂ ನಿನ್ನ ಹತ್ರ ಇರೋದು ತಗೋ ಅಂತ ನಾನು ಆರ್ಡರ್ ಮಾಡಿದ್ರೆ ನೀನು ಒಂದೇ ದಿವಸಕ್ಕೆ ಕೇರ್ ಆಫ್ ಫುಟ್ಪಾತ್ ಆಗ್ಬೋದಣ್ಣ. ಆದ್ದರಿಂದ ಧನ, ಅಭಿಜ, ನಾನು ಒಳ್ಳೆಯ ಕುಲದಲ್ಲೇ ಹುಟ್ಟಿದ್ದೇನೆ, ನನಗೆ ದೇವರು ಒಲಿತಾನೆ. ಸತ್ಕುಲದಲ್ಲಿ ಹುಟ್ಟೋದು ಅದೊಂದು ದೊಡ್ಡ ಭಾಗ್ಯ, ಅದರಲ್ಲೇನು ವಿವಾದ ಇಲ್ಲ. ಆದರೆ ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡ ಅಂತ ದೇವರು. ಇನ್ ಜನರಲ್ ಕೆಲವೊಮ್ಮೆ ನಮಗೆ ಈ ಹಮ್ಮೆ ಇರತ್ತೆ, ನಮ್ಮದೇನ್ರಿ ನಮ್ಮ ತಾತ ಮುತ್ತಾತಂದರು, ಅಯ್ಯೋ ಅವ್ರು ಏನು ಅವ್ರು ಮಾಡಿಟ್ಟಿರೋ ದೇವರಿಗೆ ಸಂಕೋಚ ಆಗೋಷ್ಟು ಮಾಡಿಬಿಟ್ಟಾರೆ, ನೀ ಏನು ಮಾಡ್ತಿ? ಅವ್ರು ನೆನೆಸ್ಕೊಂಡು ಅವ್ರು ಮಾಡಿದ್ದನ್ನು ಹೇಳ್ತಾ ಕೂತಿರ್ತೇನೆ, ಮುಚ್ಚು ಬಾಯಿ ಅಂತ. ನಿನಗೆ ಅವ್ರಿಗೆ. ಅಭಿಜ, ರೂಪ ಇದೆ. ಏನು ರೂಪ? ನನ್ನ ಮಗ ಮನ್ಮಥ, ಅವನ ಮುಂದೆ ನಿಂದೇನು? ತಪಶ್ರಿತೌಜ, ತಪಸ್ಸಿದೆ. ಇನ್ನು ಬೇರೆ ಬೇರೆ ಇದು ಯಾವುದೂ ಕಾರಣ ಅಲ್ಲ. ನನ್ನಲ್ಲಿ ಪ್ರೀತಿಯನ್ನು ಮಾಡಬೇಕು, ನನ್ನಲ್ಲಿ ಭಕ್ತಿಯನ್ನು ಪ್ರೀತಿಯನ್ನೇ ಭಕ್ತಿ ಅಂತ. ಹೌದು, ಹಾಗೆ ಮಾಡಿದವರನ್ನು ಇದು ಯಾವುದೂ ಇಲ್ಲದ, ಯಾವುದೂ ಇಲ್ಲ. ಹಣ ಇಲ್ಲ, ಒಳ್ಳೆಯ ಕುಲ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ಯಾವುದೂ ಇಲ್ಲದ ಒಬ್ಬನಿಗೆ ದೇವರು ಒಲದದ್ದು ಯಾವುದನ್ನು ಇದೆಯಾ ಅಂದರೆ ಪ್ರಹ್ಲಾದರಾಜನು ಮನುಷ್ಯರನ್ನು ಕೊಳ್ಳೇ ಇಲ್ಲ. ಗಜರಾಜನಿಗೆ ನೀನು ಒಲದಿ, ಅವನು ಯಾವ ಕುಲ, ಯಾವ ಗೋತ್ರ, ಇನ್ನೂ ವಿಶೇಷ ಅಂದರೆ 1000 ವರ್ಷ ದೇವರನ್ನು ಮರೆತು ಕೂತಿದ್ದ.
ನಮ್ಮ ಅಣ್ಣನೇ ಅವನು. ದೇವರನ್ನು ಮರೆತು ಆಪತ್ತು ಬಂದಾಗ ದೇವರು ನೆನಪಾಗ್ತಾರೆ. ಸಾಮಾನ್ಯ ನಾವು ಅಂತಿರ್ತೀವಿ. ನರ್ಸಿಂಗ್ ಹೋಮಲ್ಲಿ ಹೇಳಿದ್ರು ಇನ್ನು ಆಗಲ್ಲ ಕರ್ಕೊಂಡು ಹೋಗು ಅಂತ. ಸರಿ ಹೋಗ್ತಾ ಅಲ್ಲ ಆಂಜನೇಯನ ಹತ್ರ ಹೋಗಿ ಒಂದು 200 ರೂಪಾಯಿದು ಇದು ಕೊಟ್ಬಿಡು ಆಚಾರ್ಯಗೆ, ಜೇನುತುಪ್ಪ, ಅದಕ್ಕೆ ಅಭಿಷೇಕ ಮಾಡು ಪ್ರಾಣದೇವರಿಗೆ ಅಂತ. ಅಲ್ಲ ಉಳಿಯಲ್ಲ ಅಂದ್ಯಾರೆ, ಅದಕ್ಕೆ ಹೇಳಿದ್ದು ಹೋದರೆ ಜೇನುತುಪ್ಪ, ಉಳಿದ್ರೆ ಪೇಷಂಟ್. ಇಷ್ಟೇ ಖರ್ಚು ಮಾಡಿದಾಗ ಒಂದು 500 ರೂಪಾಯಿಗೆ ಏನು ಅಂತ. ನೀನು ದೇವರನ್ನು ನಂಬಿದ ಕ್ಷಣ್ಯ ನೀನು ಡಾಕ್ಟ್ರಿಗೆ ತೋರಿಸ್ಬೇಡ ಅಂತಲ್ಲ, ಪ್ಯಾರಲಲ್ ಆಗಿ ಅದನ್ನು ಮಾಡು. ನನ್ನ ನಿಜವಾದ ರೋಗ ಯಾವುದು ಅಂತ ತಪಾಸಣೆ ಮಾಡುವಂತಹ ಬುದ್ಧಿಯನ್ನು ಅವರಿಗೆ ಕೊಡು, ಅದು ಕಾಣುವಂತೆ ವ್ಯವಸ್ಥೆಯನ್ನು ಮಾಡು ಅಂತ ದೇವರಲ್ಲಿ ಬೇಡು. ಗಜರಾಜ 1000 ವರ್ಷ ನಿನ್ನನ್ನು ಮರೆತು ಕರೆದ ಕೂಡಲೇ ಓಡಿ ಬಂದಿ. ಮಡುವೇನೊಳ್ಮಕರಿ ಕಲ್ಪಿಡಿದೆಳೆಯಲು ಜನ ಸರಿಯೇ ತುತಿಸಿ ನಿನ್ನಯ ಕರೆಯೇ ಮಡದಿಯೊಡಪೇಳದಲೆ ಸಂಗಡ ಎಡಬಲದ ಕಡೆ ತಿರುಗಿ ನೋಡದೆ ತಡೆಯದಲೆ ನೀ ತಡಿಗೊದಗಿ ಕರಿಯ ತೊಡರು ಬಿಡಿಸಿದೆ ಕಡುದಯಾನಿದೆ ವರದ ಕಂಚಿ ವರದ ವರದ ನೀ ಪೊರೆ ಎಂದು ಮೊರೆಯಿಡಲ ಕ್ಷಣ ಬಂದು ನೆರೆವಿ ಅಭೀಷ್ಟವಗರೆವಿ ನಿರುತ ನಿನ್ನಯ ಚರಣ ಶರಣರ ಪೊರೆವ ಕಾರ್ಯಧುರಂದರ ವರದ. ನೀನು ಒಲಿಯಲಿಕ್ಕೆ ದೇವರಲ್ಲಿ ಪ್ರಪತ್ತಿ ಅಂತ ಕರೀತಾರೆ. ವಿಶೇಷವಾಗಿ ಈ ಪ್ರಪತ್ತಿ ಅನ್ನೋ ಪದವನ್ನು ಹೆಚ್ಚಾಗಿ ಹೇಳೋದು ರಾಮಾನುಜ ಮತದಲ್ಲಿ ಹೇಳ್ತಾರೆ. ಸರೆಂಡರ್ ಆಗಿ ಬಿಡೋದು, ಇನ್ನೇನೂ ಇಲ್ಲ, ನೀನು ಬಿಟ್ಟು ನನಗೆ ಇನ್ಯಾವುದೂ ಇಲ್ಲ, ಸಂಪೂರ್ಣ ನಿನ್ನನ್ನು ನಂಬಿದ್ದೇನೆ ಅಂತ. ಆ ಲೆವೆಲ್ಲಿಗೆ ದೇವರನ್ನು ನಂಬಿದಾಗ ದೇವರಂತಾನೆ, ಇನ್ನು ನಿನ್ನ ಜವಾಬ್ದಾರಿ ನನ್ನದು. ನೀ ಪ್ಯಾರಲಲ್ಲಾಗಿ ಇನ್ನೊಂದು ಮಾಡ್ಕೊಳ್ತಾ ಇದ್ದರೆ ಅದನ್ನೇ ಮಾಡ್ಕೊ ಅಂತೇನೆ. ನನ್ನನ್ನೇ ನೀನು ನಂಬಿದೆ ಅಂದರೆ ನಾನು ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ. ಈ ರೀತಿಯಾಗಿ ಅನೇಕ ಮಾತುಗಳಿದ್ದಾವೆ. ಜೀವನದಲ್ಲಿ ಭಯ ಇಲ್ಲದೆ ನಡಿಬೇಕಾದ್ರೆ, ಅಂದರೆ ಆಧ್ಯಾತ್ಮಿಕವಾದ ಒಂದು ಏಜ್ ಆದಮೇಲೆ ನಮಗೆ ಪರಲೋಕದ ಚಿಂತೆ ಶುರುವಾಗತ್ತೆ. ಸಣ್ಣ ವಯಸ್ಸಿನಲ್ಲಿ ಪರಲೋಕದ ಹೆಚ್ಚಿನ ಕಾಳಜಿ ಇರೋದಿಲ್ಲ. ಆಯಾ ಇರಲಿ ಬಿಡ್ರಿ ಆಮೇಲೆ ಏನೋ ಆಗತ್ತೆ ಅಂತ. ಸ್ವಲ್ಪ ಕೈಲಾಗದೇ ಇದ್ದಾಗ ಮನೆಯಲ್ಲಿ ನಾನಾ ತರಹದ ಸಮಸ್ಯೆಗಳು ಇದ್ದದ್ದೇ ಇದೆ. ಎಲ್ಲ ಮನೆ ದೋಸೆ ತೂತೆ. ಯಾರೋ ಹೇಳಿದ್ರು ದೋಸೆ ತೂತು ಸಾರ್, ನಮ್ದು ಹೆಂಚೆ ತೂತು ಅಂತ. ಅದು ಪ್ರಯೋಜನ ಇಲ್ಲ, ಒಲೆನೂ ಆರಿ ಹೋಗತ್ತೆ. ಹಾಗಾಗಿ ಎಲ್ಲರ ಮನೆಯಲ್ಲಿ ಸಮಸ್ಯೆ ಇದ್ದದ್ದೇ. ಒಂದು ನನಗೆ ಡೌಟ್ ಇರುತ್ತೆ, ನಾನು ಮಾಡ್ತಾ ಇರುವುದು ಸರಿಯಾದ ದಾರಿಯಲ್ಲಿ ಮಾಡ್ತಾ ಇದ್ದೀನೋ ಇಲ್ಲೋ, ನಾನು ಮಾಡೋದು ಇದು ದೇವರಿಗೆ ತಲುಪತ್ತೋ ಇಲ್ಲೋ. ಒಂದು ವೇಳೆ ರಾಂಗ್ ಅಡ್ರೆಸ್ ಆಗಿಬಿಟ್ರೆ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ರಾಂಗ್ ಅಡ್ರೆಸ್ ಆದರೂ ಪರವಾಗಿಲ್ಲ, ವಿರುದ್ಧವಾದ ಮಾಡಿ ದೇವರ ಹತ್ರ ಏಟು ತಿನ್ನೋದಾಗತ್ತಲ್ಲ, ಏನು ಮಾಡಬೇಕು ಅದನ್ನೇ ಪ್ರಶ್ನೆಯನ್ನು ಮಾಡ್ಯಾರೆ. ಜೀವನದಲ್ಲಿ ಭಯ ಇಲ್ಲದೆ ಸಂತೃಪ್ತಿಯಿಂದ ಇರಬೇಕಾದರೆ ಏನು ಮಾಡಿದರೆ ದೇವರು ಒಲಿತಾನೆ, ದೇವರು ಒಲಿದಿದ್ದಾನೆ ಅಂತ ನಿಶ್ಚಿಂತೆಯಿಂದ ಇರಬೇಕಾದರೆ ಏನು ಮಾಡಬೇಕು? ಅದಕ್ಕೆ ಭಾಗವತ ಒಂದು ಮಾತು ಹೇಳ್ತು, ಮನ್ನೇ ಅಕುತಶ್ಚಿತ್ ಭಯಂ ಅಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇಹ ಅಸತಿ ಆತ್ಮಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಬೀಹಿ. ಅಕುತಶ್ಚಿತ್ ಭಯಂ, ಯಾವ ಭಯವೂ ಇಲ್ಲ, ಯಾವ ತರಹದ ರೀತಿಯ ಜೀವನ ನಡೆಸಿದವರಿಗೆ ಇಲ್ಲ ಅಂದರೆ ಅಚ್ಯುತಸ್ಯ ಪಾದಾಂಬುಜೋಪಾಸನಂ, ಅಚ್ಯುತನ ಪಾದಕಮಲಗಳನ್ನು ಗಟ್ಟಿಯಾಗಿ ನಂಬಿ ಉದ್ವಿಗ್ನ ಬುದ್ಧೇಹೆ, ಎಲ್ಲವೂ ದೇವರಿಂದ ಆಗತ್ತೆ, ನಾನು ಕೇವಲ ನಿಮಿತ್ತ ಮಾತ್ರ ಅನ್ನುವ ಪ್ರಾಮಾಣಿಕ ನಂಬಿಕೆ ಯಾರಿಗೆ ಬಂದಿದೆ ಅವನಿಗೆ ಭಯ ಇಲ್ಲಂತೆ. ಯಾರಿಗೆ ನಾನೇ 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 ಅನ್ನೋದಿದೆ ಅವನಿಗೆ ಭಯ ಅಂತ. ಶ್ರೀಹರಿ ಮಾಡಿಸ್ತಾನೆ ಅನ್ನುವ ಪ್ರಾಮಾಣಿಕ ನಂಬಿಕೆ ಬೇಕು. ಬಾಯಲ್ಲಿ ಹೇಳೋದು ಸುಲಭ, ದೇವರು ಮಾಡಿಸ್ತಾನೆ. ಜನರಲ್ ಆಗಿ ನಾವು ಹೇಳ್ತೇವೆ, 10 ಬಾರಿ ಪುರಾಣ ಕೇಳಿದಾಗ ಮಾಡಿದಾಗ ನಾವ್ಯಾರು ಮಾಡಲಿಕ್ಕೆ ಎಲ್ಲ ದೇವರು ಮಾಡಿಸ್ತಾನೆ ಅಂತ. ಇನ್ನು ನಮ್ಮಲ್ಲಿ ಕೆಲವು 50-50, ನಾವು ದೇವ್ರಿಗೊಂದು 50 ನಾವೊಂದು 50 ಹಂಚ್ಕೊಂಡಿರ್ತೀವಿ. ಯಾವುದು ತಿನ್ನೋದು ಉಣ್ಣೋದೆಲ್ಲ ನಾವೇ ಮಾಡ್ಕೋಬೇಕು ರೀ, ಎಲ್ಲ ದೇವ್ರ ಮೇಲೆ ಹಾಕಿದ್ರೆ ಪಾಪ ಕಷ್ಟ ಆಗುತ್ತೆ ಅವನಿಗೂ. ಅಡುಗೆ ಊಟ ತಿಂಡಿ ಅದು ನಾನೇ ಮಾಡ್ತೇನೆ. ಆಮೇಲೆ ನೀವು ಇದು ದೇವಸ್ಥಾನಕ್ಕೆ ಹೋಗೋದು, ಪ್ರದಕ್ಷಿಣೆ ಹಾಕೋದು, ಏಕಾದಶಿ ಮಾಡೋದು ಅದೆಲ್ಲ ದೇವರಿಗೆ ಬಿಟ್ಟೇನ್ರಿ, ಅವನೇ ಮಾಡಿಸ್ಕೊಳ್ಳಿ, ನಾವ್ಯಾರು ಮಾಡಲಿಕ್ಕೆ. ಇದು ಬುದ್ಧಿವಂತಿಕೆ ನಮಗೆ. ಸೊ 50 ನಿನಗೆ 50 ನನಗೆ. ಯಾವುದು ತೊಂದರೆ ಆಗುತ್ತೋ ಅದೆಲ್ಲ ದೇವ್ರ ತಲೆ ಮೇಲೆ, ಯಾವುದು ನನಗೆ ಹಿತವಾಗಿರುತ್ತೋ ಇಲ್ಲ
ಅಕುತಶ್ಚಿತ್ ಭಯಂ ಅಚ್ಯುತಸ್ಯ ಪಾದಾಂಬುಜೋಪಾಸನಂ. ಯಾರಿಗೆ ನಾನೇ ಮಾಡ್ತೇನೆ ಅನ್ನುವ ಭಾವನೆ ಇದೆ, ಈ ನಾನು ಅನ್ನೋದು ಹೋಗ್ಬೇಕಂತೆ. ಕನಕದಾಸರು ಅಂದರು, ನಾವೆಲ್ಲ ಕೇಳಿದ್ದೇವೆ ಅದನ್ನು. ನಾನು ಎಂಬುದು ಬಿಡು ಖಂಡ್ಯ, ಅದು ಈಗೋಯಿಸಮ್ ಇರುತ್ತೆ, ಹೇಳುವ ನಮಗೂ ಇದೆ, ಅದು ತಪ್ಪಿದ್ದಲ್ಲ. ಅದು ಕಡಿಮೆ ಆಗಬೇಕು, ಕಡಿಮೆ ಆಗೋದಲ್ಲ, ಅದು ಟೋಟಲ್ ಆಗಿ ನನ್ನಿಂದ ಹೋಗಿ ಬಿಡಬೇಕಂತ. ಅವನು ಮಾಡಿಸ್ತಾನೆ ಅನ್ನುವ ನಂಬಿಕೆ ಬರಬೇಕು. ಓಕೆ, ಅವನು ಮಾಡಿಸ್ತಾನೆ ಅಂತ ಬಾಯಲ್ಲಿ ಹೇಳ್ತಾ ಇದ್ದೇವೆ, ಅದು ನಿಜವಾಗಲೂ ಅನುಭವಿಸಿ ಹೇಳಬೇಕಾದ್ರೆ ಏನು ಮಾಡಬೇಕು? ಇದು ನಮಗೆ ಗೊತ್ತಾಯಿತು. ನಾನಲ್ಲ ಮಾಡೋದು, ನಾನು ಕೇವಲ ನಿಮಿತ್ತ. ಮಹಾಭಾರತದಂತಹ ಯುದ್ಧಕ್ಕೆ ದೇವರಂದ ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್. ನೀನು ಕೇವಲ ನಿಮಿತ್ತ. ಈ ಎಲ್ಲ ಯುದ್ಧದ ಏನೋ ನಾನು ಈ ಸಾಫ್ಟ್ವೇರಲ್ಲಿ ಒಂದು ಇದನ್ನು ಮಾಡಿರ್ತಾರಲ್ಲ, ಪ್ರೋಗ್ರಾಮ್, ಅದು ನಾನು ಮಾಡಿದವನು ಅಂತಾನೆ ಕೃಷ್ಣ. ಇದರ ಪ್ರೋಗ್ರಾಮಿಂಗ್ ಎಲ್ಲ ನನ್ನದು, ನೀನು ಕೇವಲ ನಿಮಿತ್ತ ಅಷ್ಟೇ. ನೀನು ಹಾಗೆ ಅಂದ್ಕೊಂಡು ಯುದ್ಧವನ್ನು ಮಾಡು, ಪುಣ್ಯವೇ ಉಂಟು. ಇಲ್ಲ ನಾನೇ ಬಾಣ ಬಿಡೋದು, ನಾನೇ ಕೊಂದೆ ಅಂದ್ಕೊಂಡ್ರೆ ಅದು ತುಂಬ ತುಂಬ ದೊಡ್ಡ ತಪ್ಪಾಗತ್ತೆ ಅಂತ. ಹಾಗಾದರೆ ನಾವು ಏನನ್ನ ಮಾಡುವುದಾದರೂ ಶ್ರೀಹರಿ ಮಾಡಿಸ್ದ ಅನ್ನುವ ಅನುಸಂಧಾನ ಬರಬೇಕು ಅಂತ. ಅದು ಹೇಗೆ ಸಾಧ್ಯ ಇದೆ? ಬರ್ತಾ ಇಲ್ಲ. ನಾನೇ ಕಷ್ಟಪಟ್ಟೆ ಅಂತಾನೆ ನನಗೆ ಅನುಭವಕ್ಕೆ ಇದೆ. ಈಗ ನಿಮ್ಮ ಮನೆಯಿಂದ ನೀವು ಬಂದಿದ್ದೀರಿ, ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ಮನೆಗೆ ನೀವು ಹೋಗ್ತೀರಿ. ಇಲ್ಲಿ ನಿಮಗೇನು ಅತಿಥಿ ಅಭ್ಯಾಗತರಿಗೆ ಏನು ಅವರು ಸತ್ಕಾರವನ್ನು ಮಾಡಬೇಕು ಆ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಕಡೆಗಂತೂ ನಾವು ಹೇಳ್ತೇವೆ ಶ್ರೀಕೃಷ್ಣ ಪ್ರಿಯತಾಮ್ ಅಂತ. ಇನ್ ಬಿಟ್ವೀನ್ ನನ್ನ ಮನೆಯಿಂದ ನಾನು ಬಂದೆ, ನನ್ನ ಮನೆಗೆ ನಾನು ಹೋದೆ, ಮಧ್ಯದಲ್ಲಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದರು. ಇಷ್ಟೆಲ್ಲ ಮಾಡಿದಾಗ ನಾವು ಜನರಲ್ ಆಗಿ ಅನ್ನೋದೇನು, ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರಿ, ನೀವು ಇದನ್ನೆಲ್ಲ ಪ್ಲ್ಯಾನ್ಡ್ ಆಗಿ ಮಾಡ್ತೀರಾ? ಇಲ್ಲ ದೇವ್ರು ಮಾಡಿಸ್ದ. ಇಲ್ಲ ದೇವ್ರು ಮಾಡಿಸ್ತಾನೆ ಸರಿ, ಬಟ್ ನೀವು ಪ್ಲ್ಯಾನ್ ಮಾಡಬೇಕು. ಹೌದು, ಆಚಾರ ಅಂದಿದ್ರು ಅಂತಂದದ್ದು ನಾನು ನಿನ್ನೆ ದಿನವೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬರೀ ದೇವ್ರ ಮೇಲೆ ಹಾಕಿದ್ರೆ ಆಗಬೇಕಲ್ಲಮ್ಮ, ಅವನಿಗೂ ಇವತ್ತು ಮುಹೂರ್ತಗಳು ಬಿಸಿ ತುಂಬ ಇದೆ. ಇದು ನನ್ನ ಸುಪ್ತ ಪ್ರಜ್ಞೆಯಲ್ಲಿ ಇದೆ. ಒಳಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾನು ಮಾಡ್ತಾ ಇದ್ದೇನೆ, ನಾನು ಮಾಡಿದ್ದು ಸಕ್ಸಸ್ ಆಗೇ ಆಗತ್ತೆ. ಅದು ಹೋಗಬೇಕಂತ. ಅದು ಹೋಗಬೇಕಾದ್ರೆ ಏನು ಮಾಡಬೇಕು? ಅದೇ ಸಮಸ್ಯೆ, ಅದೇ ಎರೇಸ್ ಆಗಬೇಕು. ಇದೆ, ಒಳಗಂತೂ ಇದೆ. ನಿಮಗೆಲ್ಲ ಇದೆಯೋ ಬಿಟ್ಟಿದೆಯೋ, ನನಗಂತೂ ಇದೆ. ಹಾಗಾಗಿ ಇಟ್ ಈಸ್ ದೇರ್. ಇದು ಎರೇಸ್ ಆಗಬೇಕು, ಇದು ಹೋಗಬೇಕು. ಇದಕ್ಕಾಗಿ ನಾವು ಇಲ್ಲಿ ಸಾಧನೆ ಮಾಡ್ತಾ ಇರೋದು. ಇಷ್ಟೆಲ್ಲ ಸಾಧನೆ ಇದೆಯಲ್ಲ, ದುರಂತ ಏನು ಗೊತ್ತಾ? ಸಾಧನೆ ಜಾಸ್ತಿ ಮಾಡ್ತಾ ಮಾಡ್ತಾ ಅದು ಜಾಸ್ತಿ ಆಗಿಬಿಡುತ್ತೆ. ಒಂದು ಹಂತಕ್ಕೆ ಹೋಗ್ತಾ ಹೋಗ್ತಾ ಯಾರೋ ಅಂತಾರೆ, ನೀವೇನು ತುಂಬ ಮಾಡ್ತೀರಿ. ಅದು ಫಸ್ಟ್ ಯಯಾತಿಗೆ ಹೀಗಾಯಿತು. ಮಹಾಭಾರತದಲ್ಲಿ ಹೇಳ್ತಾರೆ, ಯಯಾತಿ ರಾಜ ಸಿಕ್ಕಾಪಟ್ಟೆ ಪುಣ್ಯವಂತ. ಯಯಾತಿ ಅಷ್ಟು ಪುಣ್ಯ ಯಾರೂ ಮಾಡೇ ಇಲ್ಲ ಅಂತ ಮಹಾಭಾರತದಲ್ಲಿ. ಅವನ ಪುಣ್ಯಕ್ಕೆ ಎಣೆನೇ ಇಲ್ಲ. ಅವನು ಸ್ವರ್ಗಕ್ಕೆ ಹೋದಾಗ ದಿನ ದೇವತೆಗಳು ಅವನ ದರ್ಶನಕ್ಕೆ ಬರೋರಂತೆ. ಒಂದು ಗುಂಪಾಗಿ ಬಂದು ಯಯಾತಿಯನ್ನು ತೋರಿಸಿ, ಇದು ಎಂಥ ಪುಣ್ಯಾತ್ಮ ಗೊತ್ತಾ, ನಾನಿಲ್ಲಿ ಬಂದದ್ದು ಯಾಕೆ ಗೊತ್ತಾ, ಇವ್ನು ನೋಡಿದ್ರೆ ನಂಗೆ ಪುಣ್ಯ ಬರುತ್ತೆ ಅಂತ. ಇಂದ್ರ, ವರುಣ, ಅಗ್ನಿ ಇವರೆಲ್ಲ ಯಯಾತಿಯನ್ನು ನೋಡಿಕೊಂಡು ಕಡೆ ಒಂದು ಮಾತು ಕೇಳೋರು, ಯಯಾತಿ ನಿಂತರ ಯಾರಾದರೂ ಇದಾರ ಪುಣ್ಯವಂತರು? ಛೇ ಹಾಗೆಲ್ಲ ಅನ್ಬೇಡ್ರಿ, ಎಂದರೋ ಮಹಾನುಭಾವರು ಬೇಕಾದಷ್ಟು ಜನ ಇದ್ದಾರೆ, ನಾನು ತುಂಬ ಸಣ್ಣವನು. ಈ ಮಾತನ್ನು ಯಯಾತಿ ಫಸ್ಟ್ ಆಡೋನು. 5-6 ಬಾರಿ ದೇವತೆಗಳು ಬಂದು ನೀನು ಬಹಳ ದೊಡ್ಡವನು ಅಂದಾಗ ಯಯಾತಿಗೆ ಅನ್ನಿಸ್ತು, ಇವರೆಲ್ಲ ಅಂತ ಇದ್ದಾರೆ ಅಂದರೆ ನಾನು ದೊಡ್ಡವನು ಇರಲೇಬೇಕು. ಇನ್ನೊಮ್ಮೆ ಬಂದಾಗ ಅಂದರು, ಯಯಾತಿ ಇನ್ನಷ್ಟು ದೊಡ್ಡವ್ರು ಯಾರಾದರೂ ಇದ್ದಾರಾ? ಚಾನ್ಸೇ ಇಲ್ಲ ಅಂತ. ಬೀಳು ಮಗನೇ ಅಂದರು. ಆಗ ಅವನಂದ, ಅಲ್ಲಪ್ಪ ನೀವಂದಾಗ ನಾನು ಇಲ್ಲ ಅಂದರೆ ಇಲ್ಲೇ ಇಟ್ಕೊಂಡ್ರಿ, ನಾ ದೊಡ್ಡವನು ನೀವಂದದ್ದನ್ನು ಅನುಮೋದನೆ ಮಾಡಿದ್ರೆ ಯಾಕೆ ಕೆಳಗೆ ಬೀಳು ಅಂದರೆ, ಈಗ ನಿಂಗೆ ಅಹಂಕಾರ ಬಂತು. ಅಹಂಕಾರ ಇರೋರಿಗೆ ಸ್ವರ್ಗದಲ್ಲಿ ಜಾಗ ಇಲ್ಲ, ಬೀಳು ಅಂದರು. ಸರಿ, ಬೀಳೋ ಕಾಲಕ್ಕೆ ಪಡಿಬೋದು ನಾನು ಸ್ವಾಮಿ ಅಂದ. ಮಧ್ಯದಲ್ಲಿ ಬ್ರಹ್ಮದೇವರು ಕಂಡ್ರು. ಏನೇ ಆಯ್ತು, ಯಾಕೆ ಬೀಳ್ತಾ ಇದೆ? ಆ ದೇವತೆಗಳೆಲ್ಲ ತಳ್ಳಿಟ್ರು. ಬೀಳೋದು ಬೀಳ್ತೇನೆ, ಸಜ್ಜನರ ಮಧ್ಯದಲ್ಲಿ ನನ್ನನ್ನು ಬೀಳಿಸಿ ಎಂದ. ಯಾಕೆ? ಸ್ವರ್ಗದಲ್ಲಿ ನಾನು ಅಂತ ಯಾರಿಗೆ ತುಂಬ ಹೆಮ್ಮೆ ಇದೆ, ನಾನು ದೊಡ್ಡವನು ಅಂತ, ಅಲ್ಲಿ ಉಳಗಾಲ ಇಲ್ಲಪ್ಪ. ಹಾಗಾದರೆ ಮತ್ತೆ ಬರೋದು ಹೇಗೆ? ಸಜ್ಜನರ ಮಧ್ಯದಲ್ಲಿ ಬೀಳು, ಅವರು ನಿನ್ನನ್ನು ಮೇಲೆ ಕಳಿಸ್ತಾರೆ ಅಂತ. ಅವನು ಬಿದ್ದದ್ದು 4 ಜನ ಮೊಮ್ಮಕ್ಕಳ ಮಧ್ಯೆ. 4 ಜನ, ಶಿಬಿ, ಪ್ರತರ್ಧನ, ವಿಶ್ವಾಮಿತ್ರರ ಮಗ ಒಬ್ಬ, ಅರಿಷ್ಟನೇಮಿ ಅಂತ ಒಟ್ಟು 4 ಜನರ ಮಧ್ಯದಲ್ಲಿ ಬೀಳ್ತಾನೆ. ಅವರೆಲ್ಲ ಮತ್ತೆ ಮೇಲೆ ಕಳಿಸ್ತಾರೆ. ಹೇಳಲಿಕ್ಕೆ ಬಂದದ್ದೇನು ಅಂದರೆ,
ನಾನು ಅನ್ನೋದನ್ನು ಕಳ್ಕೋಬೇಕಂತ. ಅದು ಕಳಿಕೊಳ್ಳುವ ಬಗೆ ಹೇಗೆ ಇದೆ ಈಗ. ಇದನ್ನು ನಾನು ಕಳೆಯುವ ಬಗೆ ಹೇಗೆ? ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ, ನಿಜವಾಗಲೂ ಅದು ಅನುಭವಿಸೇ ಹೇಳಬೇಕು. ಅದನ್ನು ಹೇಗೆ ಅಂದರೆ ಭಾಗವತ ಅದಕ್ಕೆ ಸೊಲ್ಯೂಷನ್ನು ಹೇಳುತ್ತೆ. ನೀನು ಮೊದಲು ದೇವರ ಮಹಿಮೆಯನ್ನು ಕೇಳು. ಎರಡನ್ನ ಹೇಳಿದೆ. ಅರ್ಪಣೆ ಮಾಡುವ ರೀತಿ ಹೇಗೆ? ನಾವೆಲ್ಲ ಒಂದು ಪದ್ಯವನ್ನು ಹೇಳ್ತೇವೆ, ನೀವು ಅದನ್ನು ಹೇಳ್ತಿರ್ತೀರಿ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕಾಯ ವಾಚ, ಕಾಯ ಅಂದರೆ ದೇಹ, ವಾಚನಿಕವಾಗಿ ಏನಾದರೂ ಮಾಡ್ತೇವಲ್ಲ. ಏನು ನೀನು ಸ್ತೋತ್ರವನ್ನು ಹೇಳಿದ್ದಲ್ಲ, ಕಡೆಗೆ ಹರಟೆ ಹೊಡಿತೀವಿ. 1-2 ಗಂಟೆ ಯಾರಾದರೂ ಅಪರೂಪಕ್ಕೆ ಬಂದರೆ, ಈಗ ಅದು ಒಂದು ದೊಡ್ಡ ಭಾಗ್ಯವೇ. ಈಗ ಹರಟೋ ಯಾರೇ ಕಮ್ಮಿ ಆಗಿಬಿಟ್ಟಿದೆ, ಯಾರೂ ಯಾರ ಹತ್ರ ಮಾತಾಡೋದಿಲ್ಲ, ತೀರಾ ಕಮ್ಮಿ ಮಾತು. ಅವಾಗನ್ನ ಮಾತುಕತೆ ಅಂತಂದರೆ ಗಂಡ ಹೆಂಡತಿಯಲ್ಲಿ, ಅದು ಮಾತು ಅಂದರೆ ಜೋರಾಗೆ ಕಾಫಿ ಕೊಳ್ಳೇ ಇಲ್ಲ, ಅಲ್ಲೇ ಬಡದಿದ್ದೀನಿ ನೋಡೋಕ್ಕೇನು ನಿಮಗೆ ಅಂತ, ಇಷ್ಟೇ ಮಾತು. ಇವ್ರು ಹೇಳಿದ್ದು ಅವ್ರು ನೋಡಿರಲ್ಲ, ಯಾಕೆ ನಾನು ವಾಟ್ಸಾಪ್ ನೋಡ್ತಾ ಇದ್ದೆ, ನೀವು ಅದನ್ನು ನೋಡೇ ಹಾಳಾಗಿದ್ದು ಅಂಥೇಳಿ ಇಷ್ಟೇ ಆಗುತ್ತೆ. ಯಾರಾದರೂ ಮೊನ್ನೆ ಕಾಯ ವಾಚ ಮನಸ, ನೀನು ಏನು ಮಾತಾಡ್ತೀಯೋ ಅದನ್ನು ದೇವರಿಗೆ ಅರ್ಪಿಸು. ಅಲ್ಲ, ನಾನು ಏನೇನೋ ಮಾತಾಡಿದ್ನಲ್ಲ, ಒಂದು ದೇವ್ರಿಗೊಂದು ನಮಸ್ಕಾರ ಮಾಡು. ಯಾಕೆ ಸ್ವಾಮಿ, ನನಗೆ ಮಾತು ಕೊಟ್ಟೆಲ್ಲ, ಅದಕ್ಕೊಂದು ನಿಂಗೆ ನಮಸ್ಕಾರವೋ? ನನ್ನೊಟ್ಟಿಗೆ ಹುಟ್ಟಿದ ಕೆಲವರಿಗೆ ಮಾತನ್ನು ನೀನು ಕೊಟ್ಟಿಲ್ಲ, ಕಿವಿಯನ್ನು ಕೊಟ್ಟಿಲ್ಲ, ಡೆಮ್ ಅಂಡ್ ಡೆಫ್ ಅನ್ನು ನನ್ನನ್ನು ಮಾಡದೇ ಇದ್ದದಕ್ಕೆ ಒಂದು ನಮಸ್ಕಾರ. ಹೊಸದಾಗಿ ನಾನು ಆ ಮಾತಿನಿಂದ ಭಾರಿ ಮಾತಾಡಿ 10 ಜನ ನನ್ನನ್ನು ಕರೆಯುವಂತೆ ಆಯಿತು ಅಲ್ಲ, ಮಿನಿಮಮ್ ಮಾತು ನನಗೆ ಕೊಟ್ಟೆಲ್ಲ. ಇನ್ನೂ ಒಂದು, ನಾನಾಡುವ ಮಾತು ಇನ್ನೊಬ್ಬರಿಗೆ ಅರ್ಥ ಆಗುವಂತೆ ಮಾಡಿದೆಲ್ಲ, ಅದು ಒಂದು ದೊಡ್ಡ ಭಾಗ್ಯ ಅಲ್ಲ. ನಾನು ಚೆನ್ನಾಗಿ ಮಾತಾಡ್ತೇನೆ, ಕೇಳೋರಿಗೆ ಏನು ಅರ್ಥವೇ ಆಗಲಿಲ್ಲ ಅಂದರೆ, ಹಾಗಾದರೆ ದೇವರಿಗೆ ಅರ್ಪಿಸೋದು ಅಂದರೆ ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವು ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ ನಡುಮನೆ ಅಂಗಣವು. ಇಲ್ಲಿ ಬಂದ್ಬಿಡಿ, ಅಡ್ಡಿ ಇಲ್ಲ, ಅಥವಾ ಇಲ್ಲಿ ಬನ್ನಿ. ನಡುಮನೆ ಅಂಗಣವು ಉಡುಪಿ ವೈಕುಂಠಗಳು ಎಡಬಲದ ಮನೆಯವರು ಕಡುಭಾಗವತರು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ಮಾತು ಅದೊಂದು ಯಜ್ಞ ಅಂತಾನೆ ಕೃಷ್ಣ. ನೀನು ಏನು ಮಾತಾಡ್ತೀಯಲ್ಲ, ಅದು ಒಂದು ದೇವರಿಗೆ ಅರ್ಪಿಸುವ ಹವಿಸ್ಸು ಅನ್ನುವ ಅನುಸಂಧಾನ ಇದ್ದರೆ ಆಡಿದ್ದಕ್ಕೆಲ್ಲ ಪುಣ್ಯ. ಒಂದು ಘಟನೆ, ಗೋಪಾಲದಾಸರ ಕಾಲದಲ್ಲಿ ನಡೆದ ಘಟನೆ. ಗೋಪಾಲದಾಸರು ಮತ್ತೊಬ್ಬ ದೊಡ್ಡ ಸಾಧಕರು, ವ್ಯಾಸತತ್ವಜ್ಞರು ಅಂತ, ರಾಯರ ಮೇಲೆ ತುಂಬ ಭಕ್ತಿ ಉಳ್ಳ ವ್ಯಕ್ತಿ. ಅವರ ಪೂರ್ವಾಶ್ರಮದ ಹೆಸರು ಆಮೇಲೆ ಬಿಡಿ ಸನ್ಯಾಸಿಗಳಾದದ್ದು ವ್ಯಾಸತತ್ವಜ್ಞರು ಅಂತ. ಮಂತ್ರಾಲಯದ ಸಮೀಪದಲ್ಲಿ ಐಜಿ ಅಂತ ಒಂದು ಹಳ್ಳಿ ಇದೆ. ಆ ಐಜಿ ಅನ್ನೋ ಹಳ್ಳಿಯಲ್ಲಿ ಅವರಿದ್ದದ್ದು. ವೆಂಕಟರಮಣಾಚಾರ್ಯರು ಅಂತ ಅವರ ಹೆಸರು. ಗೋಪಾಲದಾಸರಿಗೂ ಅವ್ರಿಗೂ ತುಂಬ ಸ್ನೇಹ. ಗೋಪಾಲದಾಸರು ಸಣ್ಣವರು, ಇವರು ವಯಸ್ಸಿನಲ್ಲಿ ದೊಡ್ಡವರು. ಒಂದಿನ ಮಾತಾಡ್ತಾ ಸುಮಾರು ಮಧ್ಯಾಹ್ನ 2 ಗಂಟೆಗೆ ಮಾತನ್ನು ಪ್ರಾರಂಭ ಮಾಡಿದರೆ ರಾತ್ರಿ 9-10 ಗಂಟೆವರೆಗೂ ಮಾತಾಡ್ತಾ ಇದ್ರಂತೆ. ಮುಗೀತು. ಮಾತಾದ ಮೇಲೆ ವ್ಯಾಸತತ್ವಜ್ಞರು ತುಂಬ ಪೇಚಾಡಿಕೊಂಡ್ರು. ಯಾಕೆ ಎಲ್ಲಾನ ಹೋಗಬೇಕಾಗಿತ್ತ? ಇವತ್ತಿನ ಕಾಲದಂತೆ ತುಂಬ ನಮ್ಮ ಜೀವನ ತುಂಬ ಸುಖವಾಗಿದ್ದೀವಿ, ಆದರೆ ತುಂಬ ಕಮಿಟ್ಮೆಂಟ್ಸ್. ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಬಸ್ ಮಿಸ್ ಆಗುತ್ತೆ, ಫ್ಲೈಟ್ ಮಿಸ್ ಆಗುತ್ತೆ, ಟ್ರೈನ್ ಮಿಸ್ ಆಗುತ್ತೆ, ಏನೇನೇನೋ ಕಮಿಟ್ ಆಗಿ ನಮಗೆ ಒಂದು ಸ್ವಾತಂತ್ರ್ಯ ಭ್ರಮೆ ಇದೆ. ನಾನು ಮೊನ್ನೆ ಇದಕ್ಕೆ ಹೋದಾಗ ನನ್ನ ತಲೆಯಲ್ಲಿ ಅದೇ ಬಂದದ್ದು. ಶುಕಸ್ಥಳಕ್ಕೆ ಹೋಗಿದ್ವಿ. ನಾವೆಲ್ಲ ಒಂದು ತುಂಬ ದೊಡ್ಡ ತಪ್ಪು ಮಾಡ್ತೇವೆ. ದಿಲ್ಲಿ ಏರ್ಪೋರ್ಟ್ ಇಳಿದ ಕೂಡಲೇ ಅಲ್ಲೊಂದು ವ್ಯಾನು ಕಾರು ವ್ಯವಸ್ಥೆ ಆಗಿರುತ್ತೆ, ಅಲ್ಲಿಂದ ಅಲ್ಲಿ ಹೋಗ್ತೇವೆ, ಎಲ್ಲ ವ್ಯವಸ್ಥೆ ಆಗಿದೆ. ತಲೆಯಲ್ಲಿ ಇಷ್ಟು ನಮಗೆ ಸ್ವಾತಂತ್ರ್ಯದ ಭ್ರಮೆ. ನಾವು ಅಲ್ಲಿಗೆ ಹೋಗಿ ರೀಚ್ ಆಗೇ ಬಿಡ್ತೇವೆ. ಸ್ವಲ್ಪ ಬೆಳಗ್ಗೆ ಆದರೂ ದೇವರು ದಿಂಡ್ರು ಹಾಳಾಗಿ ಹೋಗಲಿ, ನಮ್ಮ ದೇಹದ ಮೇಲಾದರೂ ಏನಾಗುತ್ತೆ? ಏರ್ಪೋರ್ಟಿಗೆ ಹೋಗಲಿಕ್ಕೆ ಇಲ್ಲಿಂದ 1 ಗಂಟೆ, ಅದಕ್ಕೆ 1.5 ಗಂಟೆ ಮುಂಚೆ 2.5 hours
ಅದು ನಮ್ಮ ಕರ್ಮಕ್ಕೆ ಬೇಗ ಹೋದರೆ ಪರವಾಗಿಲ್ಲ, ಅವನೊಂದು ಅರ್ಧ ಗಂಟೆ ಲೇಟಾಗಿ ಅಲ್ಲಿ ಲ್ಯಾಂಡ್ ಆದಮೇಲೆ ಅಲ್ಲಿ ಸಿಗಬೇಕು. ಅಂತೂ ಇಲ್ಲಿಂದ ನಾವು ಹೊರಟು ಎಲ್ಲ ಸೇರೋದ್ರಲ್ಲಿ ಒಂದು 5-6 ತಾಸು ಆಗುತ್ತದು ದಿಲ್ಲಿಗೆ. ಇರೋದು 2.5 ತಾಸು ಜರ್ನಿ ಅಷ್ಟೇ. ಈ ಅಕ್ಕಪಕ್ಕ ಪ್ರಿಫಿಕ್ಸು ಸಫಿಕ್ಸು ಯಾರ್ದದು, ಅದು ಮಸ್ಟ್ ಅದು. ಸೊ ಟೋಟಲ್ ಆಗಿ ಸ್ವಲ್ಪ ನಾವೇನು ಹೊರಗೆ ತಗೊಳ್ಳೋದಿಲ್ಲ ಅಂತಾದರೆ 6-8 ತಾಸು ಸಮಸ್ಯೆನೇ. ಅಲ್ಲಿ ಇಳಿದ ಮೇಲೆ ಅಲ್ಲೆಲ್ಲ ಒಂದು ಮಠ ಛತ್ರವೋ ಹೋಗಿ ರಿಲ್ಯಾಕ್ಸ್ ಆಗೋಣ, ನಮಗೊಂದು ಭ್ರಮೆ ಅದು 2 ಅವರ್ಸ್ ತಾನೇ ಹೊರಟೋಗ್ತೇವೆ ಅಂತ. ದೇವರಂತ ಮಗನೇ ತೋರಿಸ್ತೀನಿ ಅಂತ ಏರ್ಪೋರ್ಟ್ ದಾಟಿ ಒಂದು 10 ನಿಮಿಷಕ್ಕೆ ಪಂಚರ್. ನಮ್ಮದೇ ಅನುಭವ. ಆಗ ಅನ್ನಿಸ್ತು, ಸ್ವಾಮಿ ಇಷ್ಟು ತಲೆಹರಟೆ ನಾವು ಮಾಡಿದ್ದು ತಪ್ಪು. ಅದು ಪಂಚರ್ ಆದರೆ ಆ ನಮ್ಮ ಮಹಾನುಭಾವ ಡ್ರೈವರ್ಗೆ ಎಷ್ಟು ದೇವರಲ್ಲಿ ನಂಬಿಕೆ ಅಂದರೆ, ಅದಕ್ಕೆ ಸ್ಟೆಪ್ನಿ ಇದೆ, ಜಾಕ್ ಇಲ್ಲ ಅವನಂತ. ಜಾಕ್ ಇದೆ, ಆ ಜಾಕಿಗೆ ಆ ತಿರುಗಿಸೋ ರಾಡ್ ಇಲ್ಲ. ಹಾಳಾಗಿ ಹೋಗಲಿ, ಆ ರಾಡ್ ಇಲ್ಲದೆ ಏನೋ ಮಾಡಿ ಸತ್ತು ಸುಮ್ಮನೆ ಆದ. ಬಿಚ್ಚಲಿಕ್ಕೆ ನಟ್ಟು ಬೋಲ್ಟ್ಗೆ ಅದು ಸ್ಪ್ಯಾನರ್ ಇಲ್ಲ. ಏನು ಮಹಾನುಭಾವ. ಸೆಂಟರ್ ಆಫ್ ದ ದಿಲ್ಲಿಯಲ್ಲಿ ಯಾರು ನಿಲ್ಲಿಸಲ್ಲ, ಯಾರು ನಿಲ್ಲಿಸಿದ್ರೆ ಅವನದು ಇದಿಲ್ಲ. ಅಂತೂ 10 ನಿಮಿಷದ ಕೆಲಸ ದೇವರಂದ, ಅಣ್ಣ ನನ್ನ ಪ್ಲ್ಯಾನ್ ಹೇಗಿದೆ ಅಂತ ತೋರಿಸ್ದೆ. 1.5 ಗಂಟೆ ಆಯಿತು. ಆಮೇಲೆ ಡಿಸೈಡ್ ಮಾಡಿದ್ವಿ, ಬೇಡ ಸುಖ ಸ್ಥಳಕ್ಕೆ ಹೋಗೋದು. ಅಲ್ಲೇ RK ಪುರಂ ರಾಯರ ಮಠ ಅಥವಾ ಸಫ್ದರ್ಜಂಗಲ್ಲಿ ಒಂದು ರಾಯರ ಮಠ ಇದೆ, ಅಲ್ಲಿಗೆ ಹೋಗುವ. ಸ್ವಲ್ಪ ನೀರು ನೀಡಿ ಕುಡ್ಕೊಂಡು ಪಳಾರ ಮಾಡ್ಕೊಂಡು ಹೋಗುವ. ದೇವ್ರಿಗೆ ಆಗ ಮನಸ್ಸಿಗೆ ಬಂತು, ಆಗ ಸ್ಪ್ಯಾನರ್ ಸಿಗಿಸ್ದ. ಅಂದರೆ ನನ್ನ ಪ್ಲ್ಯಾನ್ ಒಂದಿರುತ್ತೆ, ಈ ಪ್ಲ್ಯಾನನ್ನು ಮಾಡಬಾರ್ದು ಅಂತಲ್ಲ. ಹಾಗಾದರೆ ಯಾರು ರಿಸರ್ವೇಷನ್ನೇ ಮಾಡಬಾರ್ದ. ಓಕೆ, ಇವತ್ತಿನ ಕಾರ್ಯಕ್ರಮ ಆದರೆ ಹೀಗೇ ಆಗಬೇಕು ಹಾಗೇ ಆಗಬೇಕು ಅಂತಿದೆಯಲ್ಲ, ಅದರ ಹಿಂದೆ ಒಂದೊಂದು ಸೇರಿಸು. ದೇವರ ಅನುಗ್ರಹ ಇದ್ದರೆ ಅದಾಗತ್ತೆ, ಇಲ್ಲ ಅಂದರೆ ಇಲ್ಲ ಅನ್ನುವ ಬಾಯಿಂದ ಆಡೋದಲ್ಲ, ಅದು ತಲೆಯಲ್ಲಿ ಒಂದು ಇಟ್ಕೋ. ಇಲ್ಲ ಅಂದರೆ ಎಲ್ಲವೂ ಅಸ್ತವ್ಯಸ್ತಂ ಸಮಸ್ತ. ಅತಿ ಸಮೀಪದ ಡಿಸ್ಟೆನ್ಸ್ಗೆ ತುಂಬ ಹೊತ್ತು ಹಿಡಿಯತ್ತೆ. ಆಮೇಲೆ ಯಾವಾಗ ಹೋಗಿ ಸೇರಿದ್ರೆ ಅದಾಯಿತು. ಇವರಿಬ್ಬರು ತುಂಬ ಹೊತ್ತು ಮಾತಾಡಿದ ಮೇಲೆ ಅವರು ಬೇಚಾಡಿಕೊಂಡ್ರು. ಏನಾಯಿತು? ಇಲ್ಲ, ನಾನು ಉಪನಯನ ಮಾಡಿಕೊಂಡ ದಿವಸದಿಂದ ಪ್ರತಿ ದಿವಸ 1 ದಿವಸವೂ ಸಾಯಂಕಾಲ 5:30 ಇಂದ 6 ಗಂಟೆ ಒಳಗೆ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದೆ. ಇವತ್ತು ಮಾತ್ರ ತಡ ಆಯಿತು, ಒಂದು ಎಕ್ಸ್ಟ್ರಾ ಅರ್ಘ್ಯವನ್ನು ಕೊಡಬೇಕಲ್ಲ, ಕಾಲಾತೀತ ಅಂತಾರೆ. ಎಕ್ಸ್ಟ್ರಾ ನಾನು ಟೈಮ್ ತೆಗೆದುಕೊಂಡದ್ದಕ್ಕೆ ಒಂದು ಎಕ್ಸ್ಟ್ರಾ ಕೊಡಬೇಕು. ಗೋಪಾಲದಾಸರಂದರು, ನಾವು ಇಷ್ಟೊತ್ತವರೆಗೂ ಮಾಡಿದ್ದೇನು ಒಂದು, ಅದು ಮಾತಲ್ವಾ, ಅದು ದೇವರಿಗೆ ಸಂಬಂಧಪಟ್ಟ ಮಾತಾದರೆ ಅದು ದೇವರ ಪೂಜೆ ಅಂತ. ಇಲ್ಲ ಅದು ಮಾತು, ನೀವು ಸುಮ್ಮನೆ ಕರ್ಮ ಬೇರೆ ಮಾತು ಬೇರೆ. ಇಲ್ಲ, ನೀವು ಕಾಲಾತೀತ ಕೊಡಬೇಡಿ, ಸಂಧ್ಯಾವಂದನೆ ಬೇಡ ಅಂತ ಇಲ್ಲ, ಸಂಧ್ಯಾವಂದನೆ ಮಾಡಿ, ಎಕ್ಸ್ಟ್ರಾ ಅರ್ಘ್ಯ ಕೊಡಬೇಡ್ರಿ, ಅದರಿಂದಲೇ ದೇವರು ಪ್ರೀತನಾಗೋದು. ನನಗೆ ಯಾಕೋ ನಂಬಿಕೆ ಇಲ್ಲ. ಅವರು ಸಂಧ್ಯಾವಂದನೆಯಲ್ಲಿ ಅರ್ಘ್ಯವನ್ನು ಎಕ್ಸ್ಟ್ರಾ ಕೊಡ್ಲಿಕ್ಕೆ ಹೋದ ಗೋಪಾಲದಾಸರಂದರು. ನಿಮಗೆ ನಂಬಿಕೆ ಬರಬೇಕಲ್ವಾ, ಸೂರ್ಯ ಇದ್ದರೆ ನೀವು ಕೊಡೋದಿಲ್ಲ ಅಲ್ಲ, 1 ನಿಮಿಷ ನಿಲ್ಲಿ ಅಂತ ಪಶ್ಚಿಮ ದಿಕ್ಕಿಗೆ ನಮಸ್ಕಾರ ಮಾಡಿದರೆ 9:30 ಸೂರ್ಯ ಕಣ್ಣಂತೆ. ಅವರಂದರು, ಏನು ನೀವು ಸೂರ್ಯನ ಸೋದರ ಮಾವನ ಮಗನ? ನಾವೆಲ್ಲರೂ ಈಗ ಸೂರ್ಯ ಸಂಬಂಧಿಗಳ 24 ಗಂಟೆ ಉರಿತಾ ಇದ್ದಾನು ಎಲ್ಲ ಊರಲ್ಲಿ. ಸ್ವಲ್ಪ ಅವನು ತಾರತಮ್ಯ ಇತ್ತು, ಆಂಧ್ರ ಗೀಂಧ್ರ ಅದನ್ನು ಸ್ವಲ್ಪ ಜಾಸ್ತಿ ಕೊಡೋಣ, ಬೆಂಗಳೂರವರು ಸುಖವಾಗಿರಲಿ ಅಂತ. ಬೆಂಗಳೂರನ್ನು ಎಲ್ಲರೂ ಬೆಂಗಳೂರಿಗೆ ಬರೋದು ನೋಡಿ ಅವನು ಓಡ ಬಂದ್ಬಿಟ್ಟ, ಏನು ವಸ್ತು ನಾನು ಅಂಥೇಳಿ. ಏನು ಇಲ್ಲೂ ಬೇಕಾದಷ್ಟೇ ಇದೆ, 38, 37 ಬೇಕಾದಷ್ಟಿದೆ. ಬೆಂಗಳೂರಲ್ಲೂ ಯಥೇಚ್ಛವಾಗಿದೆ. ಹಾಗಾಗಿ ಸೂರ್ಯ ಎಲ್ಲಿದ್ದ ಅಂದರು. ನೀವು ಮಾತಾಡ್ತಾ ಇದ್ವಲ್ಲ, ಅದು ನಾವು ಆಡಿದ್ದಲ್ಲ, ಒಳಗೆ ನಿಂತು ತತ್ವಾಭಿಮಾನಿಗಳು ಆಡಿಸಿದ್ದು. ಎಲ್ಲಿ ಭಗವಂತನ ಸ್ಮರಣೆ ಆಗತ್ತೆ ಅಲ್ಲೇ ಎಲ್ಲ ಗಂಗಾದಿ ತೀರ್ಥಗಳಿರುತ್ತಂತೆ. ಅಲ್ಲೇ ಗಂಗಾ, ಸಿಂಧು, ಸರಸ್ವತಿ, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲೇ ಎಲ್ಲ ನದಿಗಳು, ನದ್ಯಾಭಿಮಾನಿಗಳು, ತತ್ವಾಭಿಮಾನಿಗಳು ಇರ್ತಾರೆ. ನಾವು ಆಡೋದಲ್ಲ ಅನ್ನೋ ಅನುಸಂಧಾನ ಬೇಕು. ತುಂಬ ದೊಡ್ಡ ಮಾತನ್ನು ಆಡಿದ್ರಿ, ಕಣ್ಣು ತೆರೆಸಿದ್ರಿ ಅಂತ. ಇದೇ ನಾನು ದೇವರ ಪೂಜೆಗೆ ಕೂತರೆ, ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಇನ್ಸಿಡೆಂಟ್. ಕೂತಿರೋದು ದೇವರ ಮನೆಯಲ್ಲಿ, ಮಂತ್ರ, ಕೈಯಲ್ಲಿ ಗಂಟೆ. ನೋಡೋರ್ಗೆ ಆಶ್ಚರ್ಯ ಆಗ್ತಾ ಇದೆ, ಏನಿದು ಇವತ್ತೇ ದೇವರು ಎದ್ದು ಬರ್ತಾನೋ ಏನೋ ಅನ್ನೋ ಅಷ್ಟು ಆ ಗಂಟೆ ಶಬ್ದ. ಹೆಳವನಕಟ್ಟೆ ಗಿರಿಯಮ್ಮ ಅಂತ ಕೇಳಿದ್ದೀರಿ? ಹೆಳವನಕಟ್ಟೆ ಗಿರಿಯಮ್ಮನ ಮನೆಗೆ ಯಾರೋ ಬಂದರು. ನಿಮ್ಮ ಮಾವ ಎಲ್ಲಿ? ಬೆಳಗ್ಗೆ 7:30, 8 ಗಂಟೆ ಹೊತ್ತಿಗೆ. ನಮ್ಮ ಮಾವ ಪಾದರಕ್ಷೆ ಹೊಲಸಕ್ಕೆ ಹೋಗಿದ್ದಾರೆ. ಇಷ್ಟು ಬೇಗ ಯಾರು ಹೋಗ್ತಾರಮ್ಮ ತಾಯಿ?
ಇಲ್ಲ ಏನೋ ಹೋಗಿದ್ದಾರೆ. ಸರಿ ಹೋಗಿ ಬರ್ತೇನೆ ಅಂತ ಅವ್ರು ಹೊರಟರು. ಮನೆ ಬಾಗಿಲಿಂದ ಚೂರು ಹೊರಗೆ ಕಾಲಿಟ್ಟೋ ಕಾಲಕ್ಕೆ ಗಂಟೆ ಶಬ್ದ ಆಯಿತು. ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ಅದರ ಅರ್ಥ ಏನು ಅಂದರೆ ದೇವತೆಗಳು ಒಳಗೆ ಬರಲಿ, ರಾಕ್ಷಸರೆಲ್ಲ ಹೊರಗೆ ಹೋಗಲಿ ಅಂತ. ಇವರು ಹೊರಗೆ ಹೊರಟ್ಯಾರ. ತಕ್ಷಣ ಅವ್ರಿಗೆ ರಾಕ್ಷಸ ಅಂತಿದ್ದಕ್ಕೆ ಬೇಜಾರಾದದ್ದಲ್ಲ, ಒಳಗೆ ಇದ್ದು ಈ ಮಾತನ್ನು ಯಾಕೆ ಆಡಿದ್ರು. ಗಂಟೆ ಬಾರಿಸಿದ್ದು ಮಾವನೇ, ಮಂತ್ರ ಕೇಳಿಸ್ತು. ಒಳಗೆ ಸೀದಾ ಬಂದಂದ್ರು, ನೀವಿದ್ದು ನಿಮ್ಮ ಸೊಸೆ ಸುಳ್ಳು ಹೇಳೋದಲ್ಲ, ಏನು ಕೇಳಿದ್ರಿ, ಏನು ಹೇಳಿದ್ಲು? ಅಲ್ಲ ನೀವು ಇಲ್ಲೇ ದೆವ್ವ ಕೂತಿದ್ದೀರಿ, ನಿಮ್ಮ ಸೊಸೆಯನ್ನು ಕೇಳಿದ್ರೆ ಇಲ್ಲ ಅವರು ಪಾದರಕ್ಷೆ ಹೊಲಿಸ್ಲಿಕ್ಕೆ ಹೋಗಿದ್ದಾರೆ ಅಂದರು. ಅವರು ಸ್ಟನ್ ಆಗ್ಬಿಟ್ರು. ನಿಜ ಅವ್ರು ಹೇಳಿದ್ದು. ಅಲ್ರಿ ನೀವು ಇಲ್ಲೇ ಇದ್ದೀರಿ, ಅದೇ ಹೇಗೆ ನಿಜ? ಇಲ್ಲ ನನ್ನ ಪಾದರಕ್ಷೆ ಕಿತ್ತು ಹೋಗಿತ್ತು, ನನ್ನ ಮಗನ ಅದನ್ನು ರೆಡಿ ಮಾಡಿಸ್ಕೊಂಬ ಅಂತ ಕಳಿಸಿದ್ದೆ, ಅವನು ಹೊಲಗೆ ಹೇಗೆ ಹಾಕ್ತಾ ಇದ್ದಾನೆ ಅನ್ನೋದೇ ನನಗೆ ಕಾಣಿಸ್ತಾ ಇದೆ, ಇಲ್ಲಿ ದೇವರು ಕಾಣಿಸ್ತಾ ಇಲ್ಲ ಅಂದ್ರಂತೆ. ನನಗೆ ಆಶ್ಚರ್ಯ ಏನು ಅಂದರೆ ಇದು ನನ್ನ ಸೊಸೆಗೆ ಗೊತ್ತಾಯ್ತು ಹೇಗೆ ಅನ್ನೋದೇ ನಂಗೆ ಆಶ್ಚರ್ಯ. ನಮ್ಮ ಪುಣ್ಯ ರೀ, ಅಂಥ ಸೊಸೆ ನನಗೆ ಸಿಕ್ಕಿಲ್ಲ. ಇಲ್ಲ ಅಂದರೆ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಗೊತ್ತಾಗ್ಬಿಟ್ರಿ, ಏನಿಲ್ದೇನೆ ಅತ್ತೆ ಸೊಸೆಗೆ ಹೊಡೆದಾಟ. ಅತ್ತೆ ನೀವೇನು ಅನ್ಕೋತೀರಿ ನಂಗೆಲ್ಲ ಗೊತ್ತಾಗತ್ತೆ. ಹೂನಮ್ಮ, ನಾ ಏನು ಅನ್ಕೋತೀನಿ ನನಗೇ ಗೊತ್ತಾಗಲ್ಲ, ನಿಂಗೆ ಗೊತ್ತಾಗೋಗತ್ತೆ ಅಂತ ಅವರು. ಪುಣ್ಯಕ್ಕೆ ಇದು ಯಾವುದಿಲ್ಲ ಅಲ್ಲ. ಏನದು ವಿಚಿತ್ರ ದೇವರ ವ್ಯವಸ್ಥೆ ಇದೆಯಲ್ಲ. ಮನವನಿತ್ತನೆ ತನ್ನ ನೀನು. ಫಿಸಿಕಲ್ಲಾಗಿ ನೀನು ದೇವರ ಹತ್ರ ಇರೋದಲ್ಲಪ್ಪ, ಮೆಂಟಲಿ ನಿನ್ನ ಮನಸ್ಸಿನಲ್ಲಿ ದೇವರು ಎಲ್ಲಿದ್ದಾನೆ. ಆ ಮನಸ್ಸು ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ. ನನ್ನ ಮನಸ್ಸಿನ ತುಂಬ ಬೇರೆ ಬೇರೆ ಫೈಲ್ಸೇ ತುಂಬಿಟ್ಟಿದೆ. ಆದ್ದರಿಂದ ದೇವರ ವಿಚಾರದಲ್ಲಿ ನಾವು ಫೈಲ್ ಆಗ್ತಾನೇ ಇದ್ದೇವೆ. ದೇವರ ವಿಚಾರ ಅಂತಾದರೆ ಮೆಮೊರಿ ಫುಲ್. ಇನ್ಯಾರ್ದ ನಮ್ಮ ಮನೆ ವಿಚಾರ ಅಂದರೆ ಇಲ್ಲ ಇನ್ನೊಂಚೂರು ಮೆಮೊರಿ ಖಾಲಿ ಇದೆ, ಹೇಳು ಅಡ್ಡಿ ಇಲ್ಲ, ನೆನ್ಪಿಟ್ಕೋತೇನೆ. ಅದು ದೇವರ ವಿಚಾರ. ಯಾಕೋ ರೀ, ಅದು ದೇವರು ಅಂದರೆ ಸ್ವಲ್ಪ ಬೇಸರ. ದೇವರಂತಾನೆ ನಿನ್ನ ಮನಸ್ಸಿನಲ್ಲಿ ಯಾವ್ಯಾವುದೋ ಕೆಲಸಕ್ಕೆ ಬಾರದ್ದೆಲ್ಲ ಇದೆಯಲ್ಲ ಅದನ್ನು ಡಿಲೀಟ್ ಮಾಡಿ. ಕಾಯೇನ ವಾಚ ಮನಸ ಇಂದ್ರಿಯೇರ್ವ. ನೀನು ಆಡಿದ ಮಾತುಗಳು ದೇವರ ಪೂಜೆ ಆಗತ್ತೆ, ಅದರ ಸ್ತೋತ್ರ ಆಗತ್ತೆ. ಯಾವಾಗ ಇದು ನುಡಿಸಿದವನು ದೇವರು ಅನ್ನುವ ಅನುಸಂಧಾನ ಮಾಡಿದರು. ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವು, ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ, ನಡುಮನೆಯ ಅಂಗಳವು, ಉಡುಪಿ ವೈಕುಂಠಗಳು, ಎಡಬಲದ ಮನೆಯವರು, ಕಡುಭಾಗವತರು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ನಳಿನ ನಾಭನ ಪಾದ ನಳಿನ ಸೇವಕರು. ದೇವರಿಗೆ ನನ್ನಿಂದ ಬಯಸೋದು ದೇವರು ಸಿಂಪ್ಲಿಸಿಟಿ ಅಂತ. ನಾನು ಸಣ್ಣವನು, ಒಳಗೆ ನಿಂತು ನೀನು ನನ್ನಿಂದ ಮಾಡಿಸೋದು, ಇದನ್ನು ಅನುಸಂಧಾನ ಮಾಡಿದಾಗ ತುಂಬ ಮೇಲೆ ತರ್ತಾನೆ. ಅನೇಕ ಜನರ ಅನುಭವ. ಪಂಢರಪುರದಲ್ಲಿ ತಾತ್ಪೀಠ್ ವಿಠ್ಠಲ್ ಅಂತ, ತುಂಬ ಜನಕ್ಕೆ ಅದು ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ವಿಠ್ಠಲನ ದೇವಸ್ಥಾನದ 1-2 ರೋಡ್ ಹಿಂದೆ ಇದೆ ಅದು ತಾತ್ಪೀಠ್ ವಿಠ್ಠಲ್ ಅಂತ. ತಾತ್ಪೀಠ್ ಅಂದರೆ ಪೀಠ್ ಅಂದರೆ ಇದು ಹಿಟ್ಟು, ಮೊಸರಿನ ಹಿಟ್ಟು. ಏನದು ಮೊಸರು ಅಂತ ತಾತ್ಪೀಠ್ ವಿಠ್ಠಲ್ ಏನದು? ಅದು ನಾನು ಪಂಢರಪುರಕ್ಕೆ ಈಗ ಒಂದು 10 ವರ್ಷದ ಕೆಳಗೆ ಪುರಂದರದಾಸರ ಆರಾಧನೆ ಮಾಡ್ತಾರೆ. ಈ ವರ್ಷ ಕರೆದರೂ ಆಗಲಿಲ್ಲ. ಅಲ್ಲಿ ಏನು ಅಂದರೆ ಪುಣ್ಯಕ್ಕೆ ಒಂದು 100-150 ಜನನ ಡೈರೆಕ್ಟಾಗಿ ಬಿಡ್ತಾರೆ. ಪುರಂದರದಾಸರ ಆರಾಧನೆಯಲ್ಲಿ 100-150 ಜನ, ಅದು ಅವರು ವ್ಯವಸ್ಥೆ ಮಾಡಿದವರು ಕರೆದುಕೊಂಡು ಹೋಗ್ಬೋದು. ಪುರಂದರದಾಸರನ್ನು ಕಟ್ಟಿ ಹೊಡೆದ ಕಂಬ ಇದೆ, ಅವರಿಗೆ ಕಟ್ಟಿ ಹೊಡೆದಿದ್ರಲ್ಲಿ ಅವರು ಕಳ್ಳತನ ಮಾಡಿದರು ಅಂತ ಪಾಂಡುರಂಗ ವಿಠ್ಠಲ ಅವ್ರ ಮೇಲೆ ಆರೋಪ ಮಾಡಿಸಿ ಅದಕ್ಕೆ ಇವನೇ ಯಾವುದೋ ಕಂಕಣವನ್ನು ಇವಳು ಕೊಟ್ಟಿದ್ದರು. ಪಾಂಡುರಂಗ ವಿಠ್ಠಲ ಕೈಯಲ್ಲಿದ್ದದ್ದನ್ನು ಯಾವುದೋ ಹೆಣ್ಣಿಗೆ ಕೊಟ್ಟು ಅವಳಿಗೆ ಸಿಕ್ಕು, ಪುರಂದರದಾಸರ ರೂಪದಲ್ಲಿ ಬೇರೆ ಕೊಟ್ಟು, ಯಾರು ಕೊಟ್ಟಿದ್ದು ಮರ್ಯಾದೆಯಿಂದ ಹೇಳೋದ್ರೆ ಪುರಂದರದಾಸನ ತೋರಿಸ್ಬಿಟ್ರು, ಇವರೇ ಕೊಟ್ಟಿದ್ದು ಆಸಾಮಿ ಅಂತ. ಪುರಂದರ ಅಲ್ರಿ ದಾಸರೇ, ನಿಮ್ಮನ್ನು ಇಲ್ಲಿ ಹರಿಭಜನೆ ಮಾಡು ಅಂದರೆ ನೀನು ಹರಿ ಕೈಯಲ್ಲಿದ್ದದ್ದೆಲ್ಲ ತಗೊಂಡು, ಇಲ್ಲಪ್ಪ ನಾ ಯಾಕೆ ತಗೊಳ್ಳೋ, ಕೋಟ್ಯಾಧಿಪತಿ ನಾನು, ಎಲ್ಲ ಬಿಟ್ಟ ಮೇಲೆ ಸುಖವಾಗಿದ್ದೀನಿ, ಎಲ್ಲ ಬಿಟ್ಟು ಬಂದದ್ದು, ಇಲ್ಲ ಅಂತ ಕಟ್ಟು ಹೊಡೀರಿ ಅಂದಾಗ ಪುರಂದರದಾಸರು ಅವರನ್ನು ಅನ್ನಲಿಲ್ಲ ಅಂತ. ನಮ್ಮಪ್ಪ ಯಾವ ಜನ್ಮದಲ್ಲಿ ನಾನು ಮಾಡಿದ ಪಾಪಕ್ಕೆ ಹೀಗೆ ಹೊಡೆಸ್ತಾ ಇದ್ದಿ, ನನಗೆ ನೀವು ಹೊಡೆಸಿದ್ದು ಬೇಡ ಅನ್ನಲ್ಲ, ರೀಸನ್ ಏನು ಹೇಳಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೋತೀನೋ,
ಎಂಥ ಅಪಕೀರ್ತಿ ಕೊಟ್ಬಿಟ್ಟು ವೇಶ್ಯಾಸ್ತ್ರಿಗೆ ಹೋಗಿ ಬಂಗಾರದ ಆ ಒಡವೆ ಅದು ನಂದು ಕೊಟ್ಟಿದ್ರೆ ಪರವಾಗಿಲ್ಲ, ಪಾಂಡುರಂಗ ವಿಠಲಂದು ಕಿತ್ಕೊಂಡು ಕೊಟ್ಟೆ ಅಂತ ಅಪಕೀರ್ತಿ ಕೊಟ್ಟೆ ಅಲ್ಲ, ಏನಿದು? ಆಗ ಪಾಂಡುರಂಗ ವಿಠಲ ಅವರ ಮನಸ್ಸಲ್ಲಿ ಬಂದು ಹೇಳದಂತೆ, ನಮಗೆ ನೀವು ಹೊಡೆದಿದ್ದು, ನಾನು ಯಾವಾಗ ಹೊಡೆದ್ನಪ್ಪ? ತಿರುಪತಿಯಲ್ಲಿ ನನಗೆ ಹೊಡೆದ್ರಲ್ಲ, ಆ ಏಟಿಗೆ ನಾನು ಮುಯ್ಯ ತೀರಿಸ್ತಾ ಇದ್ದೀನಿ ಅಂತ. ತಿರುಪತಿಯಲ್ಲಿ ಪುರಂದರದಾಸರು ಬ್ರಹ್ಮೋತ್ಸವದಲ್ಲಿ ಪ್ರತಿ ವರ್ಷ ಬರೋರಂತೆ. ಪುರಂದರದಾಸರ ಮಗ ಅಪ್ಪಣ್ಣ ಅಂತ, ಅವನಿಗೆ ತುಪ್ಪ ತರಲಿಕ್ಕೆ ಹೇಳಿದ್ರು, ಬಡಿಸ್ಬೇಕೆಲ್ಲರಿಗೂ ಅಂತ. ಅಪ್ಪಣ್ಣ ಬಂದಿಲ್ಲ. ಅಪ್ಪಣ್ಣ ಅಂತ ಕೂಗಿದಾಗ ಇನ್ನೊಬ್ಬ ಬಂದ, ಅಪ್ಪಣ್ಣನೇ ಬಂದ, ಬಡಿಸಿದ್ರು. ಎಲ್ಲರೂ ಅವತ್ತು ಸಾರಕ್ಕಿನ್ನ ತುಪ್ಪನೇ ಜಾಸ್ತಿ ಕುಡಿದ್ರಂತೆ. ಏನು ರುಚಿ ಇದೆ. ರಾತ್ರಿ ಅಪ್ಪಣ್ಣಂಗೆ ಹೇಳಿದ್ರು, ಅಪ್ಪಣ್ಣ ಇವತ್ತು ತುಪ್ಪ ತಂದಿಲ್ಲ, ಎಲ್ಲಿಂದ ತಂದಿಯೋದು? ಎಲ್ಲರೂ ಸಂತೋಷದಿಂದ ಅದನ್ನೆಲ್ಲ ಆಸ್ವಾದನೆ ಮಾಡಿದರು. ಈ ಅಪ್ಪಣ್ಣ ಅಂದ, ತಪ್ಪಾಯಿತು, ಕ್ಷಮಸ್ರಿ, ನಾ ಇವತ್ತು ಬಂದೇ ಇಲ್ಲ ಅಂತಲೋ, ನೀ ಅಪ್ಪಣ್ಣ ಅಲ್ಲ ಬೆಪ್ಪಣ್ಣ ಅಂದರು. ಸರಿ, ಅವತ್ತು ರಾತ್ರಿ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಅಪರಾತ್ರಿಯಲ್ಲಿ ಮಧ್ಯರಾತ್ರಿ ಸುಮಾರು 1 ಗಂಟೆ ಹೊತ್ತಿಗೆ ಎದ್ದಿದ್ದಾರೆ ಪುರಂದರದಾಸರು. ಹೊರಗೆ ಹೋಗಿ ಕಾಲು ತೊಳ್ಕೊಂಬರಬೇಕು ಅಂತ ಎದ್ರು. ಅಪ್ಪಣ್ಣಂಗೆ ಹೇಳಿದ್ರು, ಅಪ್ಪಣ್ಣ ಸ್ವಲ್ಪ ನೀರು ತಗೊಂಬಪ್ಪ, ಕಾಲು ತೊಳ್ಕೊಂಡು ಬಾಯಿ ಮುಕ್ಕಳಿಸ್ತೀನಿ, ಪವಿತ್ರ ಕ್ಷೇತ್ರ ಇದು. ಸರಿ, ಅಪ್ಪಣ್ಣ ಬಂದ, ನೀರು ಕೊಡೋಂದ್ರು. ಕತ್ತಲು ಆ ಕಾಲದಲ್ಲೆಲ್ಲ ಲೈಟು ಗೀಟು ಇಲ್ಲ. ಕೊಟ್ಟರು. ಆ ನೀರನ್ನು ಕಾಲು ತಳೆದುಕೊಂಡು ಬಾಯಿ ಮುಕ್ಕಳಿಸ್ಬೇಕು ಅಂತ ಹಾಕ್ಕೊಂಡಿದ್ದಾರೆ. ಅದ್ರ ತುಂಬ ಕೇಸರಿ, ಪಚ್ಕರ್ಪೂರ, ಯಾಲಕ್ಕಿ. ಇವರೇನು ಅಂದ್ಕೊಂಡ್ರು, ತೀರ್ಥ ಕೊಟ್ಬಿಟ್ಟೆ ನೀ ಪೆದ್ದ, ಒಂದು ಹನಿ ತೀರ್ಥ ಬಿದ್ದರೆ ಕೆಳಗೆ ಎಂಥ ಪಾಪ. ಆ ತೀರ್ಥದಲ್ಲಿ ಹೋಗಿ ನಾನು ಪಾದ ತೊಳ್ಕೊಂಡ್ಬಿಟ್ಟೆ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಎಂಥ ಕೆಲಸ ಮಾಡಿದೆ ಅಪ್ಪಣ್ಣ ಅಂತ ತಮಗೆ ತೊಗೊಂಡು ಒಂದು ತಲೆಗೆ ಹೊಡೆದ್ರು. ಅಯ್ಯೋ ಅಂದ. ಏನು ಜೋರಾಗಿ ಏಟು ಬಿತ್ತ, ಏನೋ ಕೋಪದಲ್ಲ ಅಂದೆ. ನೀ ತೀರ್ಥ ಕೊಟ್ಟುಬಿಟ್ರೆ, ಇಲ್ಲ ತೀರ್ಥ ಅಲ್ಲ ನೀರೇ ಅಂದ. ಏನು ನೀರು? ಅದರ ತುಂಬ ಇದೆ ನೋಡು. ಸರಿ, ಬೆಳಗ್ಗೆಯಿಂದ ಅಪ್ಪಣ್ಣಂಗಂದ್ರು, ಅಪ್ಪಣ್ಣ ರಾತ್ರಿ ನಿಂಗೆ ಹೊಡೆದ್ನೋ ಏನೋ? ನಾ ರಾತ್ರಿ ಇಲ್ಲಿ ಬಿದ್ದುಕೊಂಡೇ ಇರಲಿಲ್ಲ ಅಂದ ಅವನು. ನೀವು ತಲೆ ಕೆಟ್ಟೋಯ್ತು, ಬೆಳಗ್ಗೆ ತುಪ್ಪ ತಂದೆ, ನಾ ತಂದಿಲ್ಲ ಅಂತ. ಹೊಡೆದೆ ಅಂದರೆ ಇಲ್ಲ ಅಂತ. ಏನು? ಸರಿ, ಇದೆಲ್ಲ ಆಗಿ ಒಂದು 3-4 ತಿಂಗಳಾದಮೇಲೆ ಪಂಢರಪುರಕ್ಕೆ ಬಂದರು. ಪಂಢರಪುರಕ್ಕೆ ಬಂದಾಗ ಪುರಂದರದಾಸರನ್ನು ಮಾಡ್ತೀನಿ ನಿಂಗೆ ಕಟ್ಟಿ ಹೊಡೆಸ್ದ. ನೀ ಯಾವಾಗ ಹೊಡೆದು ಇದೆಲ್ಲ ಹೇಳ್ದ. ಅವತ್ತು ಅಪ್ಪಣ್ಣ ಅಲ್ಲ ತಂದದ್ದು, ಆ ತಿಮ್ಮಣ್ಣ ನಾನೇ ಬಂದಿದ್ದಂತು. ಅಯ್ಯೋ ನಮ್ಮಪ್ಪ, ಅವನ ವೇಷದಲ್ಲಿ ಬಂದರೆ ನಂಗೇನು ಗೊತ್ತಾಗಬೇಕು? ಅವತ್ತು ನಂಗೆ ಹೊಡೆದಿದ್ದು, ಸ್ವಾಮಿ ನಾ ತೀರ್ಥ ಅಂತ ಹೊಡೆದು. ತೀರ್ಥ ಅಲ್ಲ, ನನ್ನ ಅನುಗ್ರಹ ಇರೋರಿಗೆ ಕೇಸರಿ ಬೇಕಾದಷ್ಟು ಸಿಗತ್ತೆ. ಈ ನಮಗೆ ನೀವೆಲ್ಲ ಪುಣ್ಯಾತ್ಮರು ಬೇಕಾದಷ್ಟು ಕೊಟ್ಟು ಕೇಸರಿ ತರೋ ಭಾಗ್ಯವೇ ಇಲ್ಲ. ಯಾರೋ ಒಂದು ಮುಗಿಯಿತು ಅಂದರೆ ಕೊಡ್ತಿರ್ತಾರೆ. ಹಾಗಾಗಿ ದೇವರ ಅನುಗ್ರಹ ಇದ್ದವರಿಗೆ ಕೇಸರಿ ಪಚಕರ್ಪುರ ಬೇಕಾದಷ್ಟು ಸಿಗತ್ತೆ ಅಂದರೆ, ಲಕ್ಷ್ಮೀಪತಿ ನನಗೇನು ಕಮ್ಮಿ, ನನ್ನ ಭಕ್ತ ಕೇಳಿದಾಗ ಬರೀ ನೀರು ಕೊಡೋದು ಯಾಕೆ ಅಂತ ಸ್ವಲ್ಪ ನಾನು ಫಿಲ್ಟರ್ಡ್ ವಾಟರ್ ಈಗ ಬಳಸಿದಾಗೆ ನಾನು ಆಗ ಈ ವಾಟರನ್ನು ಕೊಟ್ಟೆ. ಆಯಿತು ಸ್ವಾಮಿ, ನಿನ್ನ ಕೈಯಿಂದ ಬಂದರೆ ಅದೇ ತೀರ್ಥ ಅಲ್ವಾ, ನೀವು ಹೊಡೆದ್ರಿ, ಅದು ನೋವು ಆಯಿತು. ಅದರ ಸಲುವಾಗಿ ನಾನು ನಿಮಗೆ ಈಗ ಒಂದೆರಡು ರೇಟ್ ಕೊಡಿಸ್ದೆ, ಸಾರಿ ಅಂತ. ಸರಿ ಸ್ವಾಮಿ, ನೀ ಏನೋ ಏಟು ಕೊಡಿಸ್ದೆ ಎಲ್ಲ ಸರಿ, ಇವ್ರಿಗದು ಗೊತ್ತಾಗಬೇಕಲ್ಲೋ, ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಯಾರ್ದೋ ಮೇಲೆ ಪ್ರವೇಶ ಮಾಡಿ, ಸರ್ವಥಾ ಪುರಂದರದಾಸರಷ್ಟು ಶುದ್ಧರಾದವ್ರು ಯಾರೂ ಇಲ್ಲ, ನಾನೇ ಆ ವೇಷದಿಂದ ತೆಗೆದುಕೊಂಡು ಹೋಗಿ ಅವಳಿಗೆ ಕಂಕಣ ಕೊಟ್ಟಿದ್ದೆ, ಇವ್ರನ್ನ ಬಿಟ್ಟುಬಿಡ್ರಿ, ಇವ್ರು ನನ್ನ ಪರಮ ಭಕ್ತರು ಅಂದರೆ ಅವ್ರಿಗಿದ್ದ ಅಭಿಮಾನ ಇನ್ನೂ ಹೆಚ್ಚಾಗೋಯ್ತು. ಓ, ನಮ್ಮ ದಾಸರಂತೆ ನಮ್ಮ ಪಾಂಡುರಂಗಂಗೆ ವೇಷ ಇದೆ ಅಂಥೇಳಿ ಇವ್ರು ಕಾಲು ಹಿಡ್ಕೊಂಡು ಆ ಕಂಬ ಇದೆ. ಹಾಗೊಂದು ಹೇಳ್ತಾರೆ, ಮುಯ್ಯಕ್ಕೆ ಮುಯ್ಯ ತೀರಿತು ಜಗದಯ್ಯ ವಿಜಯ್ಯ ಸಹಯ್ಯ ಪಂಡರಿರಾಯ, ಮುಯ್ಯಕ್ಕೆ ತೀರಿತು. ಸಣ್ಣವನದುನ ನೀರ ತಾರೆಂದರೆ ಬೆಣ್ಣೆ ಕೃಷ್ಣ ತನ್ನ ಮರವು ಮಾಡಿ, ಚಿನ್ನದ ಗಿಂಡಿನಿ ನೀರ ತಂದಿಟ್ಟರೆ ಕಣ್ಣು ಕಾಣದೇನ ತೊಣದೆ ಪಂಡರಿರಾಯ, ಮುಯ್ಯಕ್ಕೆ ತೀರಿತು. ಅಯ್ಯ ವಿಜಯ್ಯ ಸಹಯ್ಯ ಪಂಡರಿರಾಯ, ಭಕ್ತವತ್ಸಲನೆಂಬ ಬಿರಿದು ಬೇಕಾದರೆ
ಭಕ್ತರಾಧೀನನಾಗಿ ಇರಬೇಡವೇ, ಯುಕ್ತಿಯೊಳು ನಿನ್ನಂಥ ದೇವರೊಬ್ಬರ ಕಾಣೆ, ಮುಕ್ತೀಶ ಪುರಂದರ ವಿಠ್ಠಲರಾಯ, ಮುಯ್ಯಕ್ಕೆ ಮುಯ್ಯ ತೀರಿತು. ಅಯ್ಯ ವಿಜಯ್ಯ ಸಹಯ್ಯ ಪಂಡರಿರಾಯ. ಏನು ಅದ್ಭುತ ಪುರಂದರದಾಸರದು. ದೇವರು ಒಲಿದು ಬಂದ. ಪುರಂದರ ವಿಠ್ಠಲ ಅಂದರೆ ತುಂಬ ಕೇವಲ ತುಂಬ ಹಿಂದೆ, ಸುಮಾರು ಒಂದು 500 ವರ್ಷದ ಹಿಂದೆ ದಿನ ಅರಳಿಟ್ಟನ್ನು ಮೊಸರು ಹಾಕಿ ಕಲಸಿ ಪಾಂಡುರಂಗನಿಗೆ ನೈವೇದ್ಯ ಮಾಡಿ ಆಮೇಲೆ ಅವಳು ತಿನ್ನೋಳಂತೆ ಅಂತ ಹೆಣ್ಣು ಮಗಳು. ವಯಸ್ಸಾಗ್ತಾ ಆಗ್ತಾ ಕಷ್ಟ ಆಯಿತು ಬರೋದು. ಆದರೂ ಪಾಂಡುರಂಗನ ನೈವೇದ್ಯ ಇಲ್ಲದೆ ತಿನ್ನೋದು ಹೇಗೆ? ಬರೋಳು ಪಾಪ ಕಷ್ಟಪಟ್ಟು. ಹೀಗೆ ಕಾಲ ಮುಂದಾಗ್ತಾ ಆಗ್ತಾ ಕೆಲವು ದಿನ ಆದಮೇಲೆ ಅವಳಿಗೆ ಮನೆಯಿಂದ ಬರಲಿಕ್ಕೆ ಆಗ್ತಾ ಇಲ್ಲ. ತುಂಬ ಕಷ್ಟ ಆಗಿಬಿಡ್ತಂತೆ. ಆದರೆ ಅವಳದೊಂದು ನಿಯಮ, ಪಾಂಡುರಂಗನಿಗೆ ನೈವೇದ್ಯ ಮಾಡದೆ ತಿನ್ನಬಾರ್ದು. ಮನೆಯಿಂದ ಆ ಕಾಲದಲ್ಲಿ ಯಾರು ಕರ್ಕೊಂಡು ಹೋಗ್ಬೇಕು? ಒಬ್ಬ ದರಿದ್ರಳು, ಅವಳ ಮಾತು ಯಾರು ಕೇಳ್ತಾರೆ? ಶ್ರೀಮಂತರಾದರೆ ಗಾಡಿಯೋ ಮೇನೆಯೋ, ಆ ಕಾಲದ್ದು ಏನಿತ್ತು, ಇವಳಿಗೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ಮನೆಯಲ್ಲೇ ಇದ್ದಾಳೆ. ಅವಳೊಂದು ತೀರ್ಮಾನ ಮಾಡಿದ್ಲು, ಎಲ್ಲಿವರೆಗೂ ಪಾಂಡುರಂಗ ವಿಠ್ಠಲನಿಗೆ ನೈವೇದ್ಯ ಮಾಡಲ್ಲ ಅಲ್ಲಿವರೆಗೂ ನಾನು ತಿನ್ನೋದಿಲ್ಲ ಅಂತ. ಒಂದಿನ ಆಯಿತು, ವಿಠ್ಠಲ ಬರಲಿಲ್ಲ. 2 ದಿನ, ದಿನೇ ಕ್ಷೀಣ ಶಕ್ತಿ. ಯಾರೋ ಮನೇಲಿದ್ದವ್ರು ಅಂದರು, ಅವನೆಲ್ಲ ಬರ್ತಾನೆ, ನೀವು ತಗೋಬಾರ್ದಾ? ಇಲ್ಲ, ನನ್ನ ಪಾಂಡುರಂಗ ವಿಠ್ಠಲನಿಗೆ ನಾನಾದರೂ ಅಲ್ಲಿ ಹೋಗ್ಬೇಕು, ಇಲ್ಲ ಅವನೇ ಆದರೂ ಬರಬೇಕು. 4 ದಿವಸ ಆದ ಮೇಲೆ ವಿಠ್ಠಲನಿಗೆ ಅನ್ನಿಸ್ತು, ಅಯ್ಯೋ ಪಾಪ ಎಷ್ಟು ಭಕ್ತಿ ಇಟ್ಟಾಳೆ, ಇಷ್ಟು ಹೊಟ್ಟೆ ಒರೆಸ್ಬಾರದು ಅಂತ. ಆ ಪಾಂಡುರಂಗ ವಿಠ್ಠಲ ಇಲ್ಲಿ ಓಡಿ ಬಂದ್ಬಿಟ್ಟಂತೆ. ಅಮ್ಮ ಬಂದಿದ್ದೀನಿ, ಅದೇನು ನೈವೇದ್ಯ ಮಾಡ್ತೋ ಮಾಡು, ಇವತ್ತಾಯಿತು, ನಾಳೆಯಿಂದ ನಂಗೆ ಬರೋಕ್ಕಾಗಲ್ಲ, ನಿಮ್ಮ ಮನೆಯಲ್ಲೇ ನಾನು ಇರ್ತೀನಿ, ಆಯಿತೋ ಇಲ್ಲೋ ಅಂಥೇಳಿ. ಅಲ್ಲಿ ಏನು ಆ ಪಾಂಡುರಂಗ ವಿಠ್ಠಲನ ಹೈಟು ಸೇಮ್ ಪ್ರತಿಮೆನೇ. ಓನ್ಲಿ ಥಿಂಗ್ ಏನಂದರೆ ಇಲ್ಲಿ ಪಾದ ಸೌದಿಲ್ಲ, ಯಾರು ಮುಟ್ಟೋದಿಲ್ಲ, ತುಂಬ ಜನಕ್ಕೆ ಅದು ಪರಿಚಯ ಇಲ್ಲ. ಅಲ್ಲಿ ಹೋಗಿ ನಾವು ಇದನ್ನು ಅಭಿಷೇಕ ಮಾಡಿ ಬರ್ತೇವೆ. ಪಂಚಾಮೃತ ಅಭಿಷೇಕ ಇಲ್ಲಿ ಆಗೋದಿಲ್ಲ, ಇಲ್ಲಿ 1000 ಜನ ಕಾದಿರ್ತಾರೆ. ಪುರಂದರದಾಸರ ಕಂಬಕ್ಕೆ ಅಭಿಷೇಕ ಆಗತ್ತೆ. ಅಭಿಷೇಕ ಆದಮೇಲೆ ಪಾಂಡುರಂಗ ತಾತ್ಪೀಠ ವಿಠ್ಠಲ್ ಅಂತ. ಅವತ್ತಿನಿಂದ ನೀ ಏನು ನೈವೇದ್ಯ ಮಾಡ್ತೋ ಮಾಡ್ಕೊಂಡು ನಿಮ್ಮನೇಲೇ ಒಂದು ರೂಪದಿಂದ ಇದ್ದು ಬಿಡ್ತಾನೆ ಅಂತ ಅಲ್ಲಿ ಇದ್ದದ್ದರಿಂದ ಆ ವಿಠ್ಠಲನಿಗೆ ಹೆಸರು ತಾತ್ಪೀಠ ವಿಠ್ಠಲ್ ಅಂತೆ. ಅರಳಿಟ್ಟು ಮೊಸರಿನಿಂದ ಕಲಿಸಿದ ಹಿಟ್ಟನ್ನು ತಿನ್ನುವ ವಿಠ್ಠಲ ಅಂತ. ಅಂದರೆ ತನ್ನ ಭಕ್ತರಿಗೆ ಒಲಿದ, ಅಂದರೆ ತೊಂಡರಿಗೆ ತೊಂಡನಾಗಿ ನಮ್ಮ ದೇವರು ನಮ್ಮ ಶ್ರೀಮಂತಿಕೆಯನ್ನು ನೋಡಿ ಬರೋದಿಲ್ಲ, ಒಳಗಿರುವ ಹೃದಯ ವೈಶಾಲ್ಯತೆಯನ್ನು ಅದು ಯಾರಲ್ಲಿ ಬೇಕಾದ್ರೆ ಕಾಣಬಹುದು. ಅಫ್ಕೋರ್ಸ್ ದೇವರ ಪೂಜೆಯನ್ನು ಮಾಡೋದು ಒಂದು ಪೂಜೆ, ಆದರೆ ಯಾರು ಕಷ್ಟದಲ್ಲಿರ್ತಾರೆ, ಅವನೊಬ್ಬ ಸಜ್ಜನ ಅಂತಾದರೆ ಅವನಿಗೆ ಸ್ಪಂದಿಸೋದಿದೆಯಲ್ಲ, ಅದು ಒಂದು ನಿಜವಾದ ದೇವರ ಪೂಜೆ. ಹಾಗಾಗಿ ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾಮ ಪ್ರಕೃತಿ ಸ್ವಭಾವಾತ್ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಎಲ್ಲವನ್ನ ನಿನಗೆ ಅರ್ಪಿಸ್ತೇನೆ ಅಂದರೆ ಅದು ನಿಜವಾದ ಪೂಜೆ. ಸರಿ ಸರ್, ಎಲ್ಲವೂ ದೇವರೇ ಮಾಡಿಸ್ತಾನೆ ಅಂತ ಥಿಯರಿ ನಾನು ಬಾಯಿಂದ ಹೇಳಿ ಅರ್ಪಣೆ ಮಾಡಿದರೆ ಸಾಕು. ಮನಸ್ಸಿನಲ್ಲಿ ಆ ಅನುಸಂಧಾನ ಇದ್ದು ಮಾಡಬೇಕು. ಆ ಅನುಸಂಧಾನ ಬರಬೇಕಾದ್ರೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಬೇಕಲ್ವಾ? ಎಕ್ಸ್ಪೀರಿಯನ್ಸ್ ಆಗದೇ ಇದ್ದರೆ 100 ಸರಿ ಕಾಯನ ವಾಚ ಮನಸೇಂದ್ರ ಇರುವ ಬುದ್ಧಾತ್ಮನಾಮ ಇದನ್ನು ಹೇಳಿ ಅಂತಾರೆ. ಹೇಗಿತ್ತು ಸರ್ ಕಾಯನ ವಾಚ ಹೇಳಿದ್ದು? ನಾವೇ ಗಟ್ಟು ಮಾಡಿದ್ದೀವಿ ಅದನ್ನು. ಅಯ್ಯೋ ನಿನ್ನ ಮಕ್ಕಕ್ಕಿಟ್ಟಾಕ ಕಾಯ ವಾಚ ಮನಸ ಎಲ್ಲ ಮಾಡಿಸಿದ ದೇವರೇ ಅನ್ನೋದ್ರಲ್ಲೂ ನಾನು ಅಂತ ತುಂಬಿಕೊಂಡೆಲ್ಲ. ಹಾಗಾದರೆ ಏನು ಮಾಡಬೇಕು? ಅದಕ್ಕೆ ಅಂದರು, ನಿನಗೆ ದೇವರ ಮಹಿಮೆಯ ಅರಿವು ತುಂಬ ಕಡಿಮೆ ಇದೆ, ದೇವರ ಉಪಕಾರದ ಅರಿವು ತುಂಬ ಕಮ್ಮಿ ಇದೆ. ಯಾವುದೋ ಒಂದು ದೊಡ್ಡ ಕಾಯಿಲೆ ಪರಿಹಾರವೇ ಮಾಡಲಿಕ್ಕಾಗಲ್ಲ ಅಂತ ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ಯಾವುದೋ ಒಬ್ಬ ಡಾಕ್ಟರು ಇಲ್ಲ ನಾನು ಇದನ್ನು ಪರಿಹಾರ ಮಾಡ್ತೇನೆ ಅಂತ ಚಾಲೆಂಜು ತೆಗೆದುಕೊಂಡು ಅವರು ನನ್ನನ್ನು ಗುಣ ಮಾಡಿದರೆ ಅವನ ಬಗ್ಗೆ ನನ್ನ ಭಾವನೆ ಏನಿರುತ್ತೆ? ನನ್ನ ಜೀವನದಲ್ಲಿ ಪುನರ್ಜನ್ಮ ಕೊಟ್ಟ ದೇವರವನು, ಇನ್ನೇನೂ ಅಲ್ಲ, ಅವನು ದೇವರು. ಸರಿ, ಭಾರೀ ಅದ್ಭುತವಾಗಿ ಅವನು ಆಪರೇಷನ್ ಎಲ್ಲ ಮಾಡಿದ ಅಂತಾದರೆ ನಾವು ಸಹಜವಾಗಿ ಕೇಳೋದು, ಅಲ್ಲ ಎಲ್ಲರೂ ಕೈ ಬಿಟ್ಟಾಗ ಯಾರು ವಂಡರ್ಫುಲ್ ಅವ್ರನ್ನ ನೋಡಬೇಕಲ್ಲ,
ಅವರನ್ನು ನೋಡ್ತಾರೆ ವಿನಃ ಆಪ್ರೇಷನ್ನು ಎಲ್ಲಿ ಮಾಡಿದ್ದ, ಅದು ಹೊಲಿಗೆ ಚೆನ್ನಾಗಿ ಹಾಕಿದಾನ, ಹೊಲಿಗೆ ಚೆನ್ನಾಗಿ ಹಾಕಿ ಡಿಸೈನ್ ಇರೋ ಕ್ಲಾತ್ ಅದು ನಮಗೇನು ಗೊತ್ತಾಗತ್ತೆ, ಅದು ಡಾಕ್ಟರು ಆ ಫೀಲ್ಡಲ್ಲಿರೋರಿಗೆ ಗೊತ್ತಾಗತ್ತೆ. ಏನು ಆಪ್ರೇಟ್ ಮಾಡ್ದ, ವಿ ವಾಂಟ್ ಟು ಸಿ ಹಿಮ್. ಅವನಿಗೊಂದು ಕೃತಜ್ಞತೆಯನ್ನು ಹೇಳಬೇಕು. ಯಾರು ಇದನ್ನು ಮಾಡಿದ್ದಾರೆ ಅವ್ರಿಗೊಂದು ಕೃತಜ್ಞತೆಯನ್ನು ಹೇಳಬೇಕು ಅಂತೀವಿ ವಿನಃ ಅವನು ಹೇಗೆ ನಿರ್ಮಾಣ ಮಾಡಿದ ಅಂತ ಕೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ನಮಗೆ ಈ ಗೇಹಾದಿಗಳನ್ನೆಲ್ಲ ಕೊಟ್ಟು ಅನಾಟಮಿ, ಅಂಗರಚನಾಶಾಸ್ತ್ರ, ದೇಹದಲ್ಲಿ ಸರಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಇಟ್ಟ ಅವನನ್ನು ನಾನು ಕಾಣಬೇಕು ಅನ್ನುವ ತವಕ ನಿನಗೆ ಬರಬೇಕಾದರೆ ಅವನಿಂದಾದ ಉಪಕಾರದ ಬಗ್ಗೆ ಚಿಂತನೆ ಬೇಕಲ್ವ. ದಿವಸ ಸಣ್ಣ ಮಗು ಸ್ವಲ್ಪ ಮಲಮೂತ್ರವನ್ನು ವಿಸರ್ಜನೆ ಮಾಡಿದರೆ 1.5-2 ವರ್ಷ ತಾಯಿ ಅದನ್ನೆಲ್ಲ ಸ್ವಚ್ಛ ಮಾಡ್ತಾಳೆ. ಸ್ವಲ್ಪ ದೊಡ್ಡದಾಗ್ತಾ ಮಾಡಿದರೆ ಬೇಸರ ಆಗುತ್ತೆ. ಇಲ್ಲ ಅದಕ್ಕೆ ತಿಳಿಗೇಡಿತನ ಇದೆ, ಅದಕ್ಕೆ ಡೆವಲಪ್ಮೆಂಟ್ ಇಲ್ಲ ಅಂದರೆ ಅನಿವಾರ್ಯ, ಹೊಂದ್ಕೋಬೇಕು. ಸಂತೋಷದಿಂದ ಯಾರು ಮಾಡುವುದಿಲ್ಲ, ಬೇಸರದಿಂದ ಮಾಡ್ತೇವೆ. ಯಾಕೆ? ದೊಡ್ಡವನಾದ ಮಗು ದೊಡ್ಡದಾಯಿತು. ನಮ್ಮ ದೇವರು ಪ್ರತಿ ದಿವಸ ತಿಂದ ಅನ್ನ ಆಹಾರ ಅರಗಿದ ಮೇಲೆ ನಮ್ಮ ದೇಹದಿಂದ ಹೊರಗೆ ಹಾಕಬೇಕಲ್ಲ, ಮಲಮೂತ್ರ ದ್ವಾರಗಳಲ್ಲಿ ನಿಂತು ಅದನ್ನು ಹೊರಗೆ ಹಾಕ್ತಾನೆ. ಅವನೇನಾದರೂ ಅಲ್ಲಿ ನಿಂತು ತಳ್ಳಲಿಲ್ಲ ಅಂದರೆ ಗೋವಿಂದ. ಏನಿಲ್ಲ, ಇಷ್ಟೆಲ್ಲ ಪುರಾಣವನ್ನು ಕೇಳ್ತಾ ಇದ್ದೀವಿ. ಒಂದು ಫೋನ್ ಬಂದು ಚೇಂಬರ್ ಬ್ಲಾಕ್ ಆಗಿದೆ ಅಂದ್ಕೊಳ್ಳಿ. ಹೌದಾ, ಏನಾಗಿದೆ? ನೀರು ಮೇಲೆ ಬರ್ತಾ ಇದೆ, ದಯಮಾಡಿ ಈಗ ಬನ್ನಿ. ಆ ಪುರಾಣ ಆಮೇಲೆ ಹೇಳ್ತೀನಿ ಬನ್ನಿ. ಮನುಷ್ಯನಿಗೆ ಅದು ಬ್ಲಾಕ್ ಆಗಿದೆ ಅಂತಂದರೆ ಸಮಸ್ಯೆ. ಹಸಿವಾಗಿದೆಯಾ, ತಡ್ಕೋಬಹುದು. ಇನ್ನೇನೋ ನನಗೆ ಒಡವೆ ವಸ್ತ್ರ ಇಲ್ಲ, ಇನ್ಯಾವತ್ತಾದರೂ ಮಾಡಿಸ್ಕೋಬಹುದು. ನಿನ್ನೆ ತಿಂದಂತಹ ಒಳ್ಳೆ ಅನ್ನ ಆಹಾರ ಇವತ್ತು ಹೊರಗೆ ಬಂದಿಲ್ಲ, ಹೊಟ್ಟೆ ನೋವು, ಒದ್ದಾಡ್ತಾ ಇದ್ದೇನೆ ಅಂದರೆ ಹೋಗಲಿ ಬಿಡು, ಪರವಾಗಿಲ್ಲ. ಹೋಗಲಿ ಬಿಡು ಅಂದರೆ ನಾನೇನೋ ಹೊಟ್ಟೆ ನೋವು, ಯಾರು ಅದು ಅನುಭವಿಸಿದವನಿಗೆ ಗೊತ್ತದು. ದೇವರು ದಿವಸ ಪ್ರತಿ ದಿವಸ ಏನು ಮೆಟಬಾಲಿಕ್ ಸಿಸ್ಟಮ್ಮು ನಾವು ಸೈಂಟಿಫಿಕ್ ಆಗಿ ಅದರದೊಂದು ಪ್ರೋಸೆಸ್ಸು, ಕೆಮಿಕಲ್ ಎಲ್ಲ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ತೇವೆ. ಶಾಸ್ತ್ರ ಹೇಳುತ್ತೆ, ತಿಂದ ಅನ್ನ ಆಹಾರವನ್ನು ನಿನ್ನ ಹೊಟ್ಟೆಯಲ್ಲಿ ನಮ್ಮ ಹೊಕ್ಕಳ ಹತ್ತಿರ ಒಂದು ಬೆಂಕಿ ಇದೆ, ವೈಶ್ವಾನರ ಅಂತ. ಅಲ್ಲಿ ಪ್ರಾಣದೇವರು ಅದನ್ನು ಮೆತ್ತಗೆ ಊದ್ತಾರಂತೆ, ಚೆನ್ನಾಗಿ ಕಿಡಿಯಾಗತ್ತೆ. ಅದರ ಮೇಲೆ ಒಂದು ಪಾತ್ರೆಯನ್ನು ತಂದು ತಿಂದ ಅನ್ನ ಆಹಾರವನ್ನೆಲ್ಲ ಅದರಲ್ಲಿ ಹಾಕಿ ಮೆತ್ತಗೆ ಬೇಯಿಸ್ತಾರಂತೆ. ಬೇಯಿಸಿ ನನ್ನ ದೇಹಕ್ಕೆ ಯಾವುದು ಅರಗಲ್ಲ ಅದನ್ನು BWSSB ಅಪಾನ ನಾಮಕ ವಾಯುದೇವರು ಕೊಡ್ತಾರಂತೆ. ಈ ದೇಹದ 12 ದ್ವಾರಗಳಿಂದ ಇದನ್ನು ಹೊರಗೆ ಹಾಕು. ಮಲಮೂತ್ರ ದ್ವಾರ ಮಾತ್ರ ಅಲ್ಲ, ಕಣ್ಣಿನಿಂದ ಹೊಲಸು ಬರುತ್ತೆ, ಕಿವಿಯಿಂದ ವ್ಯಾಕ್ಸ್ ರೂಪದಲ್ಲಿ ಬರುತ್ತೆ, ಮೂಗಿನಿಂದ ಬರುತ್ತೆ, ಚರ್ಮದಿಂದ ಬೆವರಿನ ರೂಪದಲ್ಲಿ ಬರುತ್ತೆ, ಇದಲ್ಲದೆ ದಂತದಲ್ಲಿ ಬರುತ್ತೆ, ಬಾಯಿಂದ ಬರುತ್ತೆ. ನಮ್ಮ ದೇಹದಲ್ಲಿರುವ ಹೊಲಸನ್ನು ಹೊರಗೆ ಹಾಕಲಿಕ್ಕೆ ಈ 12 ದ್ವಾರಗಳು. ನೋಡಿ, ಯಾವ ದ್ವಾರದಲ್ಲಿ ಏನು ಬರಬೇಕು ಅದು ಬಂದರೆ ಅಡ್ಡಿ ಇಲ್ಲ. ಕೆಮ್ಮುದಾಗ ಮೂಗಿನಲ್ಲಿ ರಸ ಬಂದರೆ ಏನೋ ಓಕೆ, ಇಲ್ಲಿ ಕೆಮ್ಮಿದ ಕೂಡಲೇ ಕಿವಿಯಿಂದ ಸುರಿತಾ ಇದ್ರೆ ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಯಾವ ದ್ವಾರದಿಂದ ಏನು ಬರಬೇಕೋ ಅಷ್ಟು ವ್ಯವಸ್ಥೆಯನ್ನು ಇವತ್ತಲ್ಲ, ಅನಾದಿ ಕಾಲದಿಂದ ದೇವರು ನನ್ನಲ್ಲಿ ನಿಂತು ಮಾಡ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆ ನಮಗೆ ಕಡಿಮೆ. ಜ್ಞಾನಿಗಳು ಅದರಲ್ಲೇ ಮುಳುಗಿದವರಿಗೆ ಅವರು ದೇವರಿಗೆ ಎಷ್ಟು ಸರೆಂಡರ್ ಆದರೂ ಕಮ್ಮಿ ಅಂತಾರೆ. ಯಾಕೆ? ನಾನು ಏನೂ ಅಲ್ಲ, ಎಲ್ಲವೂ ನಿನ್ನದು. ಸುಮ್ಮನೆ ನನಗೆ ಹೆಸರು, ಒಳಗೆ ನಿಂತು ಪ್ರೇರಣೆಯನ್ನು ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಮಾತಾಡ್ತೇನೆ, ನಾನು ಆಡಿದ ಮಾತು ಅವರಿಗೆ ಕೇಳಿಸಬೇಕು, ಕೇಳಿಸಿದ್ದವ್ರಿಗೆ ಹಿಡಿಸಬೇಕು. ನಾನು ಆಡಬೇಕಾದ್ರೆ ಆ ಒಂದು ಸ್ಕ್ರಿಪ್ಟ್ ಸರಿಯಾಗಿ ಬರಬೇಕು. ಇದನ್ನು ನೀನು ಮನಸ್ಸಲ್ಲಿ ಇದ್ದು ಮಹಾರುದ್ರದೇವರ ಮುಖಾಂತರ ಕೊಡಿಸ್ತೆ. ಅವರೇನಾದರೂ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಮಾಡಿದರೆ ಯಾವುದೋ ಒಂದು ಹೇಳ್ತೀವಿ, ಒಂದು ಗೀತೆಯನ್ನು ಹೇಳಿ ಅಂತ. ಅವನು ಒಂದು ಗೀತೆಯನ್ನು ಹೇಳೋ ಕಡೆ ಒಂದು 5-6 ಮಿಕ್ಸ್ ಮಾಡಿದರೆ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಕಂಡೆನ ಗೋವಿಂದನ ಬೇಗ ಬಾರೋ ಬೇಗ ಬಾರೋ ಅವರಂದ್ರು. ಸಾರ್ ಏನು ಎಲ್ಲ ಸೇರಿಸಿ ಹೇಳ್ತಾ ಇದ್ದೀರಿ, ಸ್ಕ್ರಿಪ್ಟೇ ಹೀಗೆ ನನ್ನ ಬಾಯಲ್ಲಿ ಬಂದರೆ ಹುಚ್ಚು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೇವರು ಆ ನನ್ನ ಮೆಂಟಲ್ ಸ್ಟ್ರಕ್ಚರನ್ನೇ ಹಾಗೆ ಮಾಡಿಲ್ಲ. ಒಂದು ವ್ಯವಸ್ಥಿತವಾಗಿ ಯಾವ ಪದ ಆದಮೇಲೆ ಯಾವ ಪದ ಬರಬೇಕು, ಯಾವ ಪದ ಆಡಿದರೆ ಅವರಿಗೆ ಅರ್ಥ ಆಗಬೇಕು, ಇಷ್ಟನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅನ್ನುವ ಅರಿವು ನನಗೆ ಬಂದಾಗ ದೇವರಿಗೆ ನಾನು ಸರೆಂಡರ್ ಆಗ್ತೀನಿ. ಕಾಯ ವಾಚ ಮನಸ
ಎಲ್ಲವೂ ದೇವರೇ ಮಾಡಿಸಿದ್ದು ಅಂತ ಬಾಯಲ್ಲಿ ಹೇಳೋದಲ್ಲ, ಅವನು ಮಾಡಿದ್ದನ್ನು ನಾನು ಅರಿತು ಅವನಿಗೆ ಅರ್ಪಣೆ ಮಾಡಿದರೆ ಅದು ನಿಜವಾದ ಪೂಜೆ ಆಗತ್ತೆ. ಈ ದಿಶೆಯಲ್ಲಿ ದೇವರ ಬಗ್ಗೆ ತಿಳಿ ಅಂತಾರೆ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ, ದೇವರ ಮಹಿಮೆಯನ್ನು ತಿಳಿ, ನಿನ್ನ ದೇಹದಲ್ಲಿ ಅವನು ಮಾಡುವ ವ್ಯಾಪಾರವನ್ನು ನೀನು ಅರಿ, ನಿನಗೆ ಅನಾಥ ಬಂದು ಆಪದ್ರಕ್ಷಕ ಅವನು ಅಂತ ಚಿಂತನೆಯನ್ನು ಮಾಡು. ಆಗ ನಿನಗೆ ದೇವರ ಮಹಿಮೆ ಅವನು ಮಾಡಿದ್ದು ಅರ್ಥ ಆಗತ್ತೆ. ಅವನು ತಿಳಿದವನು ಯಾವ ಮಟ್ಟಕ್ಕೆ ಏರಬೇಕು ಅಂದರೆ, ಕೆಲವು ಮಾತುಗಳಾಡತ್ತೆ, ಕುಣಿಬೇಕಂತ ಮೈ ಮರೆತು. ಈಗ ಸಾಮಾನ್ಯವಾಗಿ ತುಂಬ ಸಂತೋಷ ಆದರೆ ಈಗೆಲ್ಲ ಕುಣಿತಾರೆ. ಓ ವಂಡರ್ಫುಲ್, ವಾಟ್ ಎ ನ್ಯೂಸ್ ಯು ಹ್ಯಾವ್ ಟೋಲ್ಡ್ ಅಂಥೇಳಿ ಕುಣಿದು ಕುಪ್ಪಳಿಸಿ, ಅದೇ ಸೆಲೆಬ್ರೇಟ್ ಮಾಡೋದು ಅಂದರೆ ಕುಣಿದು ಕುಪ್ಪಳಿಸಿ. ಯಾವುದಾದ್ರು ನಿಜವಾಗ್ಲೂ ದೇವ್ರ ಮುಂದೆ ಕುಣಿಬೇಕಂತ. ಈಗೆಲ್ಲ ಕುಣಿಲಿಕ್ಕೆ ನಮಗೆ ಸಂಕೋಚ ದೇವ್ರ ಮುಂದೆ. ಹಿಂದೆಲ್ಲ ನರ್ತನ ಸೇವೆ ಅಂತಿರೋದು, ಈಗ ಅದಿಲ್ಲ. ಈಗ ನಾವು ಕುಣಿದ್ರೆ ಭಯವು, ಒಂದಿನ ಕುಣಿದು ಎಲ್ಲೆಲ್ಲೋ ಹಿಡ್ಕೊಂಡ್ಬಿಟ್ರೆ ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗೋರು ಯಾರು, ಕೈ ಹಿಡ್ಕೊಂತು ಕಾಲು ಹಿಡ್ಕೊಂತು. ಈಗ ನಾವು ಕುಣಿಯೋದು ಅಂದರೆ ಪೀಕ್ ಅವರಲ್ಲಿ ಮನೇಲಿ ಹೆಣ್ಮಕ್ಳು ಕುಣಿತಾ ಇರ್ತಾರೆ ಪಾಪ. ಆ ಗಂಡ ಅಂತಾರೆ ಕ್ಯಾರಿಯರ್ ರೆಡಿ ಆಯ್ತಾ, ಈ ಆ ಮಕ್ಕಳು ಹೊಡ್ಕೊತಾ ಇರ್ತಾರೆ, ಅಮ್ಮ ಹೋಮ್ವರ್ಕ್ ಬುಕ್ ಎಲ್ಲಿ, ರಾತ್ರಿ ಅಲ್ಲೇ ಬಡದಿಲ್ಲೋ ಅವನು ಅಲ್ಲಿ ನೋಡಿ ಬ್ಯಾಗಲ್ಲಿಟ್ಟು. ಅದು ಏನಂದ್ರೆ ಎದುರಿಗಿದ್ದು ಕಾಣಲ್ಲ. ಅಮ್ಮ ನೀನೇ ಬಾ, ಕಾರ್ತವೀರ್ಯಾರ್ಜುನನ ತಂಗಿ ಅಂಥೇಳಿ ಇವೆಲ್ಲವೂ ನಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ದೇವರ ಮಹಿಮೆಯನ್ನು ಕೇಳಿ, ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಓಲಾಗ ಮಾಡುವಂಥ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ದೇವರ ಮುಂದೆ ಕುಣಿ ಅಂದರು. ಅದು ಈಗೇನಾಗಿದೆ, ಮಾ ಹೋಗಿ ಮೂ ಆಗ್ಬಿಟ್ಟಿದೆ. ಮಧುಕರ ವೃತ್ತಿ ಎನ್ನದು. ಕೈ ನೋವು, ಕಾಲು ನೋವು, ಬೆನ್ನೋವು. ಇಂದಿರಾಪತಿ ಪುರಂದರ ವಿಠಲನಲ್ಲಿ ಚಂದದ ಭಕ್ತಿಯಿಂದ ಆನಂದ ಪಡುವಂಥ ಮಧುಕರ ವೃತ್ತಿ ಎನ್ನದು. ಹಾಗಾಗಿ ದೇವರ ಬಗ್ಗೆ ನಾನು ಕೇಳಿ ಅವನಿಂದ ನಾನು ಉಪಕೃತನಾಗಿದ್ದೇನೆ ಅನ್ನೋ ಅರಿವು ಇದ್ದು ಏನು ಮಾಡ್ತೇನೋ ಎಲ್ಲವೂ ದೇವರೇ ನೀನೇ ಮಾಡಿಸ್ತೀಯ ಅನ್ನುವ ಅನುಸಂಧಾನದಿಂದ ಅರ್ಪಿಸಿದರೆ ಅದು ನಿಜವಾದ ಪೂಜೆ ಅಂತ ಆಗತ್ತೆ. ಹೀಗೆ ಮಾಡಿದಾಗ ದೇವರು ಒಲಿತಾನೆ, ದೇವರು ಕಾಣಿಸ್ತಾನೆ. ಅಲ್ಲ, ನಾವಿಷ್ಟೆಲ್ಲ ಮಾಡಿದರೆ ನಮಗೆ ದೇವರು ಕಾಣಿಸ್ತಾನ? ದೇವರು ಕಾಣಿಸೋದು ಅಂದರೆ ಅವನೇ ಬಂದು ನನ್ನ ಸಮಸ್ಯೆಗೆ ಚೆಕ್ ಕೊಟ್ಟು ಹೋಗೋದಿಲ್ಲ. ನ ದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತೆ. ಮತ್ತೇನು, ನನಗೆ ಆಗಬೇಕಾದ ಕೆಲಸವನ್ನು ಇನ್ನೊಬ್ಬರಲ್ಲಿ ನಿಂತು ಪ್ರೇರಣೆ ಮಾಡಿ ಮಾಡಿಸ್ತಾನೆ. ಇದು ದೇವರು ಕಲಿಯುಗದಲ್ಲಿ ಮಾಡು. ಇದು ಭೀಷ್ಮಾಚಾರ್ಯರೇ ಹೇಳುವ ಮಾತು. ಸ್ವಾಮಿ, ದೇವರೇ ಬಂದು ನನಗೆ ಹಣ ಬೇಕು, ನನ್ನ ಮನೆಯಲ್ಲಿ ಮದುವೆ ಇದೆ, ಮಗಳ ಮದುವೆನೋ ಇನ್ನೊಂದೋ ಏನೋ ಇದೆ, ಹಣ ದೇವರೇ ಕೊಟ್ಟು ಹೋಗ್ತಾನ? ಖಂಡಿತ ದೇವರು ಕೊಡೋದಿಲ್ಲ. ಹಣ ಕೊಡುವವನ ಪರಿಚಯ ನಿನಗೆ ಮಾಡಿಸ್ತಾನೆ. ಇದು ಇವತ್ತು ಬೇಕಾದಷ್ಟಾಗಿದೆ. ನಿನ್ನೆ ಸುಷಮೀಂದ್ರ ತೀರ್ಥರ ಆರಾಧನೆ. ತುಂಬ ಅವರು ಹೀಗಿದ್ದರು, ಅವರು ಮುಗ್ಧರಾಗೇ ಇದ್ದರು. ಅವರಿಗೆ 1 ಕೋಟಿ ರೂಪಾಯಿ ಅಂತೆ. ರಾಘವೇಂದ್ರ ಮಠದ ಪರಂಪರೆಯಲ್ಲಿ ಬಂದ ಮಹಾನುಭಾವರು, ಓಡಾಡುವ ರಾಯರು ಅಂತಾನೆ ಅವರನ್ನು ಕರೆಯೋರು. ದೇವರು ಅವರಲ್ಲಿ ಇಷ್ಟು ಮಾಡಿದ್ದ. ಅವರಿಗೆ ಏನೂ ಗೊತ್ತಿಲ್ಲ, ಯಾವ ಅಧ್ಯಯನವನ್ನು, ಲೌಕಿಕ ಅಧ್ಯಯನವನ್ನು ಮಾಡಿಲ್ಲ, ಶಾಸ್ತ್ರದ ಅಧ್ಯಯನವನ್ನು ಮಾಡಿಲ್ಲ. ತೀರ್ಥವನ್ನು ಕೊಟ್ಟು ಮಠದಲ್ಲಿ ಇದ್ದರು. ತೀರ್ಥ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ರು ಎಲ್ಲರಿಗೂ. ಅವರ ಹತ್ತಿರದವರೆಗೆ ನಿಮಗೆ ಪರಿಚಯವೂ ಇದೆ ಅಂತ ಮೈಸೂರಿನಲ್ಲಿ ಸುಬ್ರಾಯನಕೆರೆ ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ರು. ಏನೋ ಒಂದು ಕಾರಣದ ವ್ಯಾಜದಿಂದ ಅವರಿಗೆ ಸನ್ಯಾಸವನ್ನು ಕೊಟ್ಟದ್ದು. ಆದರೆ ರಾಯರಿಗೆ ಅವರಿಷ್ಟು ಹಿಡಿಸಿದ್ರು, ಏನು ಅಂದುಕೊಂಡದ್ದು ಆಗೋದು. ಏನು ಅಂದುಕೊಂಡ್ರೆ ಅದು ಮಿರಾಕಲ್ಸ್ಗಳಾಗಿದೆ ಸಹಜವಾಗಿ. ಅದೆಲ್ಲ ಮಂತ್ರಾಲಯ ಈಗೆಲ್ಲ ತುಂಬ ಡೆವಲಪ್ ಆಗಿದೆ. ಸುಷಮೀಂದ್ರ ಕಾಲದಲ್ಲಿ ಡೆವಲಪ್ ಆಗ್ತಾ ಬರ್ತಾ ಇತ್ತು. ಜನರಲ್ಲಾಗಿ ಹೇಳಿದ್ರಂತೆ, ಈ ಕಲ್ಲುಗಳೆಲ್ಲ ಕರಿ ಕಲ್ಲು ಗ್ಯಾಪ್ ಇರೋದು, ಅಲ್ಲೆಲ್ಲ ಬಡಿಸ್ಬೇಕಾದ್ರೆ, ಊಟ ಮಾಡಬೇಕಾದ್ರೆ ಅಗಳೆಲ್ಲ ಹೋಗಿರುತ್ತೆ. ಆನಂದ ಅಂತ ದ್ವಾರಪಾಲಕರು, ಅವ್ರಿಗೆ ಏನು ಆನಂದ, ಇಲ್ಲೆಲ್ಲ ಮುಸರೆ ಬುದ್ಧಿ, ಅದನ್ನೆಲ್ಲ ನೋಡಲೇಬೇಡಿ ನೀವು ಅಂತ. ನಾನು ನೋಡಲ್ಲೋ, ಅವ್ರು ನೋಡ್ತಾರೋ ರಾಯರು. ಇಲ್ಲೇ ನಡ್ಕೊಂಡ್ಬಂದು ರಾಯರಿಗೆಲ್ಲ ಹಸ್ತೋದಕ ಇಡ್ತಾರೆ, ಮುಸುರೆ ಆಗಲ್ವಾ? ಅದನ್ನೆಲ್ಲ ಸರಿ ಮಾಡಿಸ್ಬಾರ್ದ? ಒಳ್ಳೆ ಕಲ್ಲು ಹಾಕ್ಸೋಕ್ಕೇನೋ ನಿಮ್ಮನೆಗೆಲ್ಲ ಹಾಕಿಸ್ಕೋತೀರಿ. ಬುದ್ಧಿ, ಇದೆಲ್ಲ ಹಾಕ್ಸೋಕ್ಕೆ ಲಕ್ಷಾಂತರ ರೂಪಾಯಿ ಬೇಕು, ಯಾರು ಕೊಡ್ತಾರೆ? ನಾ ದುಡ್ಡು ಕೊಟ್ಟರೆ ಹಾಕಿಸ್ತೀಯಾ? ಬುದ್ಧಿ, ಅಷ್ಟೆಲ್ಲ ದುಡ್ಡಲ್ಲಿ
60-70 ಲಕ್ಷ ರೂಪಾಯಿ ಬೇಕಲ್ಲ ಹಾಕ್ಸೋಕ್ಕೆ. ದುಡ್ಡು ಕೊಟ್ಟರೆ ಹಾಕಿಸ್ತೀನಿ ಬುದ್ಧಿ, ಸಾಯಂಕಾಲ ಬಾ ಅಂದರು. ಏನೋ ಸ್ವಾಮಿಗಳು ಅಂತಾರೆ ಸಾಯಂಕಾಲ 60 ಲಕ್ಷ ಬರಬೇಕಲ್ರಿ, ಎಲ್ಲಿಂದ? 60 ರೂಪಾಯಿ, 600 ರೂಪಾಯಿ, 6,000. ಯಾವುದೋ ಒಬ್ಬ ರೆಡ್ಡಿ ಬಂದ, ರಾಯರ ದರ್ಶನ ಇವರ ಹತ್ರ ಮಂತ್ರ ತೆಗೆದುಕೊಂಡು ಹೋಗಿದ್ದಂತೆ. ಬುದ್ಧಿ ನನ್ನ ಕೆಲಸ ಆಯಿತು ಅಂತ ಕರೆಕ್ಟಾಗಿ ಅದಕ್ಕೆ ಎಷ್ಟು ಬಿಲ್ಲು ಅಷ್ಟು ದುಡ್ಡು ಇಟ್ಬಿಟ್ಟು ಕೃಷ್ಣಾರ್ಪಣೆ ಹೇಳಿ ಹೋದಂತೆ. ಇದು ನಡೆದ ಘಟನೆಗಳು. ಇಷ್ಟ ಆಯ್ತಲ್ಲ ಅವರಿಂದು, ಅದರಿಂದ ಆಯಿತು ಇದರಿಂದ ಆಯಿತು ಅಂದರೆ ನಾನು ಹೇಳಿದ್ರಿಂದ ಆಯಿತು. ಸ್ವಾಮಿ ನೀವು ಹೇಳಿದ್ರಿಂದ ನಾನೆಲ್ಲ ಹೇಳ್ತೀನೋ, ಅವ್ರು ಮಾಡಿಸಿರೋದು ಅವ್ರ ಕೆಲಸ. ರಾಯರು ನನ್ನಿಂದ ನುಡಿಸಿದ್ದಷ್ಟೇ ಅಪ್ಪ. ಚೆನ್ನಾಗಿ ಸ್ಪೀಕರಿಂದ ಔಟ್ಪುಟ್ ಬಂತು ಅಂದರೆ ಏನ್ರೀ ಸ್ಪೀಕರ್ ಅಂತಾರ? ಹೇಳಿದವ್ರಿಗೆ ಕ್ರೆಡಿಟ್. ಅದು ಸ್ಪೀಕರ್ ಕೆಲಸವೇ ಔಟ್ಪುಟ್ ಕೊಡೋದದು. ಇದು ಅವರ ಅನುಸಂಧಾನದಲ್ಲಿ ಇದ್ದದ್ದು. ಈ ಥರ 10 ವ್ಯಾಪಾರ ಏನೇ ಆದರೂ ರಾಯರು ಮಾಡಿಸ್ತಾರೆ. ರಾಯರನ್ನು ನಂಬಿದ್ದೇನೆ. ಯಾರೇ ಹೋದರೂ ಅವ್ರಿಗೆ ಮದುವೆ ಆಗತ್ತೆ, ಇನ್ನೇನೋ ಮನೆ ಆಗತ್ತೆ, ಮಕ್ಕಳಾಗತ್ತೆ. ಅವರ ಬಾಯಿಂದ ಬಂದರೆ ಅದು ಗ್ಯಾರಂಟಿ. ಅದು ಅಧ್ಯಯನ ಇಲ್ಲ. ಸುಷಮೀಂದ್ರ ತೀರ್ಥರು ಯಾವ ಅಧ್ಯಯನ ಇಲ್ಲ. ನಾವು ತುಂಬ ಅಧ್ಯಯನ ಮಾಡಿದ್ದೀವಿ, ನಾವು ಮೂಲೆ ಗೊತ್ತು, ಆ ಜ್ಯೋತಿಷ್ಯ ಅದನ್ನು ತಿರುಗಿಸಿ ಇದನ್ನು ತಿರುಗಿಸಿ, ಶನಿ ಅಲ್ಲಿದ್ದಾನೆ, ಶುಕ್ರ ಅಲ್ಲಿದ್ದಾನೆ, ಒಟ್ಟು ನಮ್ಗೆ ಅರ್ಥವೇ ಆಗೋದಿಲ್ಲ. ಶನಿ ಅಲ್ಲಿದ್ದಾನೆ, ಶುಕ್ರ ಇಲ್ಲಿದ್ದಾನೆ, ನಾ ಎಲ್ಲಿರಲಿ, ನೀವು ನನ್ನ ಎದುರಿಗಿದ್ದೀರಿ, ಸ್ವಲ್ಪ ಕೂಡ್ರಿ. ಅಷ್ಟು ಸುಲಭ ಅಲ್ಲ ಶನಿ ಸಿಗೋದು ಅಂತ. ಅವನಂತ ನೀವೇ ಸಿಕ್ಕಿದ್ದೀರಲ್ಲ ಅಂತ ಮುಂಚೆ ಬಾಯಿ. ಏನಿದು ಅನ್ಯಾಯ? ಯಾವುದೂ ಗೊತ್ತಿಲ್ಲ. ಎಲ್ಲಿಯ ಎಕ್ಸ್ಟೆಂಟ್ ಅಂದರೆ ಒಂದು ಯಾವುದೋ ಗ್ರಂಥ, ಶ್ರೀಮನ್ಯಾಯ ಸುಧೆಗೆ ಪರಿಮಳ ಅಂತ ರಾಯರು ಬರೆದಿರೋ ಗ್ರಂಥ. ಅದೇನು ಕುಹಕದಿಂದ ಮಾಡಿದರೋ ನಿಜವಾಗೂ ಕೇಳಿದ್ರೋ ಗೊತ್ತಿಲ್ಲ. ಸುಷಮೀಂದ್ರರನ್ನು ಓಡಾಡೋ ರಾಯರೋಗಿರು ಅಂತಾರೆ. ಟೆಸ್ಟ್ ಮಾಡೋಣ ಇವ್ರಿಗೇನು ಗೊತ್ತಿದೆಯಾ ಪರಿಮಳ ಬಗ್ಗೆ ಅಂತ. ಯಾರೋ ಕೇಳಿ, ಸ್ವಾಮಿ ಈ ಸುಧೆಯ ಸಮಸ್ಯೆಗೆ ಪರಿಹಾರ ಏನು ಅಂದ್ರಂತೆ. ಏನು ಹೇಳಿದ್ರು? ಆ ಪುಣ್ಯಾತ್ಮರು ಹೇಳಿದ್ರಂತೆ, ಮೇಲೆ ಲೈಬ್ರರಿಗೆ ಹೋಗಿ ಇಷ್ಟೇ ಬೀರುವಿನಲ್ಲಿ ಇಷ್ಟೇ ಪುಸ್ತಕದಲ್ಲಿ ಈ ಪೇಜಲ್ಲಿ ನೋಡು, ಅದಕ್ಕೆ ಉತ್ತರ ಇದೆ ಅಂತ. ಅಲ್ಲಿ ಹೋಗಿ ಅದನ್ನು ಅವ್ರು ಹೇಳಿದ ಅಡ್ರೆಸ್ ಕರೆಕ್ಟಾಗಿ ಬಂದರೆ ಸ್ಟನ್ನಾಗಿ ಬಿಟ್ಟು ಓಡಿ ಬಂದು ಪಾದ ಹಿಡ್ಕೊಂಡ್ರಂತ. ಸ್ವಾಮಿ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ನಾನಲ್ಲೋ ಅವ್ರು ನೋಡಿಸೋದು ಅಂತ. ಇದು ತಿಳಿದಂಥವನಿಗೂ ಕೆಲವೊಮ್ಮೆ ಎಲ್ಲಿದೆ ಅನ್ನೋದು ಗೊತ್ತಿರೋದಿಲ್ಲ. ಏನೂ ಅರಿಯದವರಿಗೆ ಆ ಟೈಮ್ಗೆ ಏನು ಬೇಕೋ ದೇವರು ಅವರಲ್ಲಿ ನಿಂತು ರಾಯರ ಮುಖಾಂತರ ನಡೆಸ್ತಾ ಇದ್ದ. ಸೊ ನಿಮ್ಮ ಜೀವನದಲ್ಲಿ ನಮಗೊಂದು ಹೆಮ್ಮೆ ಇರುತ್ತೆ. ನಾನು ತುಂಬ ದೊಡ್ಡ ಸಾಧನೆ ಮಾಡಿದ್ದೆ. ಅಫ್ಕೋರ್ಸ್ ಸಾಧನೆ ಮಾಡಿದ್ದಕ್ಕೆ ಹೆಮ್ಮೆ ಪಡುವ, ಮಾಡಿಸಿದವನು ಅವನು ಅನ್ನುವ ಅನುಸಂಧಾನ ಇದ್ದರೆ ಪೂರ್ಣ ಮಾರ್ಕ್ಸ್. ನಾ ಮಾಡದೆ ಅಂದರೆ ದೇವರಂತ ನೋವೇ ಪೆಟ್ಕೊನಾಯಿನ ನಾಕೊತ್ತು. ನಾ ಮಾಡದೆ. ನಮ್ಮ ಸ್ವಾಮಿ ಅದೇ ಅಂತ, ಕಿಂಚಿತ್ ಕರೋತಿ ಉರುವಪಿ ಯತ್ ಸ್ವದತ್ತಂ ಸುಹೃತ್ಕೃತಂ ಫಲ್ಗೋಪಿ ಭೂರಿಕಾರಿ ಮಯೋಪನೀತಂ ಪೃಥಕ್ ಏಕಮುಷ್ಟಿಂ ಪ್ರತ್ಯಗ್ರಹಿ ಪ್ರೀತಿಯುತೋ ಮಹಾತ್ಮ. ಕುಚೇಲ ಅಂತ ಒಪ್ಪಿಡಿ ಅವಲಕ್ಕಿಯನ್ನು ನಾನು ಕೊಟ್ಟದ್ದಕ್ಕೆ ನಮ್ಮ ಸ್ವಾಮಿ ಎಷ್ಟು ಕೊಟ್ಟುಬಿಟ್ಟ. ಯಾಕೆ ಕೊಟ್ಟ ಗೊತ್ತಾ? ತುಂಬ ಸಂಕೋಚದಿಂದ ಕೊಟ್ಟೆ, ನಂದೇನಿದೆಯೋ ಸ್ವಾಮಿ ಅಂತ. ನಮ್ಮ ಸ್ವಾಮಿ ಇಷ್ಟು ದೊಡ್ಡದಾಗಿ ಕೊಟ್ಟ. ಕಿಂಚಿತ್ ಕರೋತಿ ಉರುವಪಿ, ತುಂಬ ದೊಡ್ಡದು ಕೊಟ್ಟು ನಾ ಕೊಟ್ಟೆ ಅಂದರೆ ಸಂಕೋಚ ಆಗುತ್ತೆ ದೇವರಿಗೆ. ನಿನ್ನ ಮಕ್ಕಕ್ಕೆ ಇಷ್ಟ ಎಲ್ಲ ನಂದೇ ನಾ ಕೊಟ್ಟೆ ಅಂತೀಯಲ್ಲ, ಅದೇ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ. ಇದು ಅನೇಕ ಗಾಥೆಗಳಲ್ಲಿ ಕೇಳ್ತೀವಿ, ಅನೇಕ ಗಾಥೆಗಳಲ್ಲಿ. ಇವತ್ತಿಗೂ ಇದು ಸಾಧ್ಯ ಇದೆ. ಏನೂ ಇಲ್ಲದೆ ವಿಶ್ವನಾಥ ಶ್ರೇಷ್ಠಿಗಳು ಅಂತ ವೈಶ್ಯರು ಚಿತ್ರದುರ್ಗದಲ್ಲಿ, ಅವರು ನಾನು ಹೇಳಿರ್ತೇನೆ, ನೆನಪು ಬಂತು. ದೇವರು ಅಂದರೆ ನಾವು ಪೂರ್ಣ ನಂಬಿಲ್ಲ, ಚೂರು ನಂಬಿದ್ದಕ್ಕೆ ಇಷ್ಟು ಮಾಡಿ ತೋರಿಸ್ತೀಯ ಅನ್ನೋ ಸ್ಯಾಂಪಲ್. ಅವರ ತಂದೆ ತಾಯಿ ಇವತ್ತು ಅವರೆಲ್ಲ ತುಂಬ ಜೋರಾಗಿದ್ದಾರೆ. ಒಂದು 5-6 ಜನ ಅಣ್ಣ ತಮ್ಮಂದರು, ಎಲ್ಲರೂ ಕೋಟ್ಯಾಧಿಪತಿಗಳೇ. ಅವರೊಂದು ತಮ್ಮ ಇನ್ಸಿಡೆಂಟನ್ನು ಹೇಳಿದ್ರು. ನಮ್ಮ ತಂದೆ ತಾಯಿ ಅವತ್ತಿನ ಕಾಲದಲ್ಲಿ ಚಿಕ್ಕ ಇದರಲ್ಲಿ ನಮ್ಮ ಚಿತ್ರದುರ್ಗದ ಬಸ್ ಸ್ಟ್ಯಾಂಡಿನಲ್ಲಿ ಜ್ಯೂಸ್ ಮಾಡಿಕೊಂಡು ಮಾರಾಟ ಮಾಡಿ ಜೀವನ ನಡೆಸೋದಂತೆ. ಮನೆಯಲ್ಲಿ ಮಕ್ಕಳು ಜಾಸ್ತಿ ಸ್ವಾಮಿ, ಜ್ಯೂಸ್ ಮಾರೋರು, ಕಾಂಪಿಟೇಷನ್ನು ಇತ್ತು. ನಮ್ಮ ತಂದೆ ತಾಯಿಯ ಒಂದು ಸ್ವಭಾವ ಏನಂದರೆ ಒಳ್ಳೆ ನೀರಿನಲ್ಲಿ ಮಾತ್ರ ಜ್ಯೂಸ್ ಮಾಡಿಕೊಡೋರು, ಮನೆಯಿಂದ ಶುದ್ಧ ನೀರು. ಬೇರೆ ಬೇರೆ ಕಾಂಪಿಟೇಟರ್ಸ್ ಇದ್ದರು, ಅಲ್ಲೇ ಒಂದು ಹೊಂಡ ಇತ್ತು, ಆ ನೀರು ತರೋದು ಮಾಡಿ ಕೊಡೋದು. ಇವ್ರದ್ದು ವ್ಯಾಪಾರ ಕಮ್ಮಿ ಆಗೋದು, ಯಾಕೆಂದರೆ ಮುಗಿದೋಗೋದು ನೀರು ತಂದದ್ದು. ಮತ್ತೆ ಮನೆಗೆ ಬರೋರು, ಒಪ್ಪತ್ತಿಗಾದರೆ ಒಪ್ಪತ್ತಿಗಿಲ್ಲ. ಈ ಮಧ್ಯದಲ್ಲಿ ನಮ್ಮ ತಂದೆಗೆ ಮೋಸ ಮಾಡೋದು ಗೊತ್ತಿರಲಿಲ್ಲ.
ಅದು ಮೈನಸ್ಸೋ ಪ್ಲಸ್ಸೋ ನಮ್ಗೆ ಅರ್ಥ ಆಗಲಿಲ್ಲ ಸ್ವಾಮಿ. ತಂದೆಗೆ ಇದಾಗಿ ಬಿಡ್ತು, ಪ್ಯಾರಲೈಸ್ ಆಯಿತು. ಪ್ಯಾರಲೈಸ್ ಆದಾಗ ಆಗ ತುಂಬ ದೊಡ್ಡ ಸಮಸ್ಯೆ. 16 ವರ್ಷ ಮನೇಲೇ ಇರೋ, ಈಗ ಪ್ಯಾರಲೈಸಿಸ್ ಬೇಗ ರಿಕವರ್ ಆಗುತ್ತೆ. ಹೇಗೋ ನನ್ನ ತಾಯಿ ರಾಯರ ಹತ್ರ ಕರ್ಕೊಂಡು ಹೋದ್ಲು. ಅವರನ್ನು ಒಂದು ಮೂಲೆಯಲ್ಲಿ ಕೂಡಿಸಿ ರಾಯರಿಗೆ ಪ್ರದಕ್ಷಿಣೆ ಬಂದು, ನಮ್ಮಪ್ಪ ನನಗೇನು ತೋಚ್ತಾ ಇಲ್ಲ, ಮಕ್ಕಳಿಗೆ ಏನು ಮುಂದೆ ಹಾಕಲಿ, ಹೊಟ್ಟೆಗೆ ಹಾಕಲಿಕ್ಕಿಲ್ಲ, ಇನ್ನು ಅವರು ಬುದ್ಧಿಗೆಲ್ಲ ಹಾಕೋದು. ನಮ್ಮ ಅವಸ್ಥೆ ಹಾಗೆ ಇತ್ತು ಸ್ವಾಮಿ. ವಿಜಯರಾಯರದು ಹೇಗಿತ್ತು ಹಾಗೆ. ಹೊಟ್ಟೆಗೆ ಇಲ್ಲಂತೆ ಪಾಪ. ಬೆಳಗ್ಗೆ ಆದರೆ ಭಯ ಆಗೋದು ಮಕ್ಕಳ ಮುಖ ನೋಡಲಿಕ್ಕೆ. ನೀವು ಹೇಳಿದ್ದು ನಮ್ಮನೇದೇ ಹೇಳ್ತಾ ಇದ್ದೀರೋ ಏನೋ ಅನ್ನೋ ಥರ ಇತ್ತು ಪಾಪ. ಹಿಂದಿನೋದೆಲ್ಲ ಹಾಗೆ ಇತ್ತು ರೀ. ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ, ವ್ಯಂಜನ ಮೊದಲಾದ ನಾನಾ ಸುಭಕ್ಷಗಳ ಭುಂಜಿಸುವುದು ಮತ್ತೇನೋ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಇದು ನೀವು ಅಂದರೆ ಇವತ್ತು ನಮ್ಮ ಮನೇಲಿ ಆ ಪರಿಸ್ಥಿತಿ ಅವತ್ತಿತ್ತು, ಇವತ್ತು ಎಲ್ಲರೂ ಬರ್ತಾರೆ. ಸರಿ, ಏನಾಯಿತು ಅಂತ 1 ವಾರ ಸೇವೆ ಮಾಡಿದ್ರಂತ ಪಾಪ. ಏನು ಸೂಚನೆ ಗೀಚನೆ. ಆಗ ಅಲ್ಲಿದ್ದ ಸ್ವಾಮಿಗಳನ್ನು ಕೇಳೋದು, ಸುಜಯೇಂದ್ರರ ಕಾಲ. ಸ್ವಾಮಿ ಏನು ಮಾಡಿದರೆ ಒಳ್ಳೆಯದಾಗತ್ತೆ? ರೂಮ್ಗಳು ಕಟ್ತಾ ಇದ್ದಂತ. 3,000 ರೂಪಾಯಿ ಮೀಡಿಯಮ್ ಕ್ಲಾಸು, 5,000 ರೂಪಾಯಿ ಒಂದು ರೂಮ್, 5,000 ರೂಪಾಯಿಗೆ ಆಗೋದಂತ ಆ ಕಾಲ. 5,000 ರೂಪಾಯಿ ಕೊಡಿ, ಇವ್ರಿಗೆ ವಾಪಸ್ ಬರೋಕ್ಕೆ ಚಾರ್ಜ್ ಗತಿ ಇಲ್ಲ ಪಾಪ. ಏನೋ ಒಳ್ಳೇದಾಗತ್ತಾ ಸ್ವಾಮಿ, ನೀವು ಕೊಡ್ತೀನಿ ಅಂತ ಹರಿಸ್ಕೊಂಡ್ರೆ ಆಗತ್ತೆ ಅಂತ. ಏನೋ ಒಂದು ಆಸೆ ಮನುಷ್ಯನಿಗೆ, ಕೊಡ್ತೀನಿ ಅಂತ ಹರಿಸ್ಕೊಂಡ್ಬಿಟ್ರು. ಈಗೇ ಬೇಡ, ಊರಿಗೆ ಹೋದ್ಮೇಲೆ ಕಳಿಸಿ. ಈಗ ನೀವು ಬೇಕು ಅಂದರೂ ಈಗ ಇಲ್ಲ ಅಂದೆ. ಈಗ ಚಾರ್ಜ್ಗೆ ಹೇಗೆ ಅಂದ್ಕೊಂಡು ಏನು ಹೇಗೋ ಕರ್ಕೊಂಡು ಹೋಗ್ತೀನಿ. ಮನೆಗೆ ಬಂದಮೇಲೆ ಹೇಳಿದ್ರು, ಏನಾಯಿತು? ಒಳ್ಳೆ ಸೂಚನೆ ಆಯಿತು. ಏನು ಸೂಚನೆ ಅಂದರು? ರೂಮ್ ಕಟ್ಟಿಸ್ಕೊಡು ಅಂದರು, 5,000 ಕೊಡ್ತೀನಿ ಅಂದೇನೆ. ಇದು ಸೂಚನೆನಾ? ನಮಗೆ ತಿನ್ನಕ್ಕೆ ಗತಿ ಇಲ್ಲ, ನೀನು ಹೋಗಿ ಒಪ್ಕೊಂಬಂದಿದ್ದೆ. ಇಲ್ಲ, ರಾಯರು ಪ್ರೇರಣೆ ಮಾಡಿದ್ರು, ಒಪ್ಕೊಂಡೇನಿ. ಹೇಗೇಗೋ ಪಾಪ ಜೋಡಿಸಿ ಮಾಡಿ ಒಂದು 5,000 ಕೊಟ್ವಿ. ಸ್ವಾಮಿ, ಅದು ನಮ್ಮ ತಾಯಿ ಹೇಗೆ ಕೊಟ್ಟರು ಏನೋ ಗೊತ್ತಿಲ್ಲ. ಇವತ್ತು ನಾವು ಒಬ್ಬೊಬ್ಬರು 5-5 ಸೈಟು ತೊಗೊಂಡಿದ್ದೀವಿ ಸ್ವಾಮಿ. ಸೆಂಟ್ ಹಾರ್ಟ್ ಆಫ್ ದಿ ಸಿಟಿ. ಅದು ಹೇಗೆ ಬಂತೋ ಏನೋ ಗೊತ್ತಿಲ್ಲ. ಎಲ್ಲರೂ ಕೋಟ್ಯಾಧಿಪತಿಗಳು. ಅವತ್ತಿನಿಂದ ನಾವು ಅಂದ್ಕೊಂಡ್ವಿ, ಕಡೇ ದಿವಸ ರಾಯರ ಆರಾಧನೆ, ಫಲಾಮೃತ, ಅದು ನಮ್ಮದೇ ಸೇವೆ ಅಂತ. ಈಗ ಕೊಡೋರು ಬೇಕಾದಷ್ಟು ಜನ ಇದ್ದಾರೆ. ಭಾಳ ವರ್ಷ ನಮ್ಮದು ಆಗ್ತಾಯಿದೆ, ನಮ್ಮದಿದೆ. ರಾಯರ ಸೇವೆ ತೊಗೊಳ್ತಾ ಇದ್ದಾರೆ. ಪ್ರತಿ ವರ್ಷ ಹೋಗಿ ಬರ್ತೇವೆ. ಒಂದು ಸಲ ಅವರು ಹೋಗೋದೇನೆಂದರೆ, ಶನಿವಾರ ರಾತ್ರಿ ಬಿಡೋದು, ಭಾನುವಾರ ಅಲ್ಲಿರೋದು. ಭಾನುವಾರ ರಾತ್ರಿ ಹೊರಟು ಸೋಮವಾರ ಬರಲೇಬೇಕು, ಸೋಮವಾರ ಅಂಗಡಿ ತೆಗಿಲೇಬೇಕು. ಅದೊಂದು ನಿಷ್ಠೆ, ಬಿಸಿನೆಸ್, ಅದು ಅನಿವಾರ್ಯ. ಗುರುಗಳನ್ನು ನೋಡಿಕೊಂಡೇ ಬರೋದು, ಸುಷಮೀಂದ್ರರನ್ನು ಅಂತ ಒಂದು ದೀಕ್ಷೆ ಎಲ್ಲ ಆಗಿದೆ. ಮಧ್ಯಾಹ್ನ ಸುಷಮೀಂದ್ರರಿಗೆ ಹೋಗಿ ಬರ್ತೇನೆ ಬುದ್ಧಿ, ಸ್ವಲ್ಪ ಹೊತ್ತಿರೋ ಅಂದ್ರು. ಅವ್ರಿಗೆ ಯಾರಿಗೂ ಹಾಗೆಲ್ಲ ಮಾಡೋದಿಲ್ಲ. ಹೋಗಿ ಬರ್ತೀರಾ, ಒಳ್ಳೇದಾಗಲಿ ಅನ್ನೋರು. ಇವ್ರಿಗೆ ಅಂದಿಲ್ಲಲ್ಲ, ಅವ್ರ ಹತ್ರ ಅನ್ನಿಸ್ಕೊಂಡೇ ಹೋಗೋಣ ಅಂತ. ಮತ್ತೆ ಸಾಯಂಕಾಲ ಕೇಳಿದ್ರು, ಬುದ್ಧಿ ಹೊರಡಬೇಕು ಊರಿಗೆ, ಸ್ವಲ್ಪ ಹೊತ್ತಿರೋ, ಈಗ ಹೋಗಬೇಡ, ಒಳ್ಳೇದಲ್ಲ. ಏನು ಮಾಡೋಣ, ಇದು ಬೇರೆ ಅಂದ್ಯಾರ. ರಾತ್ರಿ 10:30, 11 ಅದೇನೋ ಪಳಾರ ಎಲ್ಲ ಆದಮೇಲೆ ಒಂದಿಷ್ಟು ಪ್ರಸಾದ ಕೊಟ್ಟು, ಹೋಬಾ ಒಂದು ಅವ್ರು ಹೊತ್ಕೊಂಡಿದ್ದನ್ನೇ ಹಾಕ್ಬಿಟ್ರಂತ ಇವ್ರ ಮೇಲೆ. ಹೋಬಾ, ಏನೋ ಆಗೋದಿತ್ತು, ಆಗಲ್ಲ, ಇದನ್ನು ಹೊತ್ಕೊಂಡೇ ಇರು. ಒಂದು ರಾಯರ ಫೋಟೋ ಕೊಟ್ಟು, ಟಾಟಾ ಸುಮೋದಲ್ಲಿ ಹೋಗಿದ್ದು ಡ್ರೈವರು ಇವರು. ಇವ್ರದೊಂದು ಸ್ವಭಾವ ಅಂತ, ಯಾರಾದರೂ ಆ ಊರಿಗೆ ಬರೋದಾದರೆ ಸುಮ್ಮನೆ ಖಾಲಿ ಹೋಗುತ್ತೆ, ಹತ್ತಿಸ್ಕೊಂಡು ಫ್ರೀ ಹತ್ತಿಸ್ಕೊಂಡು ಬರೋಣ ಅಂತ. ಭಾನುವಾರ ರಾತ್ರಿ ಬೇಕಾದಷ್ಟು ಜನ ಸಿಗ್ತಾರೆ, ಬೇಕಾದ್ರೆ ಇವ್ರನ್ನೇ ಇಳಿಸ್ಬಿಟ್ಟು ಹತ್ತೋರು ಇರ್ತಾರೆ. ನನ್ನ ಪುಣ್ಯ ಸ್ವಾಮಿ, ಯಾರನ್ನೂ ಹತ್ತಿಸ್ಕೊಳ್ಳಿಲ್ಲ. ಇದೇನು ಪುಣ್ಯ ರೀ ಅಂದರೆ, ಬೆಳಗಾಂ ಜಾವ 8 ಅಡಿ ಹಳ್ಳದಲ್ಲಿ ಗಾಡಿ ಬಿದ್ದ ಮೇಲೆ ನನಗೆ ಎಚ್ಚರಿಕೆ. ಯಾರಿದ್ದಾರೆ ಅಂತ ನೋಡಿದೆ, ಹಳ್ಳದಲ್ಲಿ ಗಾಡಿ, ಡ್ರೈವರ್ ನೋಡಿದೆ, ಅವನು ಚೆನ್ನಾಗಿದ್ದ. ನಾನು ಏನಿದು ಹೀಗಾಗಿದೆ, ಕತ್ತಲು ಅಂತ ನೋಡಿದ್ರೆ ಗಾಡಿ ನಮ್ಮದೇ ಬಿದ್ದೋಗಿರೋದು. ಏನಾಗಿಲ್ವ ಅಂತ ನೋಡ್ತೀನಿ, ಏನಿಲ್ಲ ಸ್ವಾಮಿ. ಎದೆ ಮೇಲೆ ಏನೋ ಒಂದು ಫೋಟೋ ಇದ್ದಾಗಿತ್ತು. ನೋಡಿದರೆ ಆ ಸುಷಮಿ ರಾಯರು ಫೋಟೋ ಅವ್ರು ಕೊಟ್ಟಿದ್ದು, ಅವ್ರು ಕೊಟ್ಟ ವಸ್ತ್ರ ಮೈ ಮೇಲಿದೆ.
ನನಗೆ ಆ ಗೇರ್ ಲಿವರ್ ಚಿಚ್ಚಬೇಕಾಗಿತ್ತು, ಆ ಫೋಟೋ ತಡ್ಕೊಂಡಿದೆ ಸ್ವಾಮಿ ನನ್ನನ್ನು. ನನಗೆ ತುಂಬ ಸಂತೋಷ ಆಗಿದ್ದು, 7-8 ಜನನ ಹತ್ತಿಸ್ಕೊಂಡಿದ್ರು, ಅವರೆಲ್ಲ ಕೃಷ್ಣಾರ್ಪಣೆ ಆಗ್ಬಿಟ್ಟಿರೋರು. ಅದೇನು ಗುರುಗಳ ಪ್ರೇರಣೆ ಮಾಡಿದರು, ಪ್ರಾಯ ಅಪಮೃತ್ಯು ಇತ್ತೋ ಏನೋ, ಆ ಟೈಮೆಲ್ಲ ದಾಟದ ಮೇಲೆ ಗುರುಗಳು ನನ್ನನ್ನು ಕೊಟ್ಟು ಕಳಿಸಿದ್ರು, ಪುನರ್ಜನ್ಮ ಕೊಟ್ಟರು ಆ ಪುಣ್ಯಾತ್ಮನು. ಅಂದರೆ ದೇವರನ್ನು ನಂಬಿದಾಗ, ನಾನು ಹೇಳೋದಲ್ಲ, ಅವನು ಕೋಲು ತೆಗೆದುಕೊಂಡು ಬಂದು ಕುರಿಕಾಯುವವರಂತೆ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ನೀನು ನಂಬಿದಿ ಅಂತಾದರೆ ನಿನಗೆ ಬೇಕಾದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಯಾವುದೋ ಒಂದು ರೀತಿಯಿಂದ ಅವನು ವ್ಯವಸ್ಥೆಯನ್ನು ಮಾಡ್ತಾನೆ. ಇದು ಮಾಡಿದಾಗ ನಮಗೊಂದು ಭ್ರಮೆ ಇರುತ್ತೆ, ನೋಡಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ದೇವರು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಬುದ್ಧಿ ಪ್ರೇರಣೆ ಮಾಡಿದಾನೆ ಅನ್ನೋದನ್ನು ನೀನು ಚಿಂತನೆ ಮಾಡು. ಅದು ನಿಜವಾದ ಭಕ್ತಿ, ಅದು ದೇವರು ಮೆಚ್ಚುವಂಥದ್ದು. ಏನೇ ಆದರೂ ಒಂದು ತುಪ್ಪದ ದೀಪ ಹಚ್ಚಿ, ಸ್ವಾಮಿ ನಿನ್ನಿಂದ ಆಯ್ತಪ್ಪ, ನೀನು ಅನುಗ್ರಹವನ್ನು ಮಾಡಿದೆ ನಮ್ಮಪ್ಪ, ಇಲ್ಲ ಅಂದಿದ್ರೆ ಇದೆಲ್ಲಿ ಆಗ್ತಾ ಇತ್ತು. ಈ ಅನುಸಂಧಾನವನ್ನು ಮಾಡೋದಿದೆಯಲ್ಲ, ಈ ನಾನು ಅನ್ನುವ ಈಗೋಯಿಸಮ್ ಬಿಟ್ಟು ನೀನು ಅನ್ನೋ, ನಮ್ಮ ಪೇಜಾರ ಸ್ವಾಮಿಗಳು ಯಾವಾಗಲೂ ಹೇಳೋರು, ನಮ್ಮ ಇದು ಡೆಮಾಕ್ರಸಿಯಲ್ಲಿ 3 ಇದೆಯಲ್ಲ. ಏನು ಡೆಮಾಕ್ರಸಿ ಅಂದರೆ ಬೈ ದ ಪೀಪಲ್, ಫಾರ್ ದ ಪೀಪಲ್, ಟು ದ ಪೀಪಲ್. ಏನದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ನಾವು ಹಿಸ್ಟರಿಯಲ್ಲಿ ಓದ್ತೀವಲ್ಲ, ಪೌರ ನೀತಿ ಅಂತ. ಅದಕ್ಕೆ ಪೇಜಾರ ಸ್ವಾಮಿಗಳನ್ನೋರು ಅಲ್ಲೊಂಚೂರು ವ್ಯತ್ಯಾಸ ಮಾಡಿರಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅಲ್ಲ, ದೇವರಿಂದ ದೇವರಿಗಾಗಿ ದೇವರಿಗೋಸ್ಕರ ಅಂತ ಬದುಕ್ರಿ. ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಲ್ಲ, ಬೈ ದ ಗಾಡ್ ಫಾರ್ ದ ಗಾಡ್ ಟು ದ ಗಾಡ್ ಅಂದರೆ ನಿಮಗೆ ದೇವರು ಮೆಚ್ಚಿ ಎಲ್ಲವನ್ನ ಕೊಡ್ತಾನೆ. ಆದರೆ ಒಂದು, ದೇವರು ನನಗೆ ಸಂಪತ್ತು ಬೇಕು ಅಂದಾಗ ತಕ್ಷಣ ಕೊಡಲಿಲ್ಲ ಅಂತ ವ್ಯಥೆ ಪಡಬೇಡ್ರಿ. ನಿನಗೆ ಸಂಪತ್ತು ಯಾವಾಗ ಬೇಕು ಅಂತ ಅವನಿಗೆ ಗೊತ್ತು. ಕೆಲವೊಮ್ಮೆ ನಾವು ಡಾಕ್ಟ್ರ್ ಹತ್ರ ಹೋದಾಗ ತುಂಬ ಹೇಳೈತೆ, ಡಾಕ್ಟ್ರೆ ಇಂಜೆಕ್ಷನ್ ಕೊಟ್ಬಿಡಿ ಅಂತ. ಅವ್ರು ಅಂತಾರೆ, ಕೊಡಬೇಕಾದದ್ದು ನಾನು. ಇಲ್ಲ ಡಾಕ್ಟ್ರೆ ನಂಗೆ ಇಂಜೆಕ್ಷನ್ ತೊಗೊಳ್ಬೇಕು ಅಂತ ತುಂಬ ಇಷ್ಟ, ನೀವು ಕೊಡಿ ಅಂದರೆ, ನೀವು ಬೇಕಾದ್ರೆ ಸೂಜಿ ತೊಗೊಂಡು ಚುಚ್ಚುತ್ತೀನಿ, ಇಂಜೆಕ್ಷನ್ ಕೊಡೋದಿಲ್ಲ. ನಿಮ್ಗೆ ಇಂಜೆಕ್ಷನ್ ಬೇಕೋ ಬೇಡೋ ಅನ್ನೋದು ನನಗೆ ಗೊತ್ತು. ನಿಮಗೆ ಯಾವಾಗ ಕೊಡಬೇಕು, ಅದರ ಸಿವಿಯಾರಿಟಿ ಏನು ಅನ್ನೋದು ನನಗೆ ಗೊತ್ತು. ಇದು ದೇವರ ವ್ಯವಸ್ಥೆ ಅಂತೆ. ನಿನಗೆ ಸಂಪತ್ತನ್ನು ಕೊಟ್ಟು ನೀನು ಹಾಳಾಗೋ ಪರಿಸ್ಥಿತಿ ಬರಬಾರದು ಅಂತಾನೆ ನಾನು ಕೊಡೋದಿಲ್ಲ. ನಿಮಗೆ ಮೆಚುರಿಟಿ ಬಂದಾಗ ಬೇಕಾದಷ್ಟು ಕೊಡ್ತೇನೆ. ಸಂಪತ್ತು ನಿಜವಾದದ್ದು ಯಾವುದು ಅಂದರೆ ದೈವನ ಪ್ರಜ್ಞೆ ಅಂತ. ನನಗೆ ಅವನು ರಕ್ಷಣೆ ಮಾಡ್ತಾನೆ ಅನ್ನುವ ಆ ಒಂದು ಚಿಂತನೆ ಇದ್ದರೆ ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದಿದೆ? ATM ಅದು. ಯಾವಾಗ ಬೇಕು ಅದನ್ನು ಒದಗಿಸ್ತಾನೆ. ಎಲ್ಲ ಇದ್ದು ಬೇಕಾದಷ್ಟು ಸಂಪತ್ತಿದೆ, ಕೇಳೋರಿಲ್ಲ. ಆ ಸಂಪತ್ತಿನಿಂದನೇ ಎರೆಗಿಳಿತು ಅಂದರೆ ಕೋಣ ಕೆರೆಗಿಳಿತು ಅಂತ ನೀನೆಷ್ಟು ಅನ್ನೋದು ಹೇಗಿದೆ? ಸಂಪತ್ತಿಲ್ಲದೆ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಜೊತೆಗಿರೋದು ಹೇಗಿದೆ? ಈಗೊಂದು 50-100 ವರ್ಷದ ಕೆಳಗೆ ಈ ಒಂದಿತ್ತು. ಸಂಪತ್ತು ಕಮ್ಮಿ ಇದ್ದದ್ದರಿಂದ ಪ್ರೀತಿ ವಿಶ್ವಾಸ, ಒಬ್ಬರಿಗೊಬ್ಬರು ಒಟ್ಟಿಗೆ ಇದಿತ್ತು. ಸ್ವಲ್ಪ ದೇವರ ಚಿಂತನೆಯೂ ಇತ್ತು. ಈಗ ನಮಗೆ ಆಗಲ್ಲ. ಐ ಕ್ಯಾನ್ ಅಚೀವ್ ಎನಿಥಿಂಗ್. ಈವನ್ ನಾನು ಮೊನ್ನೆ ಪ್ರಯತ್ನ ಮಾಡಿದ್ದೀನಿ, ದೇವರನ್ನೇ ಪರ್ಚೇಸ್ ಮಾಡಬೇಡ. ನಾನು ನಿನ್ನ ಪಕ್ಕಕ್ಕೆ ಇಟ್ಟಾಗ ದೇವರನ್ನೇ ಪರ್ಚೇಸ್ ಮಾಡ್ತೇವೆ, ದೇವರು ಪೆಟ್ಗೇನು ಮಾಡ್ಬೋದು ಅಷ್ಟೇ. ಹೀಗಾಗಿ ದೇವರಂತಾನೆ, ನಾನು ಕಾಯೇನ ವಾಚ ಮನಸ ಇಂದ್ರಿಯ ಇರುವ, ಕಾಯ ವಾಚ ಮನಸ ಎಲ್ಲವೂ ನಿನ್ನಿಂದ ಆದದ್ದು, ನೀನು ಒಳಗೆ ನಿಂತು ಇವೆಲ್ಲ ಮಾಡಿಸ್ತಾ ಇದೆಯಾ ಅನ್ನುವ ಆ ಸರೆಂಡರ್ ಆಗೋದಿದೆಯಲ್ಲ, ಅದನ್ನು ದೇವರು ನಮಗೆ ಕೊಡಬೇಕು. ಆ ಭಾವನೆಯನ್ನು ಅದನ್ನು ಕೊಟ್ಟ ಅಂದರೆ ನಮ್ಮನ್ನು ವಿಚಾರಿಸೋಕ್ಕೆ ದೇವರೇ ಆಗಾಗ ಬರ್ತಾನಂತೆ. ಇದು ಭಾಗವತದಲ್ಲಿ ಈ ಕಥೆಗಳನ್ನೆಲ್ಲ ಅದಕ್ಕೆ ಹೇಳಿದ್ದು. ಈ ಸರೆಂಡರು ನಾವು ನೋಡಿದ್ದು ಗೋಪಿಕೆಯರಲ್ಲಿ ಸಂಪೂರ್ಣ ಸರೆಂಡರ್ ಆಗ್ಬಿಟ್ಟು, ನಮ್ಮಪ್ಪ ಏನೇ ಮಾಡಿದ್ರು ನಿನಗಾಗಿ, ನೀನಿಲ್ಲದೆ ಬದುಕೂ ಇಲ್ಲ. ಸರ್ವಸ್ವವನ್ನು ಪರಿತ್ಯಾಗ ಮಾಡಿದ್ದಕ್ಕೆ ದೇವರು ಉದ್ಧವನನ್ನು ಕೊಟ್ಟು ಕಳಿಸ್ದ. ಉದ್ಧವ ಪಾಪ ನಾನಿಲ್ಲದೆ ಬದುಕಿಲ್ಲ, ಯುಗೋದೆ, ನಮಗೆ ಉದ್ಧವನ್ನೇನು ಕಳಿಸೋದಿಲ್ಲ, ನಮಗೆ ನಮ್ಮ ಯೋಗ್ಯತೆ ಏನು? ಈ ಥರದ ಅನೇಕ ಘಟನೆಗಳು. ಆದರೆ ಅದರ ಕಾಲದಲ್ಲಿ ಒಂದು ಘಟನೆಯನ್ನು ಹೇಳ್ತಾರೆ. ಏನಾಯಿತು, ಒಬ್ಬ ರಾಜನ ಹೆಂಡತಿಗೆ ಮೈಯೆಲ್ಲ ರೋಗ, ಸಿಕ್ಕಾಪಟ್ಟೆ ಸಂಪತ್ತು. ಅವಳು ಯಾವ ಆಭರಣವನ್ನು ಹಾಕ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ಸರ ಹಾಕ್ಕೊಂಡ್ರೆ, ಒಂದು ಸಣ್ಣದು ಒಂದು 10 ಗ್ರಾಮೋ ಅಥವಾ 20 ಗ್ರಾಮೋ ಸರ ಹಾಕ್ಕೊಂಡ್ರೆ ಒಂದು ದೊಡ್ಡ ಸರಪಳೆ ಹಾಕ್ಕೊಂಡಾಗ ಭಾರ ಅಂತವಳು. 50 kg ಹಾಕಿದ್ರೆ ಹೇಗಿರಬೇಕು? ತಕ್ಷಣ ಬಿಚ್ಚಿಟ್ಬಿಡೋಳು. ಸಂಪತ್ತಿದೆ, ಯೂಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕಡೆಗೆ ಒಂದಿನ ಕೇಳ್ಕೊಂಡ್ರಂತ, ಅಪ್ಪ ದಯಮಾಡಿ ಈ ರೋಗ ಕಮ್ಮಿ ಮಾಡೋ. ದೇವ್ರು ಕೇಳಂದಂತ, ನಿಮ್ಮ ಸಂಪತ್ತೆಲ್ಲ ನಂಗೆ ಕೊಡೋದಿದ್ರೆ ನಿಮ್ಮ ರೋಗ ನಾನು ವಾಸಿ ಮಾಡ್ತೀನಿ, ಫೀಸ್ ಅದೇ ಅಂದ. ಅಷ್ಟು ಕೊಡಬೇಕಾ? ಇಲ್ಲ, ನೀವು ಎಷ್ಟು ಕೊಡ್ತೀರೋ ಅಷ್ಟು ಮಾತ್ರ ರೋಗ ಹೋಗಿಸಿ ಇನ್ನೊಂಚೂರು ಇಟ್ಟಿರ್ತೀನಿ ಅಂತ.
ಬೇಡ, ಫೀಸ್ ಅಷ್ಟು ಕೊಡ್ತೇನೆ, ದಯಮಾಡಿ ನನ್ನ ರೋಗ ಹೋಗಲಿ ಅಂತ. ಹೇಗೆ ನೀನು ಮುಟ್ಸೋದು, ನೀನೇ ಬರ್ತೀಯ ಅಂದರು. ಇಲ್ಲ, ನನ್ನ ಭಕ್ತರು ವಾದಿರಾಜರು ಅಂತಿದ್ದಾರೆ, ನೀವು ಅವರನ್ನು ಒಂದಿನ ಮನೆಗೆ ಕರೆಸಿ ಪೂಜೆ ಮಾಡಿಸಿ ಅವರಿಂದ ತೀರ್ಥ ತೆಗೆದುಕೊಳ್ಳಿ, ದೇವರ ದರ್ಶನ ಮಾಡಿ, ಅವರು ಕೊಟ್ಟ ಪ್ರಸಾದ ತಗೊಂಡು ಎಲ್ಲ ಸಂಪತ್ತು ಅವರು ಕೊಡಬೇಕು. ಏನಾದರೂ ಒಂದು ಇಟ್ಕೊಂಡ್ರು ಆಮೇಲೆ ಮತ್ತೆ ಚೂರು ಉಳಿಸ್ತೀನಿ ನಾನು. ಬೇಡಪ್ಪ, ಈ ಸಂಪತ್ತು ಇರೋದಕ್ಕಿಂತ ಆರೋಗ್ಯ ಸಂಪತ್ತೇ ಸಂಪತ್ತು ಅಂತ ರಾಜರನ್ನು ಕರೆಸಿದ್ರು. ಪೂಜೆ ಪುರಸ್ಕಾರ ಎಲ್ಲ ಆಯಿತು, ಸಂಪತ್ತು ಬೇಕಾದಷ್ಟು ಬಂತು. ಈ ಮೂಮೆಂಟಲ್ಲಿ ಏನಾಗಿತ್ತು ಅಂದರೆ 2 ವರ್ಷ ಪರ್ಯಾಯ ಅಂತ ತಂದವರೇ ವಾದಿರಾಜರು. 2 ತಿಂಗಳಿಗೆ ಇತ್ತದು. 2 ವರ್ಷ ಅಂದ್ಬಿಟ್ರು. 2 ವರ್ಷ ಪದಾರ್ಥಗಳೆಲ್ಲ ಸೆಕ್ಯೂರ್ ಆಗಬೇಕಲ್ಲ. 2 ವರ್ಷ ಬಂದವರು ಊಟ ತಿಂಡಿ. ರಾಜರಂದರು, 2 ವರ್ಷ ನಾವು ಮಾಡಬೇಕಾಗಿದೆ, ಸಂಪತ್ತಿನ ಕ್ರೋಢೀಕರಣ ಆಗಬೇಕು. ಆಮೇಲೆ ಸ್ವಪ್ನದಲ್ಲಿ ದೇವರು ಬಂದು ಹೇಳ್ದ, ನಾಳೆ ಎಲ್ಲ ವ್ಯವಸ್ಥೆ ಆಗಿದೆ, ಯಾರೋ ಕರೀಲಿಕ್ಕೆ ಬರ್ತಾರೆ, ಹೋಗಲ್ಲ ನೀವು ಅನ್ಬೇಡ್ರಿ ಅಂತ. ಇವ್ರಿಗೆ ಹೋಗಲ್ಲ ಅನ್ಬೇಡ್ರಿ ಅಂತ, ನೀವು ಕರೆಯಲ್ಲ ಅನ್ಬೇಡ್ರಿ. 2 ವ್ಯವಸ್ಥೆಯನ್ನು ದೇವರು ಮಾಡಿ ಅಲ್ಲಿಗೆ ಬಂದ ಮೇಲೆ ಎಲ್ಲ ಸಂಪತ್ತು ಕೊಟ್ಟು ಅವ್ರು ಕೊಟ್ಟು ಕಳಿಸಿ. ಇವರು ರೋಗ ಎಲ್ಲ ಹೋಯಿತು. ವಾದಿರಾಜರಿಗೆ 2 ವರ್ಷ ಪರ್ಯಾಯ ಆದ ಮೇಲೆ ಇನ್ನೂ ಉಳಿದದ್ದನ್ನು ಭೂಸ್ಥಾಪನೆ ಮಾಡಿ ಸುಬ್ರಹ್ಮಣ್ಯ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಮುಂದೆ ಬರೋರಿಗೆ ಏನಾದರೂ ಪರ್ಯಾಯ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಸಂಪತ್ತು ತಗೊಳ್ಳಿ ಅಂತ. ಇದು ದೇವರ ವ್ಯವಸ್ಥೆ ಹೀಗಿರುತ್ತೆ. ಹೊಡಿಸೋದು ನನ್ನ ವ್ಯವಸ್ಥೆ, ನಿಂಗೆ ಎಷ್ಟು ಬೇಕೋ ಅಷ್ಟು. ಒಂದು ಫಲಿಮಾನ ಸ್ವಾಮಿಗಳು ಕಥೆಯನ್ನು ಹೇಳ್ತಿರ್ತೀವಿ. ಈಗ ನಡೆದದ್ದು ರೀ, ಈ ರೋಡಿನಲ್ಲಿ ಕಾವೇರಿ ತೀರದಲ್ಲಿ ಒಂದು ಬೃಂದಾವನ, ರಾಯರ ಬೃಂದಾವನ ಇದೆ. ತುಂಬ ಸ್ವಲ್ಪ ಮೈಲಿಗೆ ಚೆನ್ನಾಗಿ ನಡೆಯುವ ದೇವಸ್ಥಾನ. ಅಲ್ಲಿ ಒಬ್ಬ ಹೊರಗೆ ಕಸ ಗುಡಿಸೋನು. ಅವನಿಗೆ ಆ ಸ್ವಾಮಿ ಯಾರು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಒಳಗೆ ಬರೋಲ್ಲಂತ. ಒಳಗೆ ಬರೋದಾದರೆ ಸ್ನಾನ ಮಾಡಿ ಒದ್ದೆ ಉಟ್ಕೊಂಡೇ ಬರ್ತಾನಂತ. ಫಲಿಮಾನ ಸ್ವಾಮಿಗಳು ಏನೋ ಕಾರಣಾಂತರದಿಂದ ಅಲ್ಲಿ ಹೋದಾಗ ಸುಮ್ಮನೆ ಅವನನ್ನು ಮಾತಾಡಿಸ್ಯಾರೆ. ಹಿಂಗತ ನಾವು ಒಳ್ಳೆ ಪಣ್ಯರಕ್ಕೆ ಒಳ್ಳೆಯದು ಓ ಅಂತ. ಮಾರನೇ ದಿನ ಅಳತಾ ಕೂತಿಯಾನಂತ. ಯಾಕೆ, ಏನಾಯಿತು ಏನಾಯಿತು ಏನಾಯಿತು? ತುಂಬ ಅಳ್ತಾ ಇನ್ನು. ನೀ ಅವನ್ನ ಅಳು ನಿಲ್ಲಿಸು, ಏನಾಯ್ತು ಹೇಳೋ, ನಾವು ಮಾಡೋಣ. ಇಲ್ಲ, ನಮ್ಮ ಮಗಳಿಗೆ ನಾನು ಹೇಗೆ ಮುಖ ತೋರಿಸ್ಲಿ? ಏನಾಯಿತು, ಏನಂತ ಅಪಚಾರ ಮಾಡಿದೆ? ನಮ್ಮ ಮಗಳು ಪಾಪ ಚೆನ್ನಾಗಿ ಓದಿದಾಳೆ, ತುಂಬ ದರಿದ್ರ, ಬ್ರಾಹ್ಮಣೇತರ, ಇವನ ಹತ್ರ ಏನಿಲ್ಲ. ಮಗಳು ಕೇಳಿದ್ಲಂತೆ, ನಾವು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಕಾಲೇಜಿಗೆ ಸೇರಿಸ್ತೀಯ? ಅದಕ್ಕೆ ಎಷ್ಟು, ಒಂದು 45,000 43,000 ದುಡ್ಡು ಇವನ ಹತ್ರ ಇಲ್ಲ. ಅದಕ್ಕೆಲ್ಲ ಮೊದಲೇ ಯಾರ್ಯಾರನ್ನೋ ವಿಚಾರಿಸಿ ಓದೋದಕ್ಕಾದ್ರೆ ನಾ ಕೊಡ್ತೇನೆ ಅಂತೆಲ್ಲ ಹೇಳಿದರು. ಆ ಭರವಸೆ ಮೇಲೆ ನೀ ಕವಲು ಪಡೋದಂಗ ನಾ ಕೊಡ್ಕರೆ ಅಂದ. ಇಷ್ಟೆಲ್ಲ ಹೇಳಿದಾನೆ. ಅವಳು ಮಾರ್ಕ್ಸು ಬಂದಿದೆ, ಹಣ ಕೊಡೋರು ಕೈ ಎತ್ಬಿಟ್ಟಾರೆ. ಇಲ್ಲ, ನಿಂಗೆ ಹೇಳಿದ್ನಪ್ಪ, ಏನೋ ಖರ್ಚಾಗಿ ಅವ್ರ ಮನೇಲೂ ಏನೋ ಪಾಪ ಸಮಸ್ಯೆ ಆಯಿತು, ದುಡ್ಡಿಲ್ಲ. ಓ ಅಂತ ಆ ಮಗು ಮಾರ್ಕ್ಸ್ ಬಂದಿದೆ, ನಮ್ಮಪ್ಪ ಸೇರಿಸ್ತಾನೆ ಅಂತ ಮನೇಲಿ ಕುಣಿತಾ ಇದೆ, ಕಿಟಕಿಯಿಂದ ನೋಡಿದ್ದಾನೆ. ಆ ಮಗುಗೆ ನಾನು ಹಣ ಇಲ್ಲ, ನನ್ನ ದಾರಿದ್ರ್ಯ ಹೀಗಾಯ್ತೆ, ರಾಯರನ್ನು ನಂಬಿದ್ದೆ, ಎಂಥ ಕೆಲಸ, ಓ ಅಂತ ರಾಯರೇ ನೀವೇ ನಂಗೆ ದಿಕ್ಕು, ಅಳ್ತಾ ಕೂತಿಯಾನೆ. ಏನೋ 5,000 10,000 ಅದು ಕೊಡೋದು, 45,000 ಎಲ್ಲಿಂದ ಇವರಾದರೂ ಕೊಡೋದು. ಇಲ್ಲಪ್ಪ, ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ದಾರೆ. 1 ಗಂಟೆ 1.5 ಗಂಟೆ 2 ಗಂಟೆ ಆಮೇಲೆ ಮನೆಗಂತೂ ಹೋಗು ಅಂತ ಕಳಿಸೋದು. ಆ ಮಗುನ ಸಮಾಧಾನ ಮಾಡು ಅಂತಿಲ್ಲ. ಹತ್ತು ಮನೆಗೆ ಹೋಗಿ ಆಮೇಲೆ 1.5 ಗಂಟೆ ಬಿಟ್ಟು ಬಂದು ಅಳ್ತಾ ನಗ್ತಾ ಕೂತಿದ್ದಂತೆ. ಇವ್ರು ಅಂದ್ಕೊಂಡು ಏನೋ ಹುಚ್ಚಿಡಿದು ಬಿಟ್ಟಿರಬೇಕು, ಬೆಳಗ್ಗೆ ಅಳ್ತಾ ಇದ್ದ, ಈಗ ನಗ್ತಾ ಇದ್ದಾನೆ, ಏನಾಯಿತು ಅಂತ. ಸ್ವಾಮಿ ಎನ್ನ ಸೊಲ್ಲಣಂ, ಏನಾಯಿತೋ ಅದನ್ನು ಸೊಲ್ಲಣಂ ಹೇಳು, ಏನಾಯಿತೋ ಅದನ್ನು ಹೇಳಿ, ನಮಗೆ ಗೊತ್ತಾಗಬೇಕು. ಏನಾಯಿತು ಅಂದರೆ, ಸ್ವಾಮಿ ನಾನು ಮನೆಗೆ ಹೋದರೆ ನಮ್ಮ ಮಗಳು ಕುಣಿತಾ ಇದ್ಲು, ಅವಳು ಕುಣಿಯೋದು ನೋಡಿ ಇನ್ನೂ ನೋವಾಯಿತು. ಛೇ ಪಾಪ, ಆ ಮಗುಗೆ ನಾನು ಓದಿಸೋ ಯೋಗ್ಯತಾನೂ ಇಲ್ಲ ಅಂದರೆ. ಅಮ್ಮ ನೀನು ತಪ್ಪು ತಿಳಿಬೇಡ, ದುಡ್ಡು ಆಗಲಿಲ್ಲ. ಅಪ್ಪ ಆ ಸ್ವಾಮಿ ಯಾರು ಒಂದು ನನಗೆ ತಂದುಕೊಟ್ರು. ಯಾವ ಸ್ವಾಮಿ ಅಂದರು. ನೀ ಏನೋ ಹೇಳಿದೆ ಅಂತಲ್ಲ, ಆ ಸ್ವಾಮಿ. ಯಾವ ಸ್ವಾಮಿ? ಇವ್ನು ಯಾವ ಸ್ವಾಮಿ ನಾ ಹೇಳಿಲ್ಲ. ಯಾವ ಸ್ವಾಮಿ ಅಂದ ಸ್ವಾಮಿ ಅವರೇ ಕೊಟ್ರ? ಹೌದು. ಇವನು ಯಾವ ಸ್ವಾಮಿ ಯಾವ ಸ್ವಾಮಿ? ಕಡೆಗೆ ಇವನು ಸ್ವಾಮಿ ಅಂತ ಗೊತ್ತಿದ್ದರೆ ರಾಘವೇಂದ್ರ ಸ್ವಾಮಿ ಒಂದೇ. ಮಠ ಕರ್ಕೊಂಬಂದಂತೆ. ಅಲ್ಲಿ ರಾಯರದೊಂದು ಫೋಟೋ ಇತ್ತು, ಇಂದ ಸ್ವಾಮಿದ. ಇಷ್ಟನ್ನಾಗಿ ಬಿಟ್ಟ. ನಾನು ದಿನ ಫೋಟೋ ನೋಡ್ತಾ ಇದ್ದಮ್ಮ ಅಷ್ಟೇ, ಆ ಸ್ವಾಮಿ ನೋಡಿಲ್ಲ. ಅವರು ವೃಂದಾವನ ಸ್ಥಳ 350 ವರ್ಷ ಆಗಿದೆ, ಆ ಸ್ವಾಮಿನೇ ನೋಡೋದು. ಇಂದ ಸ್ವಾಮಿದ ಒಂದು ಕೈಯಲ್ಲಿ ದುಡ್ಡು ಕೊಟ್ಟು, ನಿಮ್ಮಪ್ಪ ಕೇಳಿದ್ದ, ನಾನು
ಕೊಡಲಿಕ್ಕೆ ತಡ ಆಯಿತು, ಸ್ಕೂಲಿಗೆ ಸೇರ್ಕೊ ಅಂತಿದ್ದ. ಅವನು ಅಳ್ತಾ, ನಮ್ಮಪ್ಪ ನನ್ನ ಮಗಳಿಗೆ ದರ್ಶನ ಕೊಟ್ಟು ನಂಗೆ ಕೊಟ್ಟೇ ಇಲ್ಲಲ್ಲ, ಆದರೂ ನೀನು ನಂಬಿದ್ದಕ್ಕೆ ಈ ಸ್ವಾಮಿ ನನಗಿಷ್ಟು ಅನುಗ್ರಹ ಮಾಡ್ಯಾರೆ. ನಾನೇನೂ ಮಾಡಿಲ್ಲ, ದಿನ ಕಸ ಹೊಡೆದಿದ್ದಷ್ಟೆ. ಸ್ವಾಮಿಗೆ ನೀರು ಅಭಿಷೇಕ ಮಾಡುವ ಯೋಗ್ಯತೆ ನಂದಲ್ಲ. ಸ್ವಾಮಿಗೆ ಕವಚ ಮಾಡಿಸ್ತೀನಿ ಅಂದರೆ ನನಗೇ ಉಟ್ಕೊಳ್ಳಿಕ್ಕೆ ಪಂಚಗತಿ ಇಲ್ಲ. ದಿನ ನಾನು ಭಕ್ತಿಯಿಂದ ಕಸ ಹೊಡೆದದ್ದಕ್ಕೆ ನನ್ನ ಮನೆಯನ್ನು ಹಸಿರಾಗಿ ಆ ಸ್ವಾಮಿ ಇಟ್ಟರು. ಬಲಿಮಾರ ಸ್ವಾಮಿಗಳು ನಡೆದ ಘಟನೆ ಅಂತ ಹೇಳ್ತಿರ್ತಾರೆ. ರಾಯರು ಯಾರ್ಯಾರಲ್ಲಿ ನಮ್ಮ ವಿಶ್ವಾಸ ಇದೆಯಲ್ಲ. ಈಗ ನಾನು ಅವರ DVG ಅವ್ರ ಮೊಮ್ಮಗಳಿಗೆ ಏನಿಲ್ಲ, ಭವತಿ ಅದನ್ನು ಭಾವಾತೇಡ ಮೂಕೋಪಿ ವಾಗ್ಮಿ ಅಂತ ಶ್ರೀಮನ್ ನ್ಯಾಯಸುಧೆಯಲ್ಲಿ ಟೀಕಾರಾಯರು ಮಾಡಿರುವಂತಹ ಒಂದು ಶ್ಲೋಕ ಅದು. ಅದಲ್ಲದೆ ನಮ್ಮ ಇವರು ಹರಿಕಥಾಂಸ ಸಾರದಲ್ಲಿ ಒಂದು ಪದ್ಯ ಮಾಡ್ಯಾರ. ನಮ್ಮ ತಂದೆ ಅನೇಕ ಜನಕ್ಕೆ ಹೇಳೋರು ಅದನ್ನು. ಚತುರವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ವೀಣಾ ಪಾಣಿ ಬ್ರಹ್ಮಾಣಿ ನುತಿಸಿ ಬೇಡುವೆ ನಿನ್ನ ಪಾದಕಮಲಗಳನ್ನು ನಾನು ಸ್ತೋತ್ರ ಮಾಡ್ತೇನೆ, ನನಗೆ ಅನುಗ್ರಹ ಮಾಡು ಅಂತ. ನಮ್ಮ ತಂದೆ ಮನೆಗೆ ಯಾರೇ ಬಂದರೂ ಈ ಶ್ಲೋಕವನ್ನು ಹೇಳ್ಕೊಡು. ಮಕ್ಕಳಿಗೆ ಮಾತು ಬಂದಿಲ್ಲ, ಅಥವಾ ಅವ್ರಿಗೆ ಎಕ್ಸಾಮಿನೇಷನಲ್ಲಿ ಪಾಸ್ ಆಗಿಲ್ಲ, ಅಥವಾ ಭಯ, ಇದನ್ನು 10 ಸಲ ನೀವಾದರೂ ಹೇಳಿ, ಆ ಮಗು ಆದರೂ ಹೇಳಿ, ಆ ನೀರೊಂಚೂರು ಕುಡೀಲಿ, ಒಳ್ಳೆಯದಾಗತ್ತೆ ಅಂತ ನನಗೆ ತೋಚಿದ್ದಷ್ಟೇ. ಅವರು ಅಷ್ಟೇ ಈ ಥರ ಸಿಂಪಲ್ಲಾಗಿ ಏನೋ ಹೇಳೋರು. ಅವರು ಬಾಯಿಂದ ಬರೋ ಸಿಂಪಲ್ಲು, ಅದರ ಮಹತ್ವ ತುಂಬ ದೊಡ್ಡದೇ. ಅದು ಅವಿಶ್ವಾಸ ಫಲದಾಯಕ. ಆ ಸ್ತೋತ್ರ ತುಂಬ ದೊಡ್ಡದು ಭಾರತೀ ದೇವಿದು. ಆ ನಂಬಿಕೆ ಇದೆಯಲ್ಲ, ಅದು ತುಂಬ ದೊಡ್ಡದು. ಅವರು ನಂಬಿ ಮಾಡಿದ್ದರಿಂದ ಆ ಮಗುವಿಗೆ ನಾವು ಹೇಳೋದು ಸರಿ. ಹೋಗಿದ್ದ ತುಂಬ ಸರಿ ಸಾವಿರಾರು ಜನಕ್ಕೆ ಅವರಿಂದ ಅನುಗ್ರಹ ಆಗಿದೆ. ಏನಿಲ್ಲ, ಮುಗ್ಧತೆ, ಏನು ಗೊತ್ತಿಲ್ಲದ ಶುದ್ಧ ಹಾಲು. ಆಮೇಲೆ ಮಂತ್ರಾಕ್ಷತೆ ಕೊಡೋರು ಆಚಾರ್ಯರು, ಮುಟ್ಟಿ ಕೊಡೋರು. ಮುಟ್ಟಿ ಫಿಫ್ತ್ ಬ್ಲಾಕ್ ರಾಯಮಠಕ್ಕೆ ನಾನು ಯಾವಾಗ ಮುಗಿಸ್ತಿದ್ದೆ, ಅವಾಗ ಅಣ್ಣನ ಮನೆಗಂತೂ ಬೆಂಗಳೂರಿಗೆ ಬಂದಾಗ ಯಾವಾಗಲೂ ಬರೋರು. ಆಮೇಲೆ ಮುಟ್ಟೋರು, ಧ್ಯಾನ ಮಾಡ್ತಿದ್ದಾರೆ ನೀವು ಅನ್ನೋರು, ಆಮೇಲೆ ಬರೋರು ಮುಟ್ಟಿ ಕೊಡೋರು. ಈ ಥರ ನಿಜವಾಗ್ಲೂ ಅವ್ರ ಅನುಗ್ರಹ ಅಷ್ಟೇ. ಇವೆಲ್ಲ ಆಗ್ತಿದ್ರೆ ಅದೇ ಅಂತ ನಾವು ಹೇಳ್ತಿದ್ರೆ ಹೌದು. ಸರಿ ಇಷ್ಟುದ ವೈಟ್ ಪ್ಯಾಚಸ್ ಆಗುತ್ತೆ. ಸರಿ. ಆವಾಗ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ದೆ. ಅವರು ರೇಸ್ ಕೊಡಬೇಕು ಅಂದರು. ತಕ್ಷಣ ನಾನೇನು ಮಾಡಿದೆ, ನನ್ನ ಮಗಳು ಇರೋ ಒಬ್ಬ ಮಗಳು ಈ ಥರ ಎಲ್ಲ ಮಾಡಬೇಕು ಅಂತ ನಾನೇನು ಮಾಡಿಬಿಟ್ಟೆ, ಮತ್ತೆ ಮಾಡೋ ಅವ್ರು ಇನ್ನೂ ಅವಳು 7th ಸ್ಟ್ಯಾಂಡರ್ಡ್. ಅವಳನ್ನ ಕರ್ಕೊಂಡು ಇಮಿಡಿಯೇಟಾಗಿ ಸೇವೆ ಮಾಡಕ್ಕೆ ಕೊಟ್ಟರು. ಅವರು ಬೆಳಗಿನ ಜಾವ 4 ಗಂಟೆಗೆ ನಾವು ಹೇಗೆ ಹೋಗ್ತೀವೋ ಅದ್ರ ಸಮಕ್ಕೂ ಬರೋರು ಪ್ರದಕ್ಷಿಣೆ. ಡೈಲಿ ನಾನು 3 ಡೇಸ್ 5 ಡೇಸು ಮಾಡಿದೆ. 108 ನಮಸ್ಕಾರ ಬೆಳಿಗ್ಗೆ ಸಂಜೆ. ಅವಾಗ ಏನು ಒಂದಿಷ್ಟು ಕೂಡ ಬೇಕು ಅಂತ ಹೇಳ್ತಾ ಇರಲಿಲ್ಲ. ಬೆಳಿಗ್ಗೆ 4 ಗಂಟೆಯಿಂದ 7:30 ತನಕ ಪ್ರದಕ್ಷಿಣೆ ನಮಸ್ಕಾರ ಫುಲ್ಲು ಎಲ್ಲ 3 ಮಾಡಿದೆ. ಸರಿ. ಸಂಜೆ 4:30ಗೆ ಇವಳನ್ನ ತಗೊಂಡು ನಮ್ಮ ಯಜಮಾನರನ್ನು ಕರ್ಕೊಂಡು ಪ್ರದಕ್ಷಿಣೆ ನಮಸ್ಕಾರಕ್ಕೆ ಹೋಗ್ತೆ. ಅವಾಗ ನಮ್ಮ ಅತ್ತೆ ಮಾವನ ಪಾಪ ನಡ್ಕೊಂಡು ಬರೋಕ್ಕಾಗಲ್ಲ. ಒಂದು ಟ್ರಿಪ್ಪು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹೊರಟಾಗೋದು. ಆಮೇಲೆ ಹೋಗಿದ್ಮೇಲೆ ನನಗೇನು ಆಗಲಿಲ್ಲ. ನನ್ನ ತಾಯಿಗೆ ಯಾವುದೋ ಒಳ್ಳೆಯ ಬಟ್ಟೆಗಳು ಬಂದಾಗೆ. ಆವಾಗ ನಮ್ಮ ತಾಯಿ ತುಂಬ ಬೇಜಾರು ಮಾಡ್ಕೊಂಡ್ರೆ, ಇದು ಸೂಚನೆ ಆಗಬಾರ್ದು, ಈ ಥರ ಅಂತ ತುಂಬ ಬೇಜಾರು ಮಾಡ್ಕೊಂಡ್ರು. ಆಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಒಳ್ಳೆ ಹಾಕೊಂಡು ತುಂಬ ಚೆನ್ನಾಗಿ ಬಂದ್ಬಿಟ್ಟು ನಿನ್ನ ಮಕ್ಕಳು ಸೇವೆ ಮಾಡ್ತಾ ಇದ್ದಾರೆ, ಇದನ್ನು ಕೊಡು ಅಂದ್ರಂತೆ. ಅಲ್ಲಿಂದ ಬರೋಷ್ಟೊತ್ತಿಗೆ ನನಗೆ ಯಾರು ಇಲ್ಲಿಗೆ ಗೊತ್ತಿರಲಿಲ್ಲ. ನಮ್ಮನೆ ಎದುರುಗಡೆ ಅವರು ಡಾಕ್ಟರ್ ಇದೆ, ಬಟ್ ನನಗೆ ಗೊತ್ತಿಲ್ಲ. ಅವ್ರು ನನಗೆ ಕರೆದ್ಬಿಟ್ಟು ಈ ಥರ ನಿಮ್ಮ ಮಗಳಿಗೆ ಈ ಥರ ಅಂತಲ್ಲ, ಕರ್ಕೊಂಡ್ಬನ್ನಿ ಅವ್ರನ್ನ ನೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪಿನ್ ತೊಗೊಂಡು ಚುಚ್ಚಿದ್ರು. ಆವಾಗ ಇವಾಗ ಸೆನ್ಸೇಷನ್ ಆಗಿದೆ. ಆವಾಗ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅವರು ಡೈಲಿ ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಾರ್ದು. ನಾನು ಇಲ್ಲಿ ವೆಸ್ಟ್ ಗೇಟಲ್ಲಿ ಇದೊಂದು ಆಯುರ್ವೇದಿಕ್ ಒಂದು ಮ್ಯಾನುಫ್ಯಾಕ್ಚರ್ ಇದೆ, ಅಲ್ಲಿ ಕರ್ಕೊಂಬ ಅಂತ ಅಂದ್ಬಿಟ್ಟು
1 ವರ್ಷ ಟ್ರೀಟ್ಮೆಂಟ್ ಆಚಾರ್ಯ. ನಿಜವಾಗ್ಲೂ ಮಿರಾಕಲ್. ನಾನು ಮಗಳನ್ನ ನೋಡ್ತೀನಂದ್ರೆ ಆ ಕೊಳಕು ಹೋಯಿತು ಶುದ್ಧತೆಯನ್ನು. ಓ ಸರಿ ಸರಿ, ಮೈಸೂರಿಂದ ಬಂದಿದ್ದಾರೆ, ಅದೇ ಅದೇ. ಮೈಸೂರಿಂದ ಕ್ಲಾಸ್ ಜಾಯ್ನ್ ಆಗ್ತಾರೆ, ಮಗಳನ್ನ ಕರ್ಕೊಂಡು ಬಂದಿದ್ದಾರೆ. ಅನೇಕ ಜನ ನೀವು ಹೇಳಿದ್ದು ಬಹಳ ಒಳ್ಳೆಯದಾಯ್ತು, ಆ ಕಡೆ ಹೇಳಲಿಕ್ಕೆ ಹೇಳಿದ್ದು. ಯಾಕಂದ್ರೆ ಇದೊಂದು ಇನ್ಸಿಡೆಂಟ್ ನಡೆದೈತಂತ ವಿದ್ಯಾಮಂದಿರ ಜೀವನದಲ್ಲಿ. ಒಳ್ಳೆ ಮಗಳು. ಆಚಾರ್ಯ ಅವ್ರ ಮಗಳು ಚೆನ್ನಾಗಿದ್ದಾಳೆ ಮೈಸೂರು. ಕಲ್ಕತ್ತಾದಲ್ಲಿ ಗಂಗಾಸಾಗರ ಸಂಗಮಕ್ಕೆ ಹೋದ್ರಂತೆ ವಿದ್ಯಾಮಾನ್ಯರು. ಯಾವುದೋ ಒಂದು ಶಾಲೆಯಲ್ಲಿ ಪೂಜೆ ಮಾಡಿದ್ದು, 100 ಜನ ಅಲ್ಲಿ ಲೋಕಲ್ ಇಟ್ಸ್ ಎಲ್ಲ ಬಂದಿದ್ರು. ಒಬ್ಬ ಹೆಣ್ಣು ಮಗಳು ಮಾತ್ರ ಸಪ್ರೇಟಾಗಿ ವಿದ್ಯಾಮಾನ್ಯರಲ್ಲಿ ಕೇಳೋದಂತೆ, ನಿಮ್ಮ ಹತ್ರ ನಾನು ಮಾತಾಡಬೇಕು 5 ಮಿನಿಟ್. ಏನು ಅದೇ ಹೇಳೋದು, ಈ ಥರ ಹೇಳಿಕೊಳ್ಳದ ಸಮಸ್ಯೆ ನನಗೆ ಏನೋ ಆಗಿದೆ, ಸ್ಕಿನ್ನಿಗೆ ಸಂಬಂಧಪಟ್ಟದ್ದು. ಜನ್ಮ ನನ್ನ ಡಾಕ್ಟ್ರಲ್ಲ, ನಿಮ್ಮನ್ನು ನೋಡಿದ್ರೆ ದೊಡ್ಡವರು ಅನ್ನಿಸ್ತಾ ಇದೆ, ಏನಾದರೂ ಕೊಡಿ. ಒಂದು ಕೊಟ್ಟು ಕಳಿಸೋದು. 15 ದಿನ ಎಲ್ಲ ಸಂಚಾರ ಮಾಡಿಕೊಂಡು ಯೋಗ ಸೇಮ್ ಸ್ಕೂಲಲ್ಲಿ ಮತ್ತೆ ಪೂಜೆ 15 ದಿವಸದ ನಂತರದಲ್ಲಿ. ಆಗ ಒಬ್ಬಳು ಬಂದವಳು ಒಂದು 200 ಜನ ಕಟ್ಕೊಂಡ್ಬಂದಿದ್ದು. ಈ ಸ್ಟಾಫ್ಗೆಲ್ಲ ಭಯ, ಹೋದ ಸರಿ ಒಬ್ಬಳೇ ಬಂದಿದ್ದು, ಏನಾಗಿದೆಯೋ ಏನೋ, ಸ್ವಾಮಿಗಳು ಕೊಟ್ಟಿದ್ದು ಹೆಚ್ಚು ಕಡಿಮೆ ಆಗಿದೆಯೋ. ಆಮೇಲೆ ಬಂದು ಏನು ಲಾಸ್ಟ್ ಟೈಮ್ ಬಂದಿದ್ದೆ ನೆನಪಿತ್ತು ಅವ್ರಿಗೆ. ಹೌದು, ಏನಾಗಿದೆ, ಇವರೆಲ್ಲ ಬಂದ್ಯಾರು, ಯಾರು ಇವರೆಲ್ಲ? ಅವರೆಲ್ಲ ಅಂದ್ರಂತೆ, ಉಸ್ಕೋ ದೇದು ಯಾನ ಓ ದರ್ದ್ ಹಮ್ಕೋ ಭೀ ದೇದು. ನಾ ಏನು ಕೊಟ್ಟೆ ಅವ್ರಿಗೆಲ್ಲ? ಏನು ಕೊಟ್ಟೆ ಸ್ವಾಮಿ? ಅವರೆಲ್ಲ ಕೇಳ್ತಾರೆ ನೀವೇನೋ ಕೊಟ್ರಂತೆ. ಏನು ಅವ್ರಿಗೆ ವಿದ್ಯಾಮಾನ್ಯರು ಹೊಳಿತು, ಏನು ಕೊಟ್ಟೆ? ಏನಿಲ್ಲ, ಅವರ ಅನೇಕದ ಪೆಟ್ಟಿಗೆಯಲ್ಲಿ ರಾಯರ ಮೃತ್ತಿಕೆ ಇತ್ತಂತೆ. ನನ್ನ ಹತ್ರ ಏನಿಲ್ಲ, ಅವರು ಅಷ್ಟು ಪ್ರಾಣ ತೆಗಿಬೇಕಾದ್ರೆ ಏನಾದರೂ ಕೊಟ್ಟು ಕಳಿಸಿದ್ರೆ ಅವ್ರು ಸಮಾಧಾನ ಆಗುತ್ತೆ ಅಂತ ಒಂಚೂರು ಆ ಮೃತ್ತಿಕೆಯನ್ನು ಕೊಟ್ಟು ನೀರಲ್ಲಿ ಹಾಕ್ಕೊಂಡು ದಿನ ನೀರನ್ನು ಒಂಚೂರು ನೀವು ಎಲ್ಲಿ ಇದಾಗಿದೆಯೋ ಅಲ್ಲಿ ಹಚ್ಚಿಕೋ, ನೀರನ್ನು ಕುಡಿ ಅಂತ ಕೊಟ್ಟಿದ್ದೆ. ಅಷ್ಟೇ ನಾ ಕೊಟ್ಟಿದ್ದು, ಅದು ನಂದಲ್ಲಮ್ಮ, ರಾಯರ ಮೃತ್ತಿಕೆ, ಹಮ್ಕೋ ಭೀ ದೇದು ಅಂತವ್ರು. ಅದು ಇಲ್ಲಿಲ್ಲ, ಮಂತ್ರಾಲಯಕ್ಕೆ ಹೋಗ್ರಿ, ಇಲ್ಲ ನಿಮ್ಮ ಕೈಯಿಂದ ಯಾವ್ದನ್ನ ಮಿಟ್ಟಿಯನ್ನು ಮುಟ್ಟಾದರೂ ಕೊಡಿ ಅಂತ. ನಿಮ್ಮ ಕೈಗೆ ಆತಾಗಿದೆ, ನನ್ನ ಕೈಗಲ್ಲ. ರಾಯರಲ್ಲಿ ಅವರಿಟ್ಟ ನಂಬಿಕೆ, ವಿದ್ಯಾಮಾನ್ಯರಿಗೆ ರಾಯರಲ್ಲಿ ಇಟ್ಟ ನಂಬಿಕೆ, ಅವರಿಗಿಟ್ಟ ವಿಶ್ವಾಸ. ದೇವರಲ್ಲಿ ಮುಖ್ಯವಾಗಿ ಬೇಕಾದದ್ದು ವಿಶ್ವಾಸ ಫಲದಾಯಕ. ನಾನು ವಿಶ್ವಾಸವನ್ನು ಮಾಡಿದರೆ ದೇವರು ವರ ಕೊಡ್ತಾನೆ. ಆಗತ್ತೋ ಇಲ್ಲ, ಎರಡನ್ನ ದೇವರು ಬಿಡಿ ಅಂತಾನೆ. ಒಂದು ಈಗೋಯಿಸಮನ್ನು ಬಿಡು, ನಾನು ಅನ್ನೋದು ಬಿಡು, ಅವನು ಇಟ್ಟಾಗಿರ್ತೀನಿ ಅನ್ನೋ. ಎರಡನೇದು ದೇವರಲ್ಲಿ ವಿಶ್ವಾಸ. ಆಗತ್ತೋ ಇಲ್ವೋ, ಹಾಗೇ ಆಗತ್ತೆ ಅಂಥೇಳಿ ನಂಬಿಕೆಯನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ದೇವರನ್ನು ನಾವು ದೇವರಿಗೆ ಹತ್ತಿರ ಆಗುವ ಬಗೆ ಹೇಗೆ ಅಂದರೆ ಅದು ಗ್ರ್ಯಾಜುವಲ್ ಆಗಬೇಕು. ಒಂದೇ ದಿವಸ ಎಲ್ಲ ಯೋಗ ಈಗ ಹೇಳ್ಕೊಡ್ಬೇಕಾದ್ರೆ ಒಂದೇ ದಿನ ಯೋಗ ಟೀಚರ್ ಮಾಡಿದಂತೆ ನಮ್ಮ ಅವಯವಗಳನ್ನೆಲ್ಲ ಎತ್ತಲಿಕ್ಕೆ ಆಗೋದಿಲ್ಲ. ನಿಧಾನಕ್ಕೆ ಗ್ರ್ಯಾಜುವಲ್ ಆಗಿ ನಾವು ಪರ್ಫೆಕ್ಟ್ ಆದಮೇಲೆ ಸಾಧ್ಯ ಉಂಟು. ಹಾಗೆ ನಮ್ಮ ಸ್ವಾಮಿ ನಂಬಿಕೆಯನ್ನು ಮಾಡಿದಾಗ ಗ್ರ್ಯಾಜುವಲ್ ಆಗಿ ಮಾಡಿದ್ದು ಸಾರ್ಥಕ ಅನ್ನೋ ಅನುಭವನ ಅನೇಕ ಬಾರಿ ಹೇಳ್ತಿರ್ತೇನೆ. ದೇವರನ್ನು ನಂಬಿದವರಿಗೆ ಒಳ್ಳೆಯದಾಯಿತು ಅನ್ನೋದಕ್ಕೆ ಸಾಕ್ಷಿ ಅವರೇ ಹೇಳಬೇಕದು, ಆಗೋದಿಲ್ಲ ಬೇರೆಯವರಿಗೆ. ನಾನು ಏನೋ ಮಾನಸಿಕವಾದ ಸಮಸ್ಯೆ ಇತ್ತು, ದೇವರ ಆರಾಧನೆ ಮಾಡಿದೆ, ಅದು ಹೋಯಿತು. ಹೌ ಕ್ಯಾನ್ ವಿ ಬಿಲೀವ್ ಇಟ್ ಅಂದರೆ, ಈಗ ನಾವು ಯಾವುದೋ ಒಂದು ಫೋನಿನಲ್ಲಿ ಒಂದು ವ್ಯವಹಾರ ಮಾಡಿರ್ತೀವಿ, OTP ಬರುತ್ತೆ. ವಿ ಶುಡ್ ನಾಟ್ ಶೇರ್ ಇಟ್ ಟು ಎನಿಬಡಿ. ಸೊ ಅದು OTP ಅವ್ರ ಫೋನ್ಗೆ ಹೇಗೆ ಬರುತ್ತೋ, ಸೇವೆ ಮಾಡಿದವ್ರಿಗೆ ಮಾತ್ರ OTP ಅವ್ರು ಕಳಿಸೋದು. ಇಟ್ ವೋಂಟ್ ಗೋ ಟು ಎವ್ರಿಬಡಿ. ಅವನು ನನಗೆ ನಂಬಿಕೆ ಇದೆ, ನನಗೆ ನೆಮ್ಮದಿಯಾಗಿದೆ, ನಾನು ಸುಖವಾಗಿದ್ದೇನೆ, ನನ್ನ ಜೀವನ ಟರ್ನ್ ಆಗಿದೆ. ಹಾಗಾಗಿ ಇದು ದೇವರಲ್ಲಿ ನಾವು ವಿಶ್ವಾಸವನ್ನು ಮಾಡಿದಾಗ ದೇವರು ಕೊಡುವಂಥದ್ದು. ಹಾಗೆ ನಂಬಿದವರು ಇದೆಲ್ಲ ದೃಷ್ಟಾಂತ. ನಮ್ಮ ಗೋಪಿಕಾಸ್ತ್ರೀಯರು ನಂಬಿದ್ದಕ್ಕೆ ದೇವರು ಉದ್ಧಮನನ್ನು ಕೊಟ್ಟು ಕಳಿಸ್ದ. ಉದ್ಧಮ ಬೇಡ, ಭಗವದ್ಭಕ್ತರನ್ನು ನಮ್ಮೊಟ್ಟಿಗೆ ಕೊಟ್ಟು ಕಳಿಸಿ ಅವರ ಸಹವಾಸವನ್ನು ಮಾಡಲಿ, ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಹೇಳ್ತಾ ಪವಿತ್ರ ಕಾಲ ಇದು. ಅವರು ಹೇಳಿದರು, ಉಷಾ ಮೇಡಮ್, ಈ ಸಲ ತುಂಬ ಜನ ಕಮ್ಮಿ ಇರ್ತಾರೆ, ಅಂದರೆ ಇವತ್ತು ಮುಹೂರ್ತ ತುಂಬ ಇದೆ ಅಂತ. ಪ್ರಾರಂಭದಲ್ಲೇ ಈ 3 ಜನ ಬಂದಾಗ ಅಂದ್ಕೊಂಡೆ, ಅಂತೂ ಪುರಾಣಕ್ಕೂ ಹೌಸ್ಫುಲ್ಲಾಗಿ ಜಾಗ ಸ್ವಲ್ಪ ಸೆಟ್ರೈಟ್ ಮಾಡುವಂಥ ಪರಿಸ್ಥಿತಿ ಇದೆಯಲ್ಲಪ್ಪ, ಅದೇ ಒಂದು ದೊಡ್ಡ ಭಾಗ್ಯ. ಇಷ್ಟು ಜನ ಬಂದಿದ್ದೀರಿ. ನಾವು ನೀವೆಲ್ಲರೂ ಈ ದಿಶೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಅಂತ ಇರತ್ತಲ್ಲ, ಅದನ್ನು ಪರಿತ್ಯಾಗ ಮಾಡಿ ಅವನು ಮಾಡಿಸಿದಂತೆ ಆಗತ್ತೆ. ಭಗವಂತ ನಿನ್ನಲ್ಲಿ ಏನೂ ಹೆಚ್ಚೆಂದು ಕೇಳೋದಿಲ್ಲ,
ನನಗೆ ಸದ್ಬುದ್ಧಿಯನ್ನು ಕೊಟ್ಟು ನಿನ್ನ ಆರಾಧನೆಯನ್ನು ಮಾಡಿಸು. ಬರೀ ನನಗೆ ಕೊಟ್ಟರೆ ಆಗೋದಿಲ್ಲ. ನಮ್ಮ ರಾಘವೇಂದ್ರ ಸ್ವಾಮಿಗಳಂತಾರೆ, ಮದಾಜ್ಞಾಕಾರಿಭಿಹಿ ದೇಹ ಸಂಬಂಧಿಭಿಹಿ ವಿದ್ಯಾ ಸಂಬಂಧಿಭಿಶ್ಚ, ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡು. ನನಗೆ ಒಳ್ಳೆಯ ಬುದ್ಧಿ ಕೊಟ್ಟು ನಮ್ಮ ಮನೆಯವನು ಪಕ್ಕದ ಮನೆಯವನು ಕೆಟ್ಟವನೇ ಆಗೋದು ಬೇಡ, ಅವನು ಒಳ್ಳೆಯವನೇ ಆಗ. ಎಲ್ಲರೂ ಒಳ್ಳೆಯವರೇ ಆದರೆ ಸಮಸ್ಯೆಯೇ ಇರೋದಿಲ್ಲ. ನನ್ನ ಮಕ್ಕಳು, ನನ್ನ ಪರಿಸರ, ನನ್ನ ಎಲ್ಲರೂ ಒಳ್ಳೆಯವರಾಗಿದ್ದು ಎಲ್ಲರೂ ಹರಿಭಕ್ತಿಯನ್ನು ಮಾಡಿ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡುವಂತಹ ಒಂದು ದೊಡ್ಡ ಭಾಗ್ಯ ಈ ಜನ್ಮದಲ್ಲಿ ಬಿಟ್ಟು ಇನ್ಯಾವಾಗೂ ಇಲ್ಲ. ಅದನ್ನು ಕೊಟ್ಟು ಕಾಪಾಡುವಂಥ ಪ್ರಾರ್ಥನೆಯನ್ನು ಮಾಡುವ ಅಂತ ಹೇಳ್ತಾ ಈ ಒಂದು ಚೈತ್ರ ಮಾಸದ ಶುಭ ದಿನದಲ್ಲಿ ವಿಶೇಷವಾಗಿ ಅವರು ಒಳ್ಳೆ ಸಾಮಾನ್ಯವಾಗಿ ಅಮೇರಿಕಾಗೆ ಹೋಗಬೇಕಾದ್ರೆ ಹೆಚ್ಚು ತೆಗೆದುಕೊಂಡು ಹೋಗೋದು ಹುಳಿ ಪುಡಿ, ಸಾರಿನ ಪುಡಿ, ಚಟ್ನಿ ಪುಡಿ, ಉಪ್ಪಿನಕಾಯಿ, ಸುಬ್ಬಮ್ಮನ ಅಂಗಡಿಯಿಂದ ಒಂದೆಷ್ಟು ಪದಾರ್ಥಗಳನ್ನು. ಆದರೆ ಇವರು ನಾನು ಅಮೇರಿಕಾಗೆ ಹೋಗ್ತಾ ಇದ್ದೇನೆ, ಮತ್ತೆ ಬರೋದು ತಡೆ US ಹೋಗ್ತಾ ಇದ್ದೇನೆ, ಹೋಗುವ ಮುಂಚೆ ಒಂದಿಷ್ಟು ಭಗವಂತನ ವಿಷಯವನ್ನು ತಲೆಯಲ್ಲಿ ತುಂಬಿಟ್ಟುಕೊಂಡು ಹೋಗಿ ಅದನ್ನೇ ಮೆಲುಕು ಹಾಕುವ ಅಂತ ಅವರೊಬ್ಬರೇ ಎಲ್ಲರನ್ನ ನಮ್ಮ ಆಚಾರ್ಯರ ಬಗ್ಗೆ ಹೇಳ್ತಾರೆ. ವೇದವ್ಯಾಸ ದೇವರ ಭೇಟಿಗೆ ಹೋದಾಗ ಅವರೊಂದು ATM ಕಾರ್ಡ್ ತೊಗೊಂಡು ಹೋಗಿದ್ರಂತೆ. ಸಾರ್ ಹಾಗೇನು ಬ್ಯಾಂಕೇ ಇರಲಿಲ್ಲ, ಗೀತಾಭಾಷ್ಯ ಅನ್ನುವಂತಹ ಅವ್ಯಯಂ ಸತತಂ ಅಪ್ಯುಪಭುಕ್ತ್ಯ ವಿತ್ತಂ ಅಗ್ರಮಿವ ದೂರಯಾಸು, ದೂರ ದೇಶಕ್ಕೆ ಪ್ರಯಾಣ ಮಾಡುವ ವ್ಯಕ್ತಿ ಖರ್ಚು ಎಷ್ಟು ಮಾಡಿದರೂ ಕಡಿಮೆ ಅನ್ನಿಸದಷ್ಟು ಹಣವನ್ನು ತೆಗೆದುಕೊಂಡು ಹೋಗುವಂತೆ ಗೀತೆಗೆ ಒಂದು ಭಾಷ್ಯವನ್ನು ಬರೆದು ವೇದವ್ಯಾಸ ದೇವರಿಗೆ ಅರ್ಪಿಸಿದರು ಅಂತ ಇದೆ. ಹಾಗೆ ನಾವು ಖಾಲಿಯಾಗದಂತಹ ಒಂದು ಭಂಡಾರವನ್ನು ತೆಗೆದುಕೊಂಡು ಹೋಗೋದು ಅಂದರೆ ದೇವರ ಪ್ರಜ್ಞೆ ಜಾಗೃತಗೊಳಿಸೋದಿದೆಯಲ್ಲ, ಅದು ಖಾಲಿ ಆಗೋದಿಲ್ಲ. ಈ ಖಾಲಿ ಏನೇನೋ ಇರುತ್ತೆ, ಅದು ಬೇಡ. ಭಗವಂತನಲ್ಲಿ ವಿಶ್ವಾಸ, ನಂಬಿಕೆ, ದೇವರಲ್ಲಿ ಭಕ್ತಿ ಅನ್ನುವ ವಿಷಯವನ್ನು ತುಂಬಿಕೊಂಡು ಹೋದರೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಇಲ್ಲ ಮೈಂಡ್ ಪೀಸ್ ಆಗುತ್ತೆ, ಅದು ಆಗಬಾರ್ದು. ಪೀಸ್ ಆಫ್ ಮೈಂಡ್ ಬೇಕು ಅನ್ನೋದಾದರೆ ಅದಕ್ಕೆ ಎಲ್ಲರನ್ನ ಕರೆಸಿ, ತಾವೊಬ್ಬರೇ ಮಾಡಲ್ಲ, ಎಲ್ಲರನ್ನು ಸೇರಿಸಿ ಮಾಡುವಂತ ಮಾಡ್ಯಾರೆ. ಅವರಿಗೆ, ನಮಗೆ, ನಿಮಗೆ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಮೇಲೆ ಆಚಾರ್ಯ ಇಬ್ರು ಬಂದಿದ್ದಾರೆ. ಸರಸ್ವತಿ ನಿನ್ನ ಅನುಭವ ಹೇಳಮ್ಮ. 1 ತಿಂಗಳಾಯ್ತು ಅಷ್ಟೇ ಕ್ಲಾಸಿಗೆ ಬಂದು. ಆ ಮಗುಗೆ ತುಂಬ ಪುಟ ಇಲ್ಲ ಬಾ, ಎಷ್ಟು ಸಮಸ್ಯೆ ಇದೆ ಅಂದರೆ ಅವಳು ಎಲ್ಲ ಕಡೆನೂ ಹೋಗಿ ತೋರಿಸ್ಕೊಂಡಿದ್ದಾಳೆ. ನಾನಂದರೆ ಇಲ್ಲಿ ಏನು ಇವಾಗ ನಾನು ಆಸನಗಳು ಮಾಡೋಕ್ಕಾಗಲ್ಲ, ಆನ್ಲೈನ್ ಪುಟಿ, ಹಾಗಾಗಿ ಬರೀ ಪ್ರಾಣಾಯಾಮ ಮತ್ತೆ ತುಂಬ ಅರ್ಧ ಗಂಟೆ ದೇವ್ರದೇ ಇರುತ್ತೆ, ರಾಯದೇ ಸುಮಾರು ಇರುತ್ತೆ. ನೀನು ಆಮೇಲೆ ಜಾಯ್ನ್ ಆಯ್ತು ಮಗು. ಇವತ್ತು ಹೇಗಿದ್ದಾಳೆ ಅಂತ ಅವಳು ಹೇಳ್ತಾಳೆ. ಮುಖತಃ ಇವತ್ತೇ ಅವಳನ್ನು ನಾನು ಭೇಟಿಯಾಗಿದ್ದು. ಇಲ್ಲ ಅವಳು ಜೈನಗಳನ್ನ ಹೇಳ್ಕೊತೀನಿ, ನೀನು ಅನುಭವ ಹೇಳ್ಕೊತ ಹೇಗಿದೆ ಇವತ್ತು ನೀವು ಬಂದಮೇಲೆ ಮುಂದೆ ಮೊದಲು ಹೇಗಿದ್ದಿ ಹೇಳು ಆಚಾರ್ಯ. ನಾನು ಡಿಫಾರ್ಮ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ, ಬುದ್ಧಿ ಜಾಸ್ತಿ ಇದೆ ಅಂತ ನಾನು ಇಷ್ಟುವರೆಗೂ ಅಂದ್ಕೊಂಡಿದ್ದೆ. ಇಲ್ಲಿ ಸೇರೋವರೆಗೂ ನಾನು ಸ್ಟ್ರೆಸ್ ಲೆವೆಲ್ ಎಲ್ಲ ಏನು ಇರೋದಿಲ್ಲ. ಒಬ್ರಿಗೆ ಹೇಳ್ತೀನಿ ನನಗೆ ಇದೆ ಅಂತ ನಾನು ಅಂದ್ಕೊಳ್ತಿದ್ದೆ, ಬಟ್ ನಾನೇ ಅದನ್ನು ಫೀಲ್ ಆಗ್ತಾ ಇದ್ದೀನಿ. ನನಗೆ ಹೆಲ್ತ್ ಪ್ರಾಬ್ಲಮ್ ಒಳಗೊಳಗೆ ತಿಂತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬರೋವರೆಗೂ ಮೈಗ್ರೇನ್ ಸಮಸ್ಯೆ ಇತ್ತು, ಗ್ಯಾಸ್ಟ್ರಿಕ್ ತುಂಬ ಇತ್ತು, ಡಿಸ್ಕ್ ಪ್ರಾಬ್ಲಮ್ ಇದೆ, ವೆರಿಕೋಸ್ ವೇನ್ಸ್ ಇದೆ, ಸೈನಸ್ ಇದೆ, ಇದೆ. ಮಲ್ಕೊಂಡಿದ್ದೀನಿ ನಾನು ಹೇಳಲ್ಲ ಮೇಡಮ್, ಮಲ್ಕೊಂಡೆ 2 ದಿನ ಪ್ರಾಣಾಯಾಮ ಮಾಡಿದ್ದಾರೆ. ಹೇಳ್ಬಿಟ್ಟ ಸಯಾಟಿಕಾ ಇದೆ. ಸೊ ಎಲ್ಲ ಪ್ರಾಬ್ಲಮ್ಸ್ ಇದೆ. ನನಗೆ ಎದ್ದು ನನ್ನ ಕೆಲಸ ನಾನು ಮಾಡ್ಕೋಬೇಕಾದ್ರೂ ತುಂಬ ಕಷ್ಟ ಆಯಿತು. ಸೊ ಇಲ್ಲಿ ಜಾಯ್ನ್ ಆಗಿದ್ದೆ 1 ತಿಂಗಳ ಒಳಗೇನೆ ನನಗೆ ತುಂಬ ಡಿಫ್ರೆನ್ಸಸ್ ಗೊತ್ತಾಗ್ತಿತ್ತು. 1 ದಿವಸ ಎದ್ದು ನನ್ನ ಕೆಲಸ ನಾನು ಮಾಡಬೇಕು, ಮನೆಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಎಲ್ಲ ಇದು ಮಾಡಬೇಕಂದ್ರೆ ಅಷ್ಟು ಕಷ್ಟ ಆಗ್ತಿತ್ತು. ಇವಾಗ ಎಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂದರೆ ಎಕ್ಸ್ಟ್ರಾ ಏನೇನು ಕೆಲಸ ಇದೆಯೋ ಯಾರನ್ನೂ ಮಾಡಿಸ್ದಂಗೆ ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಅನ್ನೋದು ಬಂದಿದೆ. ದೇವ್ರನ್ನೋದು ಮುಂಚೆಯಿಂದನೂ ಭಕ್ತಿ ಇದ್ರೂ ಇವಾಗ ಇನ್ನೂ ಜಾಸ್ತಿ ಆಗಿದೆ. ಮೇಡಮ್ ಹೇಳ್ತಾ ಇರೋದು ಹೆಂಗಿದೆ ಅಂತಂದ್ರೆ ಮ್ಯಾಗ್ನೆಟ್ ತರ ಹಂಗೆ ಎಳಿತಾ ಇದೆ. 1 ದಿವಸ ನನಗೆ ಆಗೋದೇ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ. ಬರೀ ಕ್ಲಾಸ್ ಕೇಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ರೆ ಕೂಡ ಆಟೋಮೆಟಿಕ್ಕಾಗಿ ನಾನೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅದು ಹಂಗೆ ಎಳಿತಾ ಇದೆ. ಅದು ನನ್ನ ತುಂಬ ಒಂಥರ ಹೇಳೋದಕ್ಕಾಗೋದಿಲ್ಲ. ಅದು ಭಗವಂತ ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಇಲ್ಲ. ಹೋದ ವರ್ಷನೂ ಹಾಸ್ಪಿಟಲ್ ದೇವರು ಪರಿಹಾರವನ್ನು ಮಾಡಿ ಅಂತ ನಾನು ಅದೇ ಹೇಳ್ತಾ ಇದ್ದೀನಿ. ನಿಮ್ಮಂತವ್ರ ದಾರಿ ತೋರಿಸೋರು ಇದ್ರೆ ನಮ್ಮಂತವ್ರಿಗೆ ಇಷ್ಟ ಇದೆ. ಸೈಕ್ಯಾಟ್ರಿಸ್ಟ್ ಅಂತ ನಾನು ಯಾಕೆಂದ್ರೆ ಸೈಕ್ಯಾಟ್ರಿಸ್ಟ್ ಎಲ್ಲರ ಹತ್ರನೂ ಹೋಗಿ ಬಂದಿದ್ದೀನಿ. ನಾನು ನ್ಯೂರಾಲಜಿಸ್ಟ್ ಇಂದ ಹಿಡಿದು ಆರ್ಥೋಪೆಡಿಷಿಯನ್
ಯಾವ್ದು ನೋಡದೇ ಇರೋ ಡಾಕ್ಟರ್ ಇಲ್ಲ. ಇಷ್ಟು ಫೈಲ್ಗಳಿದೆ, ಇಷ್ಟು ಎಲ್ಲ ಡಾಕ್ಟರ್ ಎಲ್ಲೂ ಕೇರಳದ ಹೋಗಿ ಕೊಟ್ಟ ಆಮೇಲೆ ಅಲ್ಲೆಲ್ಲೋ 1 ಮಂತ್ ಇದ್ದು ಬಂದಿದ್ದಾರೆ. ಹೋದ ವರ್ಷ ಎಲ್ಲ ಹೇಳ್ಕೊಂಡ್ರು, ಪ್ರತಿಯೊಂದು ಹೇಳಿದ್ರು. ಎಲ್ಲ ಪುಟ್ಟಿ ಇದು ಮಾಡು, ಏನಿಲ್ಲ ಇಲ್ಲಿ ಬೇರೆ ಏನಿಲ್ಲ, ಬರೇ ದೇವ್ರ ನಾಮ ಹೇಳ್ತೀವಿ. ಒಂದಷ್ಟು ಸುಮಾರು 25 ನಿಮಿಷ ಅದೇ ರಾಯರು ಎಲ್ಲರನ್ನೂ ಕರೆಯೋದು. ಆಮೇಲೆ ಏನಿಲ್ಲ ಪ್ರಾಣಾಯಾಮ ಮಾಡಿಸ್ತೀನಿ, ಮೆಡಿಟೇಷನ್ ಮಾಡಿಸ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಅಲ್ಲೂ ಪರಮಾತ್ಮನೇ ಉಸಿರುಸರಲ್ಲಿ ಅವನಿದ್ದಾನೆ. ಒಂದು ಉಸಿರು ತಗೋಬೇಕಾದ್ರೆ ಅವನಿದ್ದಾನೆ, ಬಿಡ್ಬೇಕಾದ್ರೆ ಕೆಟ್ಟದ್ದು ಕಳಿಸ್ತಾ ಇದ್ದಾನೆ ಅಷ್ಟೇ. ಹಂಗೆ ಹೇಳಿ ನೋಡಿ ಹೇಗಿಲ್ಲ ನೋಡಿ 2-3 ದಿವಸ ನನಗೆ ಒಂಥರ ಅನಿಸ್ತು. ನನಗೂ ಭಗವಂತ ಅಂದ್ರೆ ನನಗೆ ನಂಬಿಕೆ ಇದೆ, ಇವ್ರೇನು ಹಿಂಗ್ ಮಾಡಿಸ್ತಾ ಇದಾರಲ್ಲ ಅಂತ ಫಸ್ಟ್ ಒಂದು ಅನಿಸ್ತು ನನಗೆ. ಖಂಡಿತ ಡಾಕ್ಟರ್ ಹತ್ರ ಆಮೇಲೆ ಅದು ಹೆಂಗಾಯ್ತಂದ್ರೆ ನಾನೇ ಹಂಗೆ ಸೇರಿಯಲ್ಲಿ ನಾವೇ ಹೇಳ್ತೀವಿ ನೋಡಿ ಅದೆಷ್ಟು ನೋಡಿ ಆ ಭಜನೆ ಎಷ್ಟು ಕೆಲಸ ಮಾಡಿದೆ. ಯಾವ ಡಾಕ್ಟ್ರು ಮಾಡಲ್ಲ ಆ ಭಜನೆ, ಆ ಡಾಕ್ಟ್ರು ಮಾಡಿದಾನೆ ಭಜನೆ ಡಾಕ್ಟ್ರು ಅಷ್ಟೇ. ಏನೋ ಒಂದು ಸಣ್ಣ ಸಮಸ್ಯೆ ಅಂತ ಡಾಕ್ಟರ್ ಹೋಗಿದ್ದೆ, ಕ್ಯಾನ್ಸರ್ ಅಂತ ಹೇಳಿ ರಾಂಗ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೌದು. ಅದು ತುಂಬಾ ಚೆನ್ನಾಗಿದ್ದು ಬಾಡಿ ಫುಲ್ ಸುತ್ತ ಪೂರಾ ಮೈ ಅವರು ಅಷ್ಟೇ ಬಂದಾಗ ಹೇಗಿದ್ದು ಇವಾಗ ಆಮೇಲೆ ತುಂಬಾ ಮೋಸ. ನೋಡ್ಬಿಟ್ಟು ಅವ್ರು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರು. ಮೇಡಮ್ ನಾ ಬಂದೇ ಬರ್ತೀನಿ, ನೀವು ನಂಗೆ ಟ್ರೀಟ್ ಮಾಡಬೇಕು ಅಂತ. ಅವ್ರ ಮನೆಗೆ ಹತ್ತಕ್ಕೆ 20 ನಿಮಿಷ ಆಗಿದೆ. ಬ್ಯಾಂಕಲ್ಲಿ ಇದೆ ಅಲ್ಲ, 4 ಗಂಟೆಗೆ ಬಂದು ಸಹಾಯ ತಗೊಂಡು ಮೇಲ್ ಬರ್ತಾರೆ. ಇಟ್ಸ್ ಎ ಚಾಲೆಂಜ್ ಫಾರ್ ಈ ಕಣ್ಣು ಪೂರಾ ಮುಚ್ಕೊಂಡ್ಬಿಟ್ಟಿತ್ತು, ಈ ಮುಟ್ಟಿ ಆಮೇಲೆ ಭಯ ಅವ್ರಿಗೆ ಕಣ್ಣು ಎಲ್ಲ ಕಪ್ಪಾಗ್ಬಿಟ್ಟಿತ್ತು. ಆಮೇಲೆ ಸುಶಿ ಮೀಟರ್ ಹತ್ರ ಆಗ್ತಿದ್ರು. ಒಳ್ಳೆ ಹೆಣ್ಮಗಳು ನಮ್ಮ ವಾಯುಸ್ತುತಿಯಲ್ಲಿ ನೋಡಿ ಅವರು ಹೇಗೆ ಎಷ್ಟು ಚೆನ್ನಾಗಿದ್ದಾರೆ. ಒಂದು ಶ್ಲೋಕ ಇದೆ, ಅಲ್ಲಿ ಹೇಳ್ತಾರೆ ನನ್ನ ರೋಗ ರುಜಿನ ಎಲ್ಲ ಪರಿಹಾರ ಮಾಡುವಂಥ ವಾಯುದೇವರು. ಆದರೆ ಒಂದು ಮಾತು ಹೇಳ್ತಾರೆ, ವಾಯುದೇವರನ್ನ ರೋಗ ಪರಿಹಾರ ಮಾಡುವಂತ ಕೇಳಿದೆ ಅಂತ ಡಾಕ್ಟರ್ ಹತ್ರ ಹೋಗದೆ ಇರಬೇಡ. ಯಾಕೆ ಹೇಳಿಕ್ಕೆ ಬಂದೆ ಅಂದರೆ, ಒಂದು ಹಂತದಲ್ಲಿ ನಾವು ಡಾಕ್ಟ್ರನ್ನೇ ನಂಬೋದು, ಡಾಕ್ಟರ್ ಹತ್ರ ಹೋಗಲೇಬೇಕು. ಪ್ರಾಮಾಣಿಕವಾಗಿ ಡಾಕ್ಟರ್ ವ್ಯವಸ್ಥೆಯನ್ನು ಮಾಡಿ. ಕೆಲವೊಮ್ಮೆ ನಮ್ಮ ಹಣೆ ಬರ ನೆಟ್ಟಿಗಿಲ್ಲದೆ ಇದ್ರೆ ರಾಂಗ್ ಡಯಾಗ್ನೈಸ್ ಆಗುತ್ತೆ. ಅದಕ್ಕೆ ಆ ಜನ್ಮಾಧಿಪತಿ ಶ್ಲೋಕಕ್ಕೆ ಹೇಳೋದೇನೆಂದ್ರೆ, ನನಗೆ ಯಾವ ರೋಗ ಬಂದಿದೆ ಆ ರೋಗವೇ ಅವರಿಗೆ ಸರಿಯಾಗಿ ಗೊತ್ತಾಗಿ ಅದಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಪ್ರಾಣದೇವ ನೀ ಕೊಡಿಸು ಅಂತ. ಡಾಕ್ಟರ್ ಹತ್ರ ಹೋಗಲ್ಲ ಅನ್ನುವಂಥ ದೊಡ್ಡ ಯೋಗ್ಯತೆ ನಮಗಿಲ್ಲ, ಸಾಧ್ಯ ಇಲ್ಲ. ಅಲ್ಲ ಅದು ಲೆವೆಲ್ ಇದೆ. ರಾಯರಂಥವ್ರು ಡಾಕ್ಟರ್ ಹತ್ರ ಹೋಗದೇ ಇದ್ರು. ಬಟ್ ನಾವು ಅಷ್ಟು ನಂಬಿಕೆ ಇಡದೇ ಇರೋದ್ರಿಂದ ಹೋಗುವ ಡಾಕ್ಟರು ಕೊಟ್ಟ ಮೆಡಿಸನ್ನು ನನ್ನ ರೋಗದ್ದೇ ಆಗಿರಲಿ ಅನ್ನುವಂತಹ ಇದಕ್ಕೆ ಕೇಳೋದು. ಔಷಧಿ ವೀರ್ಯವತ್ತರಾರ್ಥ, ತೆಗೆದುಕೊಂಡ ಔಷಧಿಯಲ್ಲಿ ರೋಗವನ್ನು ನಿರ್ಮೂಲ ಮಾಡುವ ಯೋಗ್ಯತೆ ಗಟ್ಟಿಯಾಗಿರಲಿ ಅಂತ ವಾಯುದೇವರನ್ನು ಆರಾಧನೆ ಮಾಡೋದು. ಅವರು ಇಂಪ್ರಾಕ್ಟಿಕಲ್ ಅಲ್ಲಿ ಅವ್ರು ಹೇಳೋದೇನೆಂದ್ರೆ, ನೀನು ಔಷಧಿ ತಗೋಬೇಡ ನಾವು ಹೇಳೋದೇ ಇಲ್ಲ, ತೆಗೆದುಕೊಂಡ ಔಷಧಿ ಕರೆಕ್ಟಾಗಿ ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ. ಅದು ಕೆಲವೊಮ್ಮೆ ಆಗತ್ತೆ. ಪ್ರಾಣಾಯಾಮ ತುಂಬಾ ಮಾಡಿಸ್ತೀನಿ ಆಚಾರ್ಯ, ತುಂಬಾ 10-15 ನಿಮಿಷ ಮಾಡ್ತಾರೆ. ಅವಾಗ ಏನಾಗುತ್ತೆ, ಜಾಸ್ತಿ ಆಕ್ಸಿಜನ್ ಸಿಗೋದ್ರಿಂದ ಆಮೇಲೆ ಮನಸ್ಸು ನಿರಾಳ ಆಗುತ್ತೆ. ನನಗಂತೂ 70-75% ಇಂಪ್ರೂವ್ ಆಗಿದೆ. ಸಂತೋಷ, ಕಾನ್ಫಿಡೆನ್ಸ್ ಬಂದಿದೆ. ಒಬ್ಬಳೇ ಹೋಗಿ ಬರ್ತೀನಿ ಟ್ರಾವೆಲ್. ಒಬ್ಬರೇ ಹೋಗ್ತಾರೆ. ಮೊನ್ನೆ ಹೋಗಿ ಬಂದ್ರು. ಆಮೇಲೆ 2 ತಿಂಗಳ ಕಾಲ ನಂಗೆ ಫೋನ್ ಮಾಡಿದ್ದವರು, ಬರ್ಲಾ ಬೇಡವಾ ಬರ್ಲಾ. ನಾನಂದೆ ಇವತ್ತು ಫೋನ್ ತಗೊಳ್ಳಲ್ಲ ನಮ್ಮ, ನಾನು ನೀವು ಬಂದರೆ ಕ್ಲಾಸ್ ಬನ್ನಿ, ಇಲ್ಲ ಅಂದ್ರೆ ಇಲ್ಲ. ಪಾಪ ಆ ಸ್ಥಿತಿ ಆಗಿತ್ತು ಅವ್ರಿಗೆ ಅವಾಗ. ಆಮೇಲೆ ಬಂದರೆ ಏನು ಅನ್ಕೋತಾರೋ ನೋಡಿದವ್ರು ಅಕ್ಕಪಕ್ಕ, ಅದು ಬೇರೆ ಭಯ ಆಯ್ತು ಅವ್ರಿಗೆ. ನಾನು ಹೀಗಿದ್ದೀನಿ ಮೇಡಮ್ ಅಂತ. ಇಲ್ಲಮ್ಮ ನಾನು ಈಗಿನ ಬನ್ನಿ. ಆಮೇಲೆ ಹೇಳ್ಬಿಟ್ಟೆ ಎಲ್ರಿಗೂ, ಕ್ಲಾಸ್ ಅವಾಗ ಆನ್ಲೈನ್ ಆಫ್ಲೈನ್ ತಗೋತಾ ಇದ್ದೆ. ಯಾರು ಏನು ಅನ್ಕೊಂಡು ಅವ್ರಿಗೆ ಒಂದು ಚೇರು ಆರಾಮಾಗಿ ಕುತ್ಕೊಳ್ಳಿ ನೀವು ಮಾಡಿ. ಯಾರು ಏನು, ಯಾಕೆಂದ್ರೆ ಮನಸ್ಥಿತಿ ಪಾಪ. ಲೈಫಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಏನೋ ಏನೇನು ಮಾಡಿಸ್ತಿದ್ದಾರೆ ನನ್ನಪ್ಪ. ಅದಕ್ಕೆ ಹೇಗೆ ಭಗವಂತ ಇದು ಮಾಡಿಸ್ಲಿ. ನಾನು ಅದೇ ಅವ್ನು ಕೇಳ್ಕೊಳ್ಳೋದು, ಕೊನೆ ಉಸಿರಿಡೋವರೆಗೂ ಇದನ್ನು ಮಾಡಿಸಿ ನಾನು ನೋಡಿಯ ಅಷ್ಟೇ, ಬೇರೆ ಏನಿಲ್ಲ. ನೀನೇ ನಿಂತು ಮಾಡಿಸಪ್ಪ ಅಷ್ಟೇ. ನಮ್ಗೆ ಅನುಗ್ರಹ ಇದೆ. ಆಚಾರ ಹೀಗೆ ಒಂದು ಮಾಡ್ಕೊಡ್ಬೇಕು. ನೆಕ್ಸ್ಟ್ ನವೆಂಬರಲ್ಲಿ ಬರ್ತೀನಿ, ಡಿಸೆಂಬರಲ್ಲಿ ತಗೊಳ್ಳೋಣ.